ಕರಿಯಮ್ಮ ಅಂತ. ಏನು ಕರ್ಕೊಂಡ್ಬಂದಿದ್ದೀರಾ? ಚಾರ್ಜಿಂಗ್ ಇದೆ. ಕಂಪ್ಲೇಂಟ್ ಕೊಟ್ಟಿರೋರು ಬಂದಿದ್ದಾರಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದಿದ್ದಾರಾ ಮೇಡಮ್? ಹಿಂಗೆ ಮಾಡಿ ಓಕೆ ಆಯಿತು. ಬಾ ಎದ್ರಕೋಬೇಡ, ಬಾ ನಾವಿದೀವಿ, ಬಾ. ಏನಾಯ್ತು ಹೇಳಿ. ಹಿಡಿಸಿದ್ಯಾ ಸರ್? ಅಳಬೇಡಿ, ಗಾಬರಿ ಹೇಳ್ಬೇಡಿ, ನಾವಿದೀವಿ. ಏನ್ ಮಾಡಿದ್ರು? ನೀವೇನ್ ತಪ್ಪು ಮಾಡಿದ್ರು? ನಾವಿದೀವಲ್ಲ, ನಾವಿದೀವಿ. ಆಯ್ತು, ನಾವಿದೀವಿ, ಬಂದಿದೀವಲ್ಲ. ಏನಾಯ್ತು? ಸಮಾಧಾನ. ನೀರ್ ಬೇಕಾ? ನೀರಿದ್ರೆ ಕೊಡಿ ಸರ್, ನೀರಿದ್ರೆ ಕೊಡಿ. ಎಷ್ಟು ದಿನದಿಂದ ಇದ್ದೀರಾ ನೀವಿಲ್ಲಿ? 3 ದಿನ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಮೇಡಮ್? FIR ಹಾಕಿದ್ದೀರಾ? FIR ಹಾಕಿ 24 hours ಒಳಗಡೆ ಕೋರ್ಟ್ ಸಬ್ಮಿಟ್ ಮಾಡ್ಬೇಕಲ್ವಾ? ಸ್ಟೇಷನ್ ಅಲ್ಲಿ ಹಾಕಿದ್ರು ಅವರು. ಸಾರಿ, ನೈಟ್ ಇರೋದಕ್ಕೆ ಸಂಬಂಧ ಇಲ್ವಾ ಇದಕ್ಕೆ? ಕರ್ಸಿ, ಕಂಪ್ಲೇಂಟ್ ಕೊಟ್ಟಿರೋರು ಯಾರು? ಕರ್ಸಿ, ಕಂಪ್ಲೇಂಟ್ ಕಾಪಿ ಕೊಡಿ ನನಗೆ. ಏನಕ್ಕೆ ಬರಂಗಿಲ್ಲ? ಏನು ಅವ್ರ ಅಪ್ಪಂದ ಆಸ್ತಿ? ಅವ್ರ ಅಪ್ಪಂದ ಏನು ಹಳ್ಳಿ ಜನ ನಂದು ಏನ್ ಅನ್ಕೊಂಡಿದ್ದಾರೆ? ಅಲ್ಲ, ಅವ್ರ ಅಪ್ಪಂದ ಏನಕ್ಕೆ ಕಳ್ತಿದ್ದೀರ? ಅಳ್ಬೇಡಿ, ಸುಮ್ಮನಿರಿ, ನಾವಿದ್ದೀವಿ. ನೀರ್ ಕುಡಿದ್ರ? ನೋಡಿ ಇವರು ಪೊಲೀಸರು ಹೆಂಗ್ ಕರ್ಕೊಂಡು ಹೋಗ್ತಾರೆ, ಒಂಥರ ಹಿಂದೂ ಪದವಿ ಕರ್ಕೊಂಡು ಹೋಗ್ತಾರೆ, ಹಂಗ್ ಕರ್ಕೊಂಡು ಹೋಗ್ತಾರೆ. ಇದು ಬನ್ನಿ ಬನ್ನಿ ಒಳಗಡೆ ಬನ್ನಿ. ಅಳ್ಬೇಡಿ, ಇಲ್ಲ 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 ತಗೊಳ್ಳಿ, ಲೈವ್ ಮಾಡಿ. ವಿಜಯವಾಡ ಸ್ಟೇಷನ್ ಬಳ್ಳ ಕಾಣೋರೆ ಈ ತರ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಲೈವ್ ಕೊಡಿ. ಏನು ನ್ಯಾಯಾಂಗ ಎಲ್ಲಿದೆ? ಕಾರ್ಯಾಂಗ ಎಲ್ಲಿದೆ? ವ್ಯವಸ್ಥೆ ಎಲ್ಲಿದ್ದಾವೆ? ಮಾಡಿ ಸರ್, ಇನ್ನೊಬ್ರು ಮಾಡಿ, ನೀವೇ ಮಾಡಿ ಸರ್. ಇದನ್ನು ಏನ್ ಮಾಡೋದು? ನಿಮ್ಗೆ ಹಿಂಗೆ ಮಾಡೋದು? ಲೈವ್ ಮಾಡಿ. ಈ ಕಡೆ ಯಾರು ಹೊಡೆದಿದ್ದು? ಕಪ್ಪಳ ಕೊಟ್ಟಿದ್ದು ನಿಮ್ಮ ಹೆಸರೇನಪ್ಪ? ಅವ್ರ ಹೆಸರೇನು? ಏನೋ ಕೊಡಿದ್ರು? ಕೇಳಂಗಿಲ್ಲ, ಏನಿಲ್ಲ, ಸುಮ್ಮನೆ ಅದಿತರ ತಾಂಡಾಗಿದೆಯಾ, ಕಳ್ತನ ಮಾಡ್ಕೊಂಡಂತೆ ಮೇಡಮ್. ನಾನು ಏನು ತಗೊಂಡ. ಎಷ್ಟು ದಿನದಿಂದ ಅವ್ರ ಮನೇಲಿ ಕೆಲಸ ಮಾಡ್ತಾರೆ? 1 ತಿಂಗಳು ಮೇಡಮ್. ನಾನು 1 ತಿಂಗಳು. ಏನ್ ಕದ್ದಿದ್ದೀರಾ ಅಂತ ಬಂದಿದೆ ಕಂಪ್ಲೇಂಟ್? ಕೊಳೆ ತಗೊಂಡೋಗಿದ್ಯಾ ಅಂತ ಫೋನ್ ಮಾಡಿದ್ರೆ ನಿಮ್ಮನ್ನ ಕಳಿಸ್ಬೇಕಾದ್ರೆ ನಿಮ್ ಬ್ಯಾಗ್ನೆಲ್ಲ ಚೆಕ್ ಮಾಡಿ ಕಳ್ಸಿದಾರಪ್ಪ. ಕಳಿಸಿ ಹೆಂಗ್ ಕಂಪ್ಲೇಂಟ್ ಕೊಟ್ರು? ಇವ್ರು ಹೆಂಗ್ ಕುಂಡ್ರಿಸ್ಕೊಂಡ್ರು 3 ದಿನ? ವಿತೌಟ್ ಇನ್ಫಾರ್ಮೇಶನ್ 24 hours 5 ದಿನ. ಬನ್ನಿ, ನೀವು ಬನ್ನಿ, ಬನ್ನಿ ಬನ್ನಿ ಬನ್ನಿ, ಎದುರುಗಡೆ ಬನ್ನಿ. ನೀವೇನ್ ಹಾಕ್ಬೇಕು ಇವ್ರಿಗೆ? ನೀವೇನ್ ಹಾಕ್ಬೇಕು ಇವ್ರಿಗೆ? ನಿಮ್ ಸೊಸೆ. ಅಳ್ಬೇಡಿ, 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 ಸಮಾಧಾನ ಮಾಡ್ಕೊಳ್ಳಿ. ನಾವಿದೀವಿ, ನ್ಯಾಯ ಕೊಡಿಸ್ತೀವಿ. ನಿಮ್ಗೆ ಸೊಸೆ ಆಗ್ಬೇಕಲ್ವಾ? ಯಾವತ್ತು ಸೋಮವಾರ ಕರ್ಕೊಂಡ್ ಬಂದಿದ್ದಲ್ವಾ? ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಅವತ್ತು? ನಮ್ಗೇನು ಗೊತ್ತಿಲ್ಲ. 2 days ಪೊಲೀಸರು ಹೊಡೆದ್ರ? ಪೊಲೀಸವ್ರ? ನೋಡಿ ಕೈ ನೋಡಿ ಪೊಲೀಸರು ಹೊಡೆದಿರೋದ? ಈ ತರ ನಾವು ಹೊಡೆಯೋದು. ನಿಮ್ಮನ್ನ ಹೆಣ್ಮಕ್ಳು ಹೊಡೆದ್ರ ಗಂಡಸ್ರು ಹೊಡೆದ್ರ? ಗಂಡಸ್ರು ಹೊಡೆದ್ರ? ಯಾರೇ ಇಲ್ಲಿ ಪೊಲೀಸ್ ಅವರು? ಬನ್ನಿ ಒಂಚೂರು ಈಚೆಗೆ. ಯಾರ ಹೆಸರೇನು? ಅಳ್ಬೇಡಿ, ಎಲ್ಲ ಕರ್ಕೊಂಡೋಗಿ ಬಿಡ್ತಾ ಇವಾಗ. ಇವಾಗ ನೋಡಿ ಕೇಳಿದ್ರೆ ಇಷ್ಟು ದಿನ ಎಲ್ಲಿದ್ರಿ? ಇಷ್ಟು ದಿನ ಎಲ್ಲಿದ್ರಿ? ರಾತ್ರಿ ಹೊತ್ತು ಎಲ್ಲಿದ್ರಿ? ಈಗ ನಾವು ಬಂದ್ಮೇಲೆ ನಾನು ಕೇಳಿದೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ನಿಮ್ಮನ್ಸಿ ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳ್ತಾರೆ. ಅಳ್ಬೇಡ, ಸುಮ್ಮನಿರೋ, ನಾವಿದೀವಿ, ಸುಮ್ಮನಿರೋ, ಅಳ್ಬೇಡ, ಅಳ್ಬೇಡ, ಸಮಾಧಾನ. ನಾವು
ಬಂದಿದೀವಲ್ವಾ, ನ್ಯಾಯ ಕೊಡಿಸ್ತೀವಿ. ಸಮಾಧಾನ. ತಪ್ಪು ಮಾಡಿಲ್ಲ ಅಂತ ಯಾರು? ಎಲ್ಲ ಗಂಡಸ ಎಲ್ಲ ಗಂಡಸೇನ ಹೊಡೆದಿರೋದು? ಹೌದಾ? ಇವತ್ತು ಏನಾಗ್ತಾರ ನಿಮ್ಮ ಹತ್ರ ಏನಂತ ಬರ್ತಾರೆ ಸರ್ ನಿಮ್ಗೆ ಗೊತ್ತಿಲ್ಲ. ಅಳ್ಬೇಡಮ್ಮ. ನೀವು ಓದಕ್ ಬರಲ್ವಾ? ಅವ್ರ ಮಾತಾಡಿದ್ದು ಇವ್ರಿಗೆ ಕೊಟ್ಟಿದ್ದೆ ಅವ್ರಿಗೆ ಕೊಟ್ಟಿದ್ದೆ ಅಂತ ನನಗೆ ಟಾರ್ಚರ್ ಕೊಟ್ಟು ನಿಮ್ಗೆ ಓದಕ್ ಬರುತ್ತಾ? ಇಲ್ಲ ಓದಕ್ ಬರಲ್ವಾ? ಗಂಡ ಇಲ್ಲ. ಗಂಡ ಇಲ್ಲ ಮೇಡಮ್, ಸತ್ತು ಹೋಗಿದ್ದಾರೆ. ಗಂಡ ಯಾರು ಇಲ್ಲ. ಮಕ್ಕಳು ಗಂಡು ಮಕ್ಕಳು ಯಾರಿಲ್ಲ, ಹೆಣ್ಮಕ್ಳು ಇರೋದು ಥರ ಅನಾಥ ಥರ ಇದೆ. ಮನೆಯ ಕಂಪ್ಲೀಟ್ 8 ಜನ ಇದ್ದಾರೆ, ಒಬ್ರು ಗಂಡು ಮಕ್ಕಳು. ಗಂಡು ಮಕ್ಕಳಿಲ್ಲ, ಗಂಡ್ ಮಕ್ಳಿಲ್ಲ. ಗಂಡು ಮಕ್ಕಳಿಲ್ಲ ಇದ್ದಾರೆ. ಅವರು ಸ್ವಲ್ಪ ಇಷ್ಟು ಧೈರ್ಯವಾಗಿಲ್ಲ. ನನಗೆ ಬೆಳಗ್ಗೆ ಇನ್ಫಾರ್ಮೇಷನ್ ಗೊತ್ತಾಯಿತು. ಸರಿ ನನಗೆ ಹೇಳಿದ್ರೆ ನಾನು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬಂದು ಇದು ಮಾಡಿ ನಿಮಗೆ ನಾವು ತಿಳಿಸಿರೋದು. ನೀವು ಯಾರು? ನಾವು ಒಂದೇ ಊರವರು. ಸರ್ ನೀವು ಅದೇ ಊರವರು, ಹಿರಿಯರು, ಮುಖ್ಯಸ್ಥರು. ಏನಂತ ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ತನಿಖೆ ಆಗಲಿ, ತಪ್ಪಾಗಿದ್ರೆ ತೊಂದರೆ ಇಲ್ಲ. ಬಟ್ ಏನಂದರೆ ಹೆಣ್ಮಗಳನ್ನ 3 ದಿವಸ ಇಟ್ಕೊಂಡು ಹೆಂಗೆ ಅವರು ಟಾರ್ಚರ್ ಮಾಡಿದ್ರು, ನಮಗೆ ಕಾನೂನು ರೀತಿಯಾಗಿ ನಮಗೆ ನ್ಯಾಯ ಬೇಕಷ್ಟೆ. ಯಾಕಂದರೆ ಒಂದು ಅಮಾಯಕ ಹೆಣ್ಮಗಳಿಗೆ ಈ ರೀತಿ ಆದಾದರೆ ಮುಂದೆ ತೊಂದರೆ, ಇನ್ನು ಅನೇಕ ಜನಗಳಿಗೆ ತೊಂದರೆ ಆಗುತ್ತೆ. ಆ ಥರ ಆಗಬಾರ್ದು. ನಮಗೆ ಅವರು ಹೆಣ್ಮಕ್ಳು ಫೋನ್ ಮಾಡಿ, ಸೋಮವಾರ ಅಣ್ಣ ನಿನ್ನ ಕಾಲಿ ಬೀಳ್ತೀವಣ, ನಮ್ಮ ಬಿಡಿಸ್ರಿ ಅಂತ ಊರಿಂದ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವಾಗ ನಾನು ವಿಷಯ ಗೊತ್ತಾಗಿ ನಾನು ಈ ರೀತಿಯಾಗಿ ನಿಮಗೆ ಮಾಹಿತಿ ನಾನು ತಿಳಿಸಿದೆ. ನಮ್ಗೆ ಆಫೀಸಿಂದ ಫೋನ್ ಬಂತು. ಅಲ್ಲ, ಕಂಪ್ಲೇಂಟ್ ಆಗ್ಬೇಕು. ಹೌದು. ಕಂಪ್ಲೇಂಟ್ ಆಗಿ FIR ಆದ್ಮೇಲೆ ಹೆಣ್ಮಗಳನ್ನ ಹೆಂಗಿಟ್ಕೊಂಡ್ರು? 24 hours ಒಳಗಡೆ ಕೋರ್ಟ್ ಸಬ್ಮಿಟ್ ಮಾಡ್ಬೇಕು. ಸೋಮವಾರದಿಂದ ಹೆಂಗ್ ಇಟ್ಕೊಂಡಿದ್ರು ಇವರು? ಅದೇ ನಾನು ಅದನ್ನೇ ಕೇಳೋದಿಕ್ಕಂತಲೇ ನಾನು ಬಂದಿದ್ದು. ಇವಾಗ ಅದು ಗಂಡಸರು ಹೆಂಗ್ ಹೊಡೆದ್ರು ಇವ್ರಿಗೆ? ಹೆಂಗಸರು ನಿಮ್ಮ ಪೊಲೀಸರೆಲ್ಲ ಅವಶ್ಯಕತೆ ಏನೈತೆ? ಅವ್ರ ಸಂಬಂಧ ಯಾರು ಇಲ್ಲ. ಭ್ರಷ್ಟ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ. ಯಾರು ಬರ್ತಾನೆ ಇಲ್ವಾ? ಯಾರು ಹೇಳೋರು ಕೇಳೋರು ಯಾರು ಸರ್, ಧಿಕ್ಕಾರಕ್ಕೆ ಹೋಗಿ. ಭ್ರಷ್ಟ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ರೂ ಇದೆ ನ್ಯಾಯ ಇಲ್ಲಿ. ಮಹಾತ್ಮ ಗಾಂಧಿ ಅವತ್ತು ಹೇಳಿದ್ದೇನು? 12 ಗಂಟೆ ರಾತ್ರಿ ಹೆಣ್ಣು ಮಕ್ಳು ಓಡಾಡಿದ್ರೆ ಅದೇ ಅವತ್ತು ಬಂತು ಸ್ವಾತಂತ್ರ್ಯ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲೇ ಹೆಣ್ಣು ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎಲ್ರಿ ಸಿಗತ್ತೆ ನ್ಯಾಯ? ಹೆಂಗ್ರೆ ಮುಟ್ಟದೆ ನೀವು ಹೆಣ್ಮಗುನ? ಇದೇ ತರ ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು. ಎಲ್ಲ ಅಲ್ಲ, ಪೊಲೀಸ್ ಇವತ್ತು ಹೆಣ್ಣು ಮಗುನ ಹೆಂಗ್ ಹೊಡೆದ್ರೆ ನೀವು ಗಂಡಸರುಗಳು? ಲೇಡಿ ಪೊಲೀಸ್ಗಳಿರ್ಲಿಲ್ವಾ? ಲೇಡಿ ಕಾನ್ಸ್ಟೇಬಲ್ಗಳಿರ್ಲಿಲ್ವಾ ವಿಚಾರಣೆ ಮಾಡೋದಕ್ಕೆ? ಯಾವ ಅಧಿಕಾರದ ಮೇಲೆ ಹೊಡುತ್ತೆ ಆ ಹೆಣ್ಮಗುಗೆ? ಯಾವ ಉದ್ದೇಶ ಇಟ್ಕೊಂಡು ನಿಮಾನ್ಸಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವರು ಇದು ಹೇಳ್ತಾವ್ರೆ. ಏನಾಗಿದೆ ಈಗ ಅವ್ರಿಗೆ? ನಾವು ಬಂದ ಮೇಲೆ ನಾವ್ ಕೇಳ್ತಾ ಇರುವಾಗ ಕರ್ಕೊಂಡು ಹೋಗ್ತೀರಾ? ನೀವು ಹೋಗೋದಕ್ಕೂ ಲೈಟ್ ಬರೋದಕ್ಕೂ ಒಂದೇ ಆಯ್ತು. ನ್ಯಾಯ ಇಲ್ಲೇ ಇದೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಧಿಕ್ಕಾರ. ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ. ಎಷ್ಟು ಜನ ಹೆಣ್ಣು ಮಕ್ಳನ್ನ ಇದೇ ತರ ಮುಗ್ಧ ಹೆಣ್ಣು ಮಕ್ಳನ್ನ, ಹಳ್ಳಿ ಹೆಣ್ಣು ಮಕ್ಳನ್ನ ಕರ್ಕೊಂಬಂದು ಹಾಳು ಮಾಡ್ತೀರಿ? ಏನೋ ಗೊತ್ತಾಗಲ್ಲ. ನಾವು ಒಂದೇ ಒಂದು ಕಾರಣಕ್ಕೆ ನಾನು ಸ್ಟೇಷನ್ ಹತ್ರ ಇದ್ದೀನಿ, ಮಾತಾಡ್ತೀನಿ. ನೋಡಿ ಸ್ನೇಹಿತರೆ, ಸೋಮವಾರ ಕರ್ಕೊಂಬಂದಿರೋ ಇವರು ಇವತ್ತು ಯಾವಾರ ಗುರುವಾರದಲ್ಲಿ ಇವರು ಸ್ಟೇಷನ್ ಹೊರಗಡೆ ನಿಂತ್ಕೊಂಡಿದ್ದಾರೆ. ಆಚೆನೆ ಬಿಟ್ಟಿಲ್ಲ. ಆಮೇಲೆ ಇವರು ಟಾರ್ಚರ್ ಕೊಟ್ಟಿದ್ದಾರೆ. ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ? ಇಲ್ಲೆಲ್ಲ ಹೊಡೆದಿದ್ದಾರೆ, ಮೈಗೆ ಎಲ್ಲ ಪ್ರತಿಯೊಂದು ಹೊಡೆದಿದ್ದಾರೆ. ಆಮೇಲೆ FIR ಲಾಂಚ್ ಮಾಡಿಲ್ಲ, FIR ಲಾಂಚ್ ಮಾಡಿಲ್ಲ, ಏನು ಮಾಡಿಲ್ಲ. ಅವ್ರಿಗೆ ಹೆಂಗ್ ಬೇಕಾದ್ರೆ ಬಳಸ್ಕೊಂಡಿದ್ದಾರೆ. ಒಬ್ಬ ಹೆಣ್ಮಗಳನ್ನ ಯಾವ ತರ ಬೇಕು ಆ ತರ ಬಳಸ್ಕೊಂಡಿದ್ದಾರೆ. ಇದು ಅನ್ಯಾಯ. ಇದು ಕಾನೂನು ಪ್ರಕಾರ ತುಂಬಾ ಅನ್ಯಾಯ. ಇದು ಅಕ್ಷಮ್ಯ ಅನ್ಯಾಯ ಇದು. ಯಾಕೆ ಈ ತರ ಮಾಡ್ತಾರೆ ಪೊಲೀಸರು? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಅವ್ರಿಗೆ ಹೆಂಡತಿ ಮಕ್ಳಿಲ್ವಾ? ಯಾರಿಲ್ವಾ? ಯಾರಿಲ್ವಾ? ಈ ತರ ಮಾಡೋದು ಎಷ್ಟು ಸರಿ ಅನ್ಯಾಯ ಇದೆಲ್ಲ. ಯಾರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಈ ತರ ಅನ್ಯಾಯ ಮಾಡ್ತಾರೆ. ಅವ್ರು ಇಲ್ಲಿ ಯಾರು ಕೇಳೋರಿಲ್ಲ ಅಂತ ಈ ತರ ಅನ್ಯಾಯ ಮಾಡ್ತಾರೆ. ಇವರು ಕೇಳೋರು ಇರ್ಬೇಕಿಲ್ಲಿ. ಹೆಣ್ಮಗಳು ಯಾರಿಲ್ಲ, ಹಿಂದೆ ಮುಂದೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಟಾರ್ಚರ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪಾಪ ಕಾನೂನು ಉಲ್ಲಂಘನೆ ದೂರ ಮಾಡ್ತಾರೆ. ಪೊಲೀಸರು ಕಾನೂನು ಉಲ್ಲಂಘನೆ ಮಾಡ್ತಾರೆ. ಸ್ಟೇಷನ್ ಅಲ್ಲಿ ಯಾರು ಹೆಣ್ಮಕ್ಳಿಲ್ವೇನ್ರಮ್ಮ? ನಿಮ್ಗೇನ್ ಮಾನವೀಯತೆ ಕರುಣೆ ಏನು ಇಲ್ವಾ? ಆ ಹೆಣ್ಮಗು ಹೊಡಿಬೇಕಾದ್ರೆ ಕಣ್ಮುಚ್ಕೊಂಡು ನಿಂತಿದ್ರ ನೀವು? ಹೆಣ್ಣಿಗೆ ಹೆಣ್ಣ ಶತ್ರು ಅನ್ನೋದು ನಿಮ್ಮಂತವ್ರು ನೋಡ ಹೇಳಿರೋದು. ಮನುಷ್ಯಲ್ವಾ ನೀವುಗಳು? ಯಾರು ನಾನು ಹೆಂಗ್ ಇಟ್ಕೊಂಡಿದ್ರಿ? ಸೋಮವಾರದಿಂದ ಈ ಹೆಣ್ಮಗುನ
ಇವಾಗ ನಾವು ಬಂದ ಮೇಲೆ ಕಳ್ಳರ ತರ ಕರ್ಕೊಂಡು ಹೋಗ್ತಿದಾರಲ್ಲ, ಕರೆಕ್ಟ್ ಇಲ್ಲ ಅನ್ಬಿಟ್ಟು. ನಾವು ಬಂದಿಲ್ಲ ಅಂದ್ರೆ ಹೆಣ್ಮಗು ಕತೆ ಏನಾಗ್ಬೇಕಾಗಿತ್ತು? ಅವ್ರಿಗೆ ಏನಾಗಬೇಕಾಯ್ತೆ? ಯಾರು ಅವ್ರಿಗೇನಾಗಬೇಕಾಯ್ತು? ಅವ್ರಿಗೆ ಬೇಕಾದ್ರೆ ಅವ್ರ ಕೆಲಸ ಮಾಡ್ತಾರೆ ಹೊರತು ಈ ಕಳ್ತನದ ಕೆಲಸ ಮಾಡ್ತಾರೆ ಇವರು. ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಅವರು. ಈ ತರ ಮಾಡ್ತಾರೆ ಇಷ್ಟರಿ ಬಂಧುಗಳೇ ನೋಡಿ, ಅಲ್ಲ, ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಹಳ್ಳಿ ಜನಕ್ಕೊಂದ್ ನ್ಯಾಯ, ದುಡ್ಡಿರೋರ್ಗೂ ನ್ಯಾಯ, ಸಿಟಿಲಿರೋರ್ಗೂ ನ್ಯಾಯ, ಓದಿರೋರ್ಗೂ ನ್ಯಾಯ, ಓದಿರೋರ್ಗೂ ನ್ಯಾಯನ. ಯಾವ ರೀತಿ ಸರಿ ಇದು? ಯಾರೇ ಆರಕ್ಷಕ ಅಂತ ಹೇಳಿದ್ದು ನಿಮ್ಗೆ? ಆರಕ್ಷಕರಲ್ಲ ನೀವು, ಭಕ್ಷಕರ ನೀವು. ಕಾನೂನು ಅಂದ್ರೆ ಪ್ರತಿಯೊಬ್ಬರು ಒಂದೇ ಸಮಾನವಾಗಿ ನ್ಯಾಯ ಕೊಡಬೇಕು ಹೊರತು ಈ ತರ ಅನ್ಯಾಯ ಮಾಡಬಾರ್ದು. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೀತಾ ಇರೋದು ನ್ಯಾಯ ನಡೀತಾ ಇಲ್ಲ, ಇಲ್ಲಿ ಅನ್ಯಾಯನೇ ನಡೀತಾ ಇರೋದು. ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಅನ್ಯಾಯನೇ ನಡೀತಾ ಇರೋದು ಇಲ್ಲಿ. ಅದಂತೂ ನಿಜನೇ. ಅಲ್ಲ, ಇಷ್ಟು ಉದ್ದ ಜನರು ಬಂದಿದ್ದಾರೆ. ಇವ್ರನ್ನ ಬೆಳಿಗ್ಗೆಯಿಂದ ಕೂರಿಸ್ಕೊಂಡು ನೀರು ಊಟ ಏನು ಇಲ್ದಲ್ಲ ಕುಂಡ್ರಿಸ್ಕೊಂಡು ಮಗಳನ್ನ ಬಿಡ್ತೀವಿ, ಶೂರಿಟಿ ಮೇಲೆ ಬಿಡ್ತೀವಿ. ಎಷ್ಟೊತ್ತಿಗೆ ಬಂದಿದ್ದೀವಿ ನೀವು? 1:30ಗೆ. ರಾತ್ರಿ 1:30 ರಾತ್ರಿ 1:30ಗೆ ನೀವೆಲ್ಲ ಬಂದಿರೋದು. ಎಲ್ಲಿಂದ ಬಂದಿದ್ದು? ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಚಳ್ಳಕೆರೆಯಿಂದ ಬಂದಿರೋದು. ಗ್ರಾಮ. ಅಲ್ಲಿಂದ ಬಂದಿದ್ದೀರಾ, 1:30ಯಿಂದ ಇಲ್ಲೇ ಇದ್ದೀರಾ. ನೀವು ಬೆಳಿಗ್ಗೆಯಿಂದ ಯಾಕೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ? ನನಗೆ ವಿಷಯ ಗೊತ್ತಾಯ್ತು. ಯಾರಿಲ್ಲ, ಏನಿಲ್ಲ, ಗೊತ್ತಿಲ್ಲ. ನಾವ್ ಕೇಳಿದ್ರೆ ಆಗ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಬಿಡಲ್ಲ ಅಂತ. ಆ ಮೇಡಮ್ಮ ಬರ್ಲಿ, ಈ ಮೇಡಮ್ಮ ಮಾಡಿ ಬರ್ಲಿ, ನನಗೆ. ನಡ್ಸ್ಕೊಳ್ಬಾ ಬಿಡಲ್ಲ. ಯಾವ ಮೇಡಮ್? ಪೊಲೀಸ್ ಕಂಪ್ಲೇಂಟ್ ಕೊಟ್ಟವರಲ್ಲಿ. ಮೇಡಮ್ರೆ, ಅವರು ಹೆಣ್ಣು ಮಕ್ಕಳು ನಮ್ಮ ಅಮ್ಮನ್ನ ಉಳಿಸ್ರಿ ಅಂತ ಕೇಳ್ಕೊಂಡಿದ್ದಾರೆ. ಯಾರು? ನಮ್ಮ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕರ್ಸೆ. ಯಾರ ಕಂಪ್ಲೇಂಟ್ ಕೊಟ್ಟಿರೋ ಕರ್ಸವರೆಗೂ ಇಲ್ಲಿಂದ ಹೋಗಲ್ಲ. ಇಡೀ ನಮ್ಮ ಬೆಂಗಳೂರು ಟೀಮೇ ಬರುತ್ತೆ. ಧಿಕ್ಕಾರ, ಧಿಕ್ಕಾರ, ಪೊಲೀಸರಿಗೆ ಧಿಕ್ಕಾರ, 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 ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ. ಒಬ್ರು ಬದಲ ಪೊಲೀಸರು ಒಬ್ರು ಬದಲ ಬನ್ರಿ ಈಚೆಗೆ. ಬರ್ಬೇಕಲ್ವಾ? ರಕ್ಷಕರ ಪಕ್ಷಕರ ನಾವು ನೋಡ್ತೀವಿ. ಈಚೆಗೆ ಬನ್ರಿ. ಯಾರೇ ಇದು ಹೆಣ್ಮಗನ ಇಷ್ಟೊತ್ತಲ್ಲಿ ಇಟ್ಕೊಂಡಿದ್ದು ನೀವು? ಸೋಮವಾರದಿಂದ ಏನತ್ರ ಇಟ್ಕೊಂಡಿದ್ದು ಸ್ಟೇಷನ್ ಅಲ್ಲಿ? ಬಂದು ಕೊಡಿ. ಬೆಳಿಗ್ಗೆ ಡ್ಯೂಟಿ ಪೊಲೀಸ್, ನೈಟ್ ಡ್ಯೂಟಿ ಪೊಲೀಸ್. ಐ ಡೋಂಟ್ ವಾಂಟ್ ಎನಿಥಿಂಗ್. ಐ ವಾಂಟ್ ಆನ್ಸರ್ ಅಷ್ಟೇ. ಬಂದು ಉತ್ತರ ಕೊಡಿ ಇಲ್ಲಿ. ಸೋಮವಾರದಿಂದ ಗುರುವಾರವರೆಗೂ ಹಿಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಹಿಡ್ಕೊಂಡಿದ್ದಾರೆ. ಆಮೇಲೆ FIR ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಲಾಂಚ್ ಮಾಡಿಲ್ಲ, ಏನು ಮಾಡಿಲ್ಲ. ಇವಾಗ ಓದ್ಬೇಕಾದ್ರೆ ಇವಾಗ ಅವ್ರ ಸೈನ್ ಹಾಕ್ಕೊಂಡು ಆಚೆ ಬಿಟ್ಟಿದ್ದಾರೆ. ಅವ್ರಿಗೆ ಓದಕ್ ಬರಲ್ಲ, ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಸ್ಟೇಷನ್ ಹತ್ರ ಸೈನ್ ಹಾಕ್ಕೊಂಡು ಆಚೆ ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕಾದ್ ಬರ್ಕೊಂಡು ಸೈನ್ ಹಾಕ್ಕೊಂಡು ಆಚೆ ಬಿಡಿ. ಅಷ್ಟೇ ಅದು ಬಂದದ ಮೇಲೆ ನಾವು ಬಂದ್ಮೇಲೆ ನಿವಾಸಿ ಕಳಿಸ್ತಾ ಇದಾರೆ. ನಾವು ಬಂದ ಮೇಲೆ ಕಳ್ಳರ ತರ ಕರೆಂಟ್ ಇರ್ಲಿಲ್ಲ. ನಾವು ಆ ಕಡೆ ಕೂತಿದೀವಿ. ಇಲ್ಲಿಂದ ಓಡಿಸ್ತಾವ್ರ ಒಂದೇ ಸಮ. ಅದಕ್ಕೆ ಯಾಕೆ ನೀವು ಮಾಸ್ಕ್ ಕರ್ಕೊಂಡು ಹೋಗಿದ್ರೆ ಕೇಳಿ ಅವ್ರಿಗೆ, ಪೊಲೀಸ್ ಅವ್ರಿಗೆ. ನೋಡಿ ಇವಾಗ ಎಬ್ಬೆಟ್ ಕಂಡಿದ್ದಾರೆ. ಈಗ ಎಬ್ಬೆಟ್ ಕಂಡು ಕಳಿಸ್ತಾರೆ. ಈಗ ಪ್ರೆಸೆಂಟ್ ಈಗ ಅತಿ ಮುಂಚೆ ಅದೇ ಇಂಕು ಹಂಗೆ ಐತೆ ಹಂಗೆ ಐತೆ ಇಂಕು. ಅಲ್ಲ, ಬಟ್ಟೆಲಿ ರಕ್ತ ಬರೋ ಹೊಡೆದಿದಾರಲ್ಲ, ತೋರಿಸ್ಬಾರ ಜಾಗದಲ್ಲೆಲ್ಲ. ಬೇಡ ಬೇಡ ಬೇಡ, ತೋರಿಸ್ಬಾರ ಜಾಗದಲ್ಲಿ ರಕ್ತ ಬರೋ ಹೊಡೆದಿದಾರಲ್ಲ. ನೀವೇ ಮನುಷ್ಯ ರಾಕ್ಷಸ ನೀವು. ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ, 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 ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ, ಧಿಕ್ಕಾರ, ಪೊಲೀಸರ ದಬ್ಬಾಳಿಕೆಗೆ ಧಿಕ್ಕಾರ, ಧಿಕ್ಕಾರ, ಪೊಲೀಸರ ಭ್ರಷ್ಟಾಚಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಪೊಲೀಸರ ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ, ಕಚಡ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಇಂಥ ಅಧಿಕಾರಿಗಳನ್ನ ಇಲ್ಲೇ ಇದನ್ ಮಾಡ್ಕೊಂಡು ಕೂತಿರೋಂತ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ. ನಿಮಗ್ ಬೇಕಾದಂತ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಂದ ಕಾನ್ಸ್ಟೇಬಲ್ ಇಂದ ಪೊಲೀಸರು ನಿಮಗ್ ಗುಂಡಿಸ್ಕೊಂಡ ಕಚಡ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ. ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ವೇನ್ರಿ? ಹೆಂಗ ಇಟ್ಕೊಂಡಿದ್ರಿ ಸೋಮವಾರದಿಂದ ಈ ಮಗುನ? ಸೋಮವಾರ ಇಟ್ಕೊಂಡಿರೋ ಗುರುವಾರ ಇವತ್ತು ಅದು ಗಂಡಸ್ರು ಹೊಡೆದಿದ್ದೀರಾ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ ಜನ್ಮಕ್ಕೆ? ಬೂಟ್ಕಲ್ ಬಂದಿದ್ದಾರೆ ಗಂಡಸರು. ಅಲ್ಲ, ಒಂದು ಹೆಣ್ಣು ಮಗುನ ಒಂದು ಹೆಣ್ಣು ಪೈದೇನೆ ವಿಚಾರಣೆ ಮಾಡ್ಬೇಕು. ಒಂದು ಹೆಣ್ಣು ಪೊಲೀಸ್ ಕಾನ್ಸ್ಟೇಬಲ್ ವಿಚಾರಣೆ ಮಾಡ್ಬೇಕು. ಯಾರು ನಿಮಗೆ ಕೊಟ್ಟಿದ್ದ ಅಧಿಕಾರನ, ಹಕ್ಕನ್ನ? ಧೈರ್ಯ ನೋಡಿ ಒಬ್ರು ಪೊಲೀಸರು ಈಚೆನೆ ಬರ್ತಾರೆ. ನೋಡಿ ಒಬ್ರು ಒಳಗಡೆ ಕೂತ್ಕೊಂಡಿದ್ದಾರೆ, ಈಚೆನೆ ಬರ್ತಿಲ್ಲ ಪೊಲೀಸರು. ಅಲ್ಲ, ಅಟ್ಲೀಸ್ಟ್ ಲೇಡಿ ಕಾನ್ಸ್ಟೇಬಲ್ ಏನಾಯ್ತು ಅಂತ ಕೇಳಕ್ಕಾರ ಬರೋಕಲ್ಲ, ಏನು ಗೊತ್ತಲ್ಲ. ಸುಮ್ಮನೆ ಒಳಗಡೆ ಕೂತ್ಕೊಂಡಿದ್ದಾರೆ ಪೊಲೀಸರು. ಯಾವ ರೀತಿ ಕೆಲಸ ಮಾಡ್ತಾರೆ ನೀವು ನೋಡಿ. ಜನಗಳ ಪರ ಇವ್ರು ಕೆಲಸ ಮಾಡ್ತಾರೆ ಅಂತ ಇವ್ರಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಬಳ ಕೊಡ್ತಾ ಇದೀವಿ. ಯಾವ್ದೋ ಜನಗಳ ತೆರಿಗೆ ಸಂಬಳ ಕೊಡ್ತಾ ಇದೀವಿ. ಆರ್ದ ಇವರು ಇವ್ಪಾಡಿ ಇವರು ಅಪ್ಪಾಡಿ ಅವ್ರು ಎಸಿ ರೂಮ್ ಕೂತ್ಕೊಂಡಿದ್ದಾರೆ. ಇದು ಯಾವ ರೀತಿ ಸರಿ ಬಂಧುಗಳೇ ನೋಡಿ. ಕಂಪ್ಲೇಂಟ್ ಕೊಟ್ಟಿರೋರು ಬರೋವರೆಗೂ ಹೋಗಲ್ಲ ಇಲ್ಲಿಂದ. ಏನ್ ಮಾಡಿದಾರೆ, ಏನ್ ಮಟ್ಟಿದಾರೆ ಬರ್ಬೇಕು ಇಲ್ಲಿಗೆ. ಸೋಮವಾರದಿಂದ ಹೆಣ್ಮಗುನ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಗಂಡಸ್ರುಗಳು ಟಾರ್ಚರ್ ಕೊಟ್ಟಿದಾರಲ್ಲ, ರಕ್ತ ಬರೋಂಗೆ ತೋರಿಸ್ಬಾರ ಜಾಗದಲ್ಲಿ ರಕ್ತ ಬರೋಂಗ್ ಹೊಡೆದಿದಾರಲ್ಲ. ನೀವೇನ್ ಮನುಷ್ಯ ರಾಕ್ಷಸ ಭ್ರಷ್ಟ
ಅದು ನಾವು ಬಂದಿದ್ದಕ್ಕೆ ಆ ಮಗುನ್ ಬಿಟ್ಟಿದ್ದೀರಾ, ಇಲ್ಲ ಅಂತಿದ್ರೆ ಇಲ್ಲ ಅಂದ್ರೆ ಬಿಡ್ತಾ ಇಲ್ಲ. ಇಲ್ಲ, ಅದನ್ನು ಕದ್ದಿ ಮುಚ್ಚಿ ತಗೊಂಡು ಹೋಗ್ತಾ ಇದ್ದಾರೆ. ಮುಕ್ತ ಬಿಡೋರು ಇಲ್ಲದೇ ಇಲ್ಲ, ಅದಂತೂ ಸತ್ಯ. ಮುಕ್ತ ಬಿಡೋರು ಇವ್ರಿಗೆ ಬೂಟ್ ಕಾಲು ಯಾರು ಹೇಳೋರು ಕೇಳೋರಿಲ್ಲ ಅಂತ ಓದಿದ್ದಾರೆ, ಅದು ಗಂಡು ಹಿಮಾಚಿ ಕರ್ಕೊಂಡು ಹೋಗಿ ಏನ್ ಮಾಡ್ಬೇಕಂತ ನಾವೇನಾರು ಬರ್ಲಾರ ಇವರು ಸಾಯ್ತಾ ಬಿಡೋರು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಅದಂತೂ 100% ಸಂತೂ ಸತ್ಯ ಅದು. ನೋಡಿ ಆ ಹೆಣ್ಮಕ್ಳು ಏನು ಅಳ್ತಾ ಉತ್ತರ ಇದ್ದಾರೆ, ಕೊಡ್ತಾರಾ ಇಲ್ವಾ ಕೇಳಿ ಸರ್. ಉತ್ತರ ಕೊಡ್ತಾರಾ ಇಲ್ಲ ಮೀಡಿಯಾದವ್ರನ್ನೆಲ್ಲ ಕರೆಸ್ಬೇಕಾ ಕೇಳಿ. ಸರ್, ಇಲ್ಲಿ ಸ್ಟೇಷನ್ ಅಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾ ಇದಾರೆ ಅಂದ್ರೆ ರಾಕ್ಷಸರು ತರ ವರ್ತನೆ ಮಾಡ್ತಾ ಇದಾರೆ. ಒಳಗಡೆ ಹೋಗೋ ತನಕ ಅಷ್ಟೇ, ಒಳಗೆ ಹೋಗ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ನನ್ನನ್ನು ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಗೊತ್ತಿಲ್ದಂಗೆ 4-5 ಜನ ಇನ್ಸ್ಪೆಕ್ಟರ್ ಗಾಂಡು ತರ ನಿಂತ್ಕೊಂಡು ಹೊಡ್ಸಿದಾನೆ ನನಗೆ. ಯಾವ ಪೊಲೀಸ್ ಈಗ ಕಾಮಾಕ್ಷಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ 4-5 ಜನ ಜಾಡ್ಸಿ ಬೂಟ್ ಕಾಲಲ್ಲಿ ಹೊಟ್ಟೆಗೆ ಓದಿದ್ ನಾನು ಅಂಗ್ರ ತಲೆ ಬಿದ್ದಿದ ತಕ್ಷಣ ಏನೋ ಫ್ಯಾಮಿಲಿ ಮ್ಯಾಟ್ರಿಗೆ ಹೋಗಿದ್ದು, ಅದು ಕ್ಲಿಯರ್ ಮಾಡ್ಬೇಕಿತ್ತು. ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ನೋಡಿದ್ರೆ ಅಮಾನವೀಯತೆಯಿಂದ ಹೆಂಗ್ ಬೇಕಂಗ್ ಮನ್ಸಿ ಬಂದಂಗ್ ಹೊಡೆದಿದ್ದಾರೆ 4-5 ಜನ ಪೊಲೀಸರು. ಇದು ತೆರೆಮರೆಯಲ್ಲಿ ತುಂಬಾ ನಡೀತಾ ಇದೆ. ಅದು ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಹೊಡಿತಾರೆ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಒಬ್ಬ ಪೊಲೀಸು ಅವ್ರೇನ್ ಮನುಷ್ಯರ ರಾಕ್ಷಸರ ಗೊತ್ತಿಲ್ಲ ಅವರು. ನಾನು ಕಾಲ್ ಹಿಡ್ಕೊಂಡ್ರು ಬಿಟ್ಟಿಲ್ಲ, ಸುಳ್ಳು ಕಂಪ್ಲೇಂಟ್ ನೀನ್ ಮಾಡ್ಬಾರ್ದು ಮಾಡಿದಿ ಅಂತ ಬರ್ಕೊಡು, ಇಲ್ಲ ನಾವು ಇವತ್ತು ರಾತ್ರಿ ಎಲ್ಲ ಇಲ್ಲ ಅರ್ದ್ ಬಿಡ್ತೀವಿ ಅಂತೆಲ್ಲ ಎದುರಿಸಿದ್ದಾರೆ. ಅಷ್ಟೆಲ್ಲ ದೌರ್ಜನ್ಯಕ್ಕೆ ಒಳಗಾದೆ. ಅವಾಗೆಲ್ಲ ನನ್ ಕಿಡ್ನಿ ಸ್ಟೋನ್ ಪೇಷಂಟ್ ಇತ್ತು, ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಆಮೇಲೆ ನಾನು ಏನು ಮಾಡ್ಕೊಳಕ್ ಆಗ್ಲಿಲ್ಲ, ಇಲ್ಲ ಸಾಕ್ಷಿನ ನಾಶ ಮಾಡ್ಬಿಟ್ಟವ್ರೆ. CC ಕ್ಯಾಮ್ರಾ ಎಲ್ಲ 6 ತಿಂಗಳು ಆಗೋಯ್ತು, 3 ತಿಂಗಳು CC ಕ್ಯಾಮ್ರಾ ಹೋಗ್ಬಿಡುತ್ತೆ. ಪ್ರೂಫ್ ಏನಿಲ್ಲ, ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಮಾತ್ರ ಇದೆ. ಬರೆಸ್ಕೊಂಡು ನನ್ನ ಮಗುನ ನೀವು ಕೇಳ್ಕೊಡ್ದು ಅಂತ ಹೇಳ್ಬಿಟ್ಟು ಯಾರೋ ದೌರ್ಜನ್ಯ ಮಾಡಿ ನನ್ನ ಮಗುನ ಅವ್ರ ಜೊತೆ ಕಳ್ಸಿಕೊಟ್ಬಿಟ್ರು. ಏನಂತ ಬರ್ಸ್ಕೊಂಡ್ರಿ ನೀವು? ರೈಟಿಂಗ್ ಅಲ್ಲಿ ಬರ್ಸ್ಕೊಂಡಿದ್ದಾರೆ. ಏನಂತ? ಸುಮ್ನೆ ನೀನ್ ಮಾಡೋ ಟೈಮಕ್ಕ ನಮ್ಮ ಅನುಮಾನ ಪಡ್ತಿದ್ದೆ ಅಂತ ಬರ್ಕೊಡು. ಓದಕ್ ಬರಲ್ಲ? ಓದಕ್ ಬರಲ್ಲ ಯಾರಿಗೆ? ನಿಮ್ಗೆ? ನಮ್ಗೆ ಓದಕ್ ಬರುತ್ತೆ ಸರ್. ನಾನು ಒಬ್ನೇ ಹೋಗಿರೋದು. ಹೊಡೆದಿರೋ ಹೊಡ್ತಕ್ಕೆ ಅವ್ರು ಹೊಡ್ತ ತಡಿಲಾರ್ದಲ್ಲ ಬಲವಂತ ಬದುಕೊಂಡಿದ್ದಾರೆ. ತಡಿಲಾರ್ದಲ್ಲ ಈಕೆ ಕೂಡ ಮುಗ್ದೆ ಅಂದ್ರೆ ಬುದ್ಧಿಮಾನ್. ಅಲ್ಲ, ಇವರು ಮನುಷ್ಯರು, ಇವರು ಹೊಟ್ಟೆಗೆ ಅನ್ನ ತಿಂತಾರ, ಏಲ್ ತಿಂತಾರ. ಒಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ಅವರೇ ಸರ್ವಾಧಿಕಾರಿ ಆಗ್ಬಿಟ್ಟಿದ್ದಾರೆ. ಯಾರು ಪೊಲೀಸರಾ? ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಪೊಲೀಸ್ ಅಂದ್ರೆ ಪೊಲೀಸವ್ರಾ? ಬಾರಯ್ಯ ಈ ಸೈಡ್, ಅದ್ ಯಾರದು? ಇವ್ರು ಅಧಿಕಾರದಲ್ಲಿ ಇದ್ದೇವೆ, ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮಂತ ಕೈ ಕಾಲು ಇಲ್ದಾರವ್ರು ಯಾರಾದ್ರೂ ಭಿಕ್ಷೆ ಬಿಡ್ತಾ ಇದ್ರೆ ರೋಡಲ್ಲಿ ತಗೊಂಡೋಗಿ ಬೆಗ್ಗರ್ ಕಾಲೋನಿಗೆ ಹೋಗ್ತಾರೆ. ಇವ್ರು 10 ರೂಪಾಯಿಗೆ 8 ಕಾಸಿಗೆ ರೋಡ್ ಫುಟ್ಪಾತ್ ಅಲ್ಲಿ 10 ರೂಪಾಯಿ ಕಲೆಕ್ಷನ್ ಮಾಡ್ತಾರಲ್ಲ, ಇವ್ರನ್ನ ಯಾವ ಕಾಲೋನಿಗೆ ಹಾಕ್ಬೇಕು ಪೊಲೀಸ್ ಅವ್ರನ್ನ? ರೋಡಲ್ಲಿ ಬನ್ನಿ, ಸಾಯಂಕಾಲ ತೋರಿಸ್ತೀನಿ. ಅಗ್ರಹಾರ ದಾಸರಳ್ಳಿ ಒಳಗೆ ಅಂಗಡಿ ಬಂದು 20 ರೂಪಾಯಿ ಇನ್ಸ್ಪೆಕ್ಟರ್ ಕಲೆಕ್ಷನ್ ಮಾಡ್ತಾನೆ. ಮಾನ ಮರ್ಯಾದೆ ಒಬ್ರು ಬಿಡಲ್ಲ. ನಾವು ಕೈ ಕಾಲು ಇಲ್ದಾರವ್ರು ಭಿಕ್ಷೆ ಬಿಡಬಾರ್ದು. ನಿಮ್ ಜನ್ಮಕ್ಕೆ ಕೈ ಕಾಲು ಇಲ್ದಾರವ್ರು ಭಿಕ್ಷೆ ಅಲ್ಲ, ಬಿಡಬಾರ್ದು. ನಮ್ಮಂತವ್ರ ತೆರಿಗೆ ದುಡ್ಡಲ್ಲಿ ಬದುಕ್ತಿದ್ದೀರಾ, ನಿಮಗ್ ಸಂಬಳ ಬಿಸಾಕ್ತಿದೀವಿ. ಏನಕ್ಕೆ? ಇಂಥವ್ರಿಗೆ ರಕ್ಷಣೆ ಕೊಡ್ಲಿ ಅಂತ. ಆ ಫುಟ್ಪಾತ್ ಅಲ್ಲಿ ಅನ್ನ ತಿನ್ನೋರ್ನ ಬಿಡಲ್ಲ, ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಸುಳ್ಳು ಮಾಡೋ ವೇಷಗಳನ್ನ ಬಿಡಲ್ಲ. 20 ರೂಪಾಯಿ ಕೈ ಹೊಡ್ತಿರಲ್ಲ, ನಿಮ್ದು ಒಂದ್ ಜೀವನ. ಯಾರಿಗಾರ ಒಡೆ ಅಂದ್ರೆ ಹೊಡೆದ್ಬಿಡ್ತಾರೆ. 10,000 ರೂಪಾಯಿ ಕೊಟ್ಟು ಅವ್ನು ಅಮಾಯಕ ಇರ್ಲಿ, 10,000 ಕೊಡ್ಲಿ, 20,000 ಕೊಡ್ಲಿ, ಒಡೆ ಅಂದ್ರೆ ಹೊಡೆದ್ಬಿಡೋದು. ಅವ್ರಿಗೆ ದುಡ್ಡು ಮುಖ್ಯ, ಮಾನವೀಯತೆ ಮುಖ್ಯ ಇಲ್ಲ, ಕಾನೂನು ಮುಖ್ಯ ಇಲ್ಲ. ಅವ್ರಿಗೆ ಏನ್ ಮುಖ್ಯ ಅಂದ್ರೆ ದುಡ್ಡು ಮುಖ್ಯ. ಅಮಾಯಕ ಇರ್ತಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ದುಡ್ಡು ಯಾರು ಕೊಡ್ತಾರೋ ಅವ್ರ ಪರ ಅದಿಸ್ಕೊಂತಾರೆ. ಹಿಂಗೆ ಪೊಲೀಸ್ ವ್ಯವಸ್ಥೆ ಈ ತರ ಆಗಿದೆ. ದುಡ್ಡಿಲ್ಲ ನ್ಯಾಯ, ದುಡ್ಡಿಲ್ಲ ನ್ಯಾಯ, ಈ ತರ ಆಗಿದೆ. ಸಂವಿಧಾನ ಏನ್ ಹೇಳ್ತದೆ? ಪ್ರತಿಯೊಬ್ಬರಿಗೂ ಒಂದೇ ನ್ಯಾಯ ಕೊಡ್ಬೇಕು ಅಂತ ಹೇಳುತ್ತೆ. ಇವ್ರು ನೋಡ್ರೆ ದುಡ್ಡಿದವ್ರಿಗೂ ನ್ಯಾಯ, ದುಡ್ಡಿಲ್ದವ್ರಿಗೂ ನ್ಯಾಯ, ಈ ತರ ತಾರತಮ್ಯ ಮಾಡ್ತಾ ಇದಾರೆ ಇವರು. ಅವ್ರು ದುಡ್ಡಿರೋ ಫೇವರ್ ಆಗೇ ಮಾಡ್ತಾ ಇದಾರೆ ಹೊರತು ಬಡವ್ರ ಪರ ಇವ್ರು ನಿಲ್ತಾ ಇಲ್ಲ ಇವರು. ಪಾಪ ಈ ಅಮ್ಮ ಅಮಾಯಕ ಏನು ಗೊತ್ತಾಗ್ತಲ್ಲ ಎಮ್ಮಗೆ. ಈ ಅಮ್ಮಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಮಾತಾಡೋಕ್ಕೂ ಸಹ ಬರಲ್ಲ ಅಂತ ಅಮ್ಮಂಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಬೂಟ್ ಕಾಲೆಲ್ಲ ಒದ್ದಿದ್ದಾರೆ ಪೊಲೀಸರು. ಆಮೇಲೆ ರಕ್ತ ಇಲ್ಲ ಮಾರ್ಕೆಲ್ ತೋರಿಸ್ರಿ, ಮಾರ್ಕೆಲ್ ಆಗಿದೆ, ಹಿಂಗೆಲ್ಲ ಹೊಡೆದಿದ್ದಾರೆ. ಗಂಡಸರು ಪೊಲೀಸರು ಹೊಡೆದಿದ್ದಾರೆ. ನೋಡಿ ಇವ್ರಿಗೆ ಏನ್ ಮಾಡಕ್ ನೀವೇ ಹೇಳಿ. ಹ್ಯಾಂಡಿಕ್ಯಾಪ್ಟ್ ನೋಡಿ ಕಮಿಷನರ್ ಸರ್, ನೋಡಿ ಕಮಿಷನರ್ ನೋಡಿ ಇದು ಯಾವ ತರ ಮಾಡಿದಾರೆ ನೋಡಿ. ನಿಮ್ ಪೊಲೀಸರು ಯಾವ ತರ ಟಾರ್ಚರ್ ಕೊಡೋ ಮಹಿಳೆಗೆ, ಮುಕ್ತ ಮಹಿಳೆಗೆ ಯಾವ ತರ ಟಾರ್ಚರ್ ಕೊಡ್ತಾರೆ. ಪಾಪ ಮನೆ ಕೆಲಸ ಮಾಡ್ದ ಎಮ್ಮ ಮನೆ ಕೆಲಸ ಮಾಡೋ ಎಮ್ಮಗೆ ಯಾವ ತರ ಟಾರ್ಚರ್ ಕೊಡ್ತಾರೆ ನೋಡಿ ಕಮಿಷನರ್ ಅವರೇ. ನೋಡಿ ತಲೆಗೆಲ್ಲ ಹೊಡೆದಿದ್ದಾರಮ್ಮ, ತಲೆ ಹೊಡೆದಿದಾರ, ತಲೆ ಹೊಡೆದಿದ್ದಾರೆ ನೋಡಿ. ಪಾಪ ಅಮ್ಮ ಯಾವ ತರ ಅಳ್ತಾರೆ ನೋಡಿ. ಪಾಪ ಮುಗ್ಧ ಹೆಣ್ಮಗಳು ಅಮ್ಮ, ಮುಗ್ಧ ಹೆಣ್ಮಗಳು ಯಾವ ತರ ಟಾರ್ಚರ್ ಕೊಟ್ಟಿದ್ದಾರೆ ಇವರು. ಇವ್ರು ಹಿಂಗೆಲ್ಲ ಪೊಲೀಸ್ ವ್ಯವಸ್ಥೆ ಇದೇ ತರ ಇರೋದು. ಇವರಿಗೆ ಬಡವ್ರಿಗೂ ನ್ಯಾಯ, ಶ್ರೀಮಂತರಿಗೂ ನ್ಯಾಯ ಇದೆ. ಏನ್ ಆಗ್ತದೆ ಅಂತ ಗೊತ್ತಾಗ್ತದೆ ಸಮಾಜದಲ್ಲಿ. ಈ ತರ ದೌರ್ಜನ್ಯ ಮಾಡ್ತಾ ಇರಲ್ಲ. ಯಾವ ತರ ಇವರು ಜನಗಳು ಪರ ಇದ್ದಾರೆ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಕಮಿಷನರ್ ಅವರೇ ನೀವೇ ನೋಡಿ ಇವ್ರು ಯಾವ ತರ ಗೃಹ ಮಂತ್ರಿ
ಗೃಹ ಮಂತ್ರಿ ಅವರೇ ಬರಬೇಕು. ಯಾವ ಸ್ಟೇಷನ್ ಅಲ್ಲಾದ್ರೂ ಸಾರ್ವಜನಿಕರಿಗೆ ಅಲ್ಲ ಇವ್ರಿಗೆಲ್ಲ ಇಟ್ಟು ಪೊಲೀಸ್ ಕಮಿಷನರ್ ಅಲ್ವಾ ಅವರೇ ಬರ್ಲಿ, ಪೊಲೀಸ್ ಕಮಿಷನರ್ ಬರ್ಲಿ, ಪೊಲೀಸ್ ಕಮಿಷನರ್ ಏನ್ ಅನ್ಯಾಯನ ಅವರೇ ತಡಿಬೇಕು. ಕಮಿಷನರ್ ಯಾರಿದ್ದಾರೆ ಅವರೇ ಬರ್ಲಿ, ಅವರೇ ಬರಬೇಕು, ಕಮಿಷನರೇ ಬರಬೇಕು. ಯಾವನಾರು ಟೆರರಿಸ್ಟ್ ಅಥವಾ ರೇಪಿಸ್ಟ್ ಮರ್ಡರ್ ಎನ್ಕೌಂಟರ್ ಮಾಡ್ಬಿಟ್ರೆ ಮಾತ್ರ ಎಲ್ಲಾ ಮಾನವ ಹಕ್ಕು ಆಯೋಗದವರು ಬಂದ್ ಬಾಯ್ ಪಡ್ಕೊಂತೀರಾ ಲಬೋ ಲಬೋ ಅಂತ. ಇಂತ ಹೆಣ್ಣು ಮಗಳನ್ನ ಸೋಮವಾರದಿಂದ ಇಟ್ಕೊಂಡು 24 ಅವರ್ಸ್ ಒಳಗಡೆ ಕೋರ್ಟ್ ಸಬ್ಮಿಟ್ ಮಾಡಬೇಕು, ಮಹಿಳಾ ಅಪರಾಧ ವಿಚಾರಣೆ ಮಾಡಬೇಕು ಅಂತ ಕಾನೂನು ಇದೆ. ಎಲ್ರಿ ಇದೆ ನಿಮ್ಮ ಹತ್ರ ಕಾನೂನು? ಎಗ್ರೆ ಮುಟ್ಟಿದ್ರಿ 3 ಜನ ಗಂಡಸರು ಬಂದ ಹುಡುಗಿ ತಲೆಯಿಂದ ಕಾಲ್ವರೆಗೂ ಹೊಡೆದಿದ್ದೀರಲ್ಲ, ಎಲ್ಲಿ ಸಬ್ಮಿಟ್ ಮಾಡಿದ್ರೆ? ಕಂಪ್ಲೇಂಟ್ ಕೊಟ್ಟವ್ರಲ್ಲಿ FIR ಕಾಪಿ ಇಲ್ಲಿ ನಮಗ್ ಬೇಕು ಇವಾಗ. ಬಂದು ಉತ್ತರ ಕೊಡ್ಲೇಬೇಕು. ಆರಗ ಜ್ಞಾನೇಂದ್ರ ಆಗ್ಲಿ ಅಥವಾ ಯಾರೇ ಕಮಿಷನರ್ ಆಗ್ಲಿ ಇನ್ನೊಬ್ಬ ಮತ್ತೊಬ್ಬ ಅಥವಾ ಯಾವಾರಾಗ್ಲಿ ಬಂದು ಉತ್ತರ ಕೊಡ್ಬೇಕಿಲ್ಲ ಅಷ್ಟೇ. ವಿತೌಟ್ ರೆಸ್ಪೆಕ್ಟ್ ಮಾತಾಡ್ತಿದ್ದೀನಿ. ಈ ಹೆಣ್ಣು ಮಗುವಾಗಿರೋ ಅನ್ಯಾಯ ನೋಡಕ್ ಆಗ್ತಾ ಇಲ್ಲ. ನಾನು ಒಂದ್ ಹೆಣ್ಣು, ಆದ್ರೆ ಆ ಕಾನ್ಸ್ಟೇಬಲ್ಗಳಾಗ್ಲಿ ಇನ್ಸ್ಪೆಕ್ಟರ್ ಆಗ್ಲಿ ಯಾರು ಹೆಣ್ಣುಗಳಲ್ಲ ಇಲ್ಲಿರೋರು. ಯಾಕೆಂದ್ರೆ ಹೆಣ್ಣು ಹೊಡಿಬೇಕಾದ್ರೆ ಬಿಡಿ ಸರ್ ನಾವು ನೋಡ್ಕೊತೀವಿ ವಿಚಾರಣೆ ಮಾಡ್ತೀವಿ ಅಂತ ನಿಮ್ ಬಾಯಲ್ಲಿ ಬರ್ಲಿಲ್ಲ. ಅವ್ರ ಈ ಪವರ್ ಇರುತ್ತೆ, ಅವ್ರು ಹೇಳ್ತಾರೆ ಅವ್ರು ಹೊಡೆದ್ರೆ ಹೊಡಿಬೇಕು, ಅವ್ರ ಸಾಯಿಸ್ರಿ ಅಂದ್ರೆ ಸಾಯಿಸ್ಬೇಕು. ಯಾರು ಕೊಡ್ತಾರೆ ಅವ್ರ ಪರ ಹೊರತು ಅಮಾಯಕರ ಪರ ಅಲ್ಲ. ಅರ್ಧ ಗಂಟೆ ನಾವು ಬಂದ 5 ನಿಮಿಷಕ್ಕೆ ಹುಡುಗಿನ ಬಿಟ್ಬಿಟ್ಟು ಓಡಿಸ್ತಾ ಇದ್ರೆ ಕಳ್ಳರನ್ನ ಓಡಿಸ್ದಂಗೆ. ಇಷ್ಟಿನ ಎಲ್ಲೋಗಿದ್ದೆ? ಕರೀರಿ, ನಿಮ್ಮಲ್ಲಿ ಎಲ್ಲಾರನ್ನೂ ಕರಿಬೇಕು. ಹೈಯರ್ ಅಥಾರಿಟಿ ಯಾರ್ಯಾರಿದ್ರೆ ಪ್ರತಿಯೊಬ್ರು ಬರ್ಬೇಕು. ಕಂಪ್ಲೇಂಟ್ ಕೊಟ್ಟವರು ಕೂಡ ಬರ್ಬೇಕು. ಇಲ್ಲಿ ಮೆಡಿಕಲ್ ಚೆಕಪ್ ಬೇಕು, ನಮ್ಗೆ ರಿಪೋರ್ಟ್ ಬೇಕು, ಪ್ರತಿಯೊಂದು ಬೇಕು ನನಗೀಗ. ಮಂಗಳವಾರದಿಂದ ಏನ್ ನೀವು ಮೆಡಿಕಲ್ ಚೆಕಪ್ ಮಾಡಿಸಿದೀರಾ ಅದು ರಿಪೋರ್ಟ್ ಕಾಪಿ, ರಿಮೈಂಡ್ ಹೋಮ್ ಕಾಪಿ, ಪ್ರತಿಯೊಂದು ನಗರ ಸ್ಟೇಷನ್ ಅಲ್ಲಿ ಯಾವ ತರ ಕೆಲಸ ಮಾಡ್ತಾ ಅಂತ ಜನಗಳು ಹೇಳ್ತಾರೆ. ಇಲ್ಲಿ ಬಂದೇ ಅಮಾಯಕರನ್ನ ಕರ್ಕೊಂಬರೋದು, ಅವ್ರಿಗೆ ಟಾರ್ಚರ್ ಕೊಡೋದು, ಸುಳ್ಳು ಕಂಪ್ಲೇಂಟ್ ಹಾಕೋದು, ಅವ್ರ ಮೇಲೆ FIR ಮಾಡಿ ಜೈಲಿಗೆ ಕಳ್ಸೋದು, ಇದೇ ಕೆಲಸ ಮಾಡ್ತಾರೆ ಹೊರತು ಅವರು ನ್ಯಾಯದ ಪರ ಕೆಲಸ ಮಾಡ್ತಾ ಇಲ್ಲ ಇವರು. ಅಲ್ಲ, ಬುದ್ಧಿವಂತರು ಓದಿರೋರು ಒಳ್ಳೆ ಬಟ್ಟೆ ಹಾಕಿರೋರ್ನ ಕರ್ಸಿ ಚೇರ್ ಮೇಲೆ ಕೂರಿಸ್ಕೊತೀರಾ. ಹಳ್ಳಿ ಜನ ಮುಗ್ಧ ಜನ ಅಂದ್ರೆ ನೆಲದ ಮೇಲೆ ಕೂರಿಸ್ತೀರಾ. ನಿನ್ನೆ ನೈಟ್ 1:30 ಬಂದಿರೋದವ್ರು 1:30 ಈ ತರ ಫುಟ್ಪಾತ್ ಅಲ್ಲಿ ಕೂರಿಸಿದ್ರಲ್ಲ. ನಿಮ್ಗೆ ಯಾರಿಗೂ ಅಪ್ಪ ಅಮ್ಮ ಇಲ್ವಾ? ಅಥವಾ ಊರಲ್ಲಿ ಯಾರು ಇಲ್ವಾ ನಿಮ್ಗೆ? ಹೇಳೋರು ಕೇಳೋರು ಅವ್ರು ಬಂದಿದೆ ತರ ಫುಟ್ಪಾತ್ ಅಲ್ಲಿ ಕೂತಿದ್ರೆ ನೋಡ್ಕೊಂಡು ಕೂತ್ಕೋತಿದ್ರಾ? ಇಲ್ಲ ನಿಮ್ಮ ಅಕ್ಕ ತಂಗಿದ್ರಿಗೆ ಈ ತರ ಅನ್ಯಾಯ ಆಗಿದ್ರೆ ನೋಡ್ಕೊಂಡು ಕೂತ್ಕೋತಿದ್ರಾ? ಏನಾದ್ರೂ ಮಾಡ್ಬಾರ್ದು ಮಾಡಿದ್ರೆ ಅವ್ರ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ. ಹೊಡೆಯಕ್ಕೆ ಯಾರು ಹೊರಗಡೆ ಕಳಿಸ್ತಾರೆ. ನ್ಯಾಯ ಕೇಳಕ್ ಬಂದ್ರೆ ಹಳ್ಳಿ ಜನಗಳನ್ನ ಹೊರಗಡೆ ಕಳ್ಸೋದು. ಬಂದ್ರೆ ನಾನು ನ್ಯಾಯ ಕೊಡ್ತೀನಿ, ಈಚೆ ಬರ್ಬೇಕಷ್ಟೇ. ಏನ್ ಹೇಳೋರು ಕೇಳೋರು ಯಾರು ಇಲ್ದಂಗೆ ಹೋಗುವ ಭ್ರಷ್ಟ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋರ್ನೇ ಒಳಗೆ ಹಾಕೊಂಡು ಕುಂಡ್ರಿಸ್ಕೊಳ್ಳೋ ಅಂತ ಅಧಿಕಾರಿಗಳು, ರಾಜಕಾರಣಿಗಳು. ಯಾಕೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ಲೇಬಾರ್ದ? ನೀವು ಮಾಡೋ ತಪ್ಪುಗಳನ್ನ ಯಾರು ಹೇಳಲೇಬಾರ್ದ? ಉತ್ತರ ಕೊಡಿ ಅಂದ್ರೆ ಹಿಂದಿನ ಬಾಗ್ಲಲ್ಲಿ ಒಳಗೋರು ಅಂತವ್ರು ಇವರು. ವಿಜಯನಗರ ಸ್ಟೇಷನ್ ಅಲ್ಲಿ ಮುಂದೆ ಇದೀವಿ. ಒಬ್ರು ಪೊಲೀಸರು ಒಬ್ರು ಆಚೆ ಬರ್ತಾರ ನೋಡಿ. ಅವ್ರು ಏನು ಕಿವಿನ ಕೇಳಿಸಲ್ಲ, ಇಲ್ಲ ದಪ್ಪ ಅವ್ರ ದಪ್ಪ ಚರ್ಮ ಆಗಿದೆ ನಮ್ಗಂತೂ ಗೊತ್ತಿಲ್ಲ. ಸ್ಟೇಷನ್ ಮುಂದೆ ಕುತ್ಕೊಂಡು ಒಬ್ಬ ಅಮಾಯಕ ಹೆಣ್ಮಗಳು ಪರ ಮಾತಾಡ್ತಾ ಇದೀವಿ. ಸ್ಟೇಷನ್ ಇಂದ ಒಬ್ರು ಈಚೆ ಬರ್ತಾ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಮಾತಾಡ್ತಾ ಇದೀವಿ. ಇಲ್ಲಿ ಕೋಣ ಮುಂದೆ ಕಿನ್ನಿ ಬಾರ್ಸಂಗ್ ಆಯ್ತೆ ಹೊರತು ಬೇರೆ ಏನೇನು ಆಯ್ತಾ ಇಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟವ್ರನ್ನ ಕರೆಸ್ಬೇಕಷ್ಟೇ. ನೀವ್ ಹೆಂಗೆ ಈ ಮಗುನ ಈ ಹೆಣ್ಣು ಹುಡುಗಿನ ಸೋಮವಾರದಿಂದ ಇಟ್ಟು ಟಾರ್ಚರ್ ಕೊಡ್ತಿದ್ದೀರೋ, ಕಂಪ್ಲೇಂಟ್ ಕೊಟ್ಟವರು ಬರ್ಬೇಕು. ಇವಾಗ ಬರ್ಲಿಲ್ಲ ಅಂತಂದ್ರೆ ನಾವು ಕೂಡ ಮಾನವ ಹಕ್ಕು ಆಯೋಗ ಇನ್ನೊಂದೇನಿದೆ ಮತ್ತೊಂದಿದೆ ಎಲ್ಲರನ್ನು ಕರ್ಕೊಂಡ್ ಬರ್ತೀವಿ. ಯಾವನೋ ರೇಪಿಸ್ಟ್ನೋ ಅಥವಾ ಯಾವನೋ ಟೆರರಿಸ್ಟ್ನೋ ಎಲ್ಲರೂ ಸುಟ್ಟು ಬಿಸಾಕಿದ್ರೆ ಪೊಲೀಸ್ ಅವ್ರ ಮೇಲೆ ಕೇಸ್ ಹಾಕ್ದಾಗ ಬಾಯ್ ಬಡ್ಕೋತೀರಾ? ಅವಾಗ ನಿಮ್ಮಂತವ್ರಿಗೆ ಬೆನ್ನಿಂದ ನಿಂತ್ಕೊಳ್ಳೋದು ನಾವೇನೇನೆ, ಪಬ್ಲಿಕ್ ಏನೇನೆ. ಇವತ್ತು ಈ ಹೆಣ್ಮಗು ನ್ಯಾಯ ಕೇಳಕ್ ಬಂದಿರೋದು ಪಬ್ಲಿಕ್. ಬಂದು ಉತ್ತರ ಕೊಡಿ ಅಷ್ಟೇ. ಪೊಲೀಸ್ ಅಂದ್ರೆ ಭಯ ಬರಬೇಕು. ಅದಕ್ಕೆ ಹೆಂಗ್ ಬೇಕಂತ ತಿಳಿಸ್ತಾ ಇರೋದು ಇವರು ಜನಗಳ ಮೇಲೆ. ಇವರು ರಕ್ಷಣಾಗಿಲ್ಲ ಇವರು. ಅಲ್ಲ, ನಿಮ್ಗೆ ಏನಾದ್ರು ಒಂದು ಚೂರು ಅನ್ಯಾಯ ಆದ್ರೆ ನಿಮ್ಮ ಪರವಾಗಿದೆ ದನಿ ಎತ್ತವರು ನಾವು ಪಬ್ಲಿಕ್ಗಳು. ಪೊಲೀಸರಿಗೆ ರಕ್ಷಣೆ ಕೊಡಿ, ಪೊಲೀಸರ ವಿರುದ್ಧ ಮಾತಾಡಬೇಡಿ. ಟೆರರಿಸ್ಟ್ ಸಾಯಿಸಿದ ತಪ್ಪಲ್ಲ, ರೇಪಿಸ್ಟ್ ಸಾಯಿಸಿದ ತಪ್ಪಲ್ಲ ಅಂತ ನಾವು ನಿಮ್ ಪರವಾಗಿ ಮಾತಾಡ್ತೀವಿ. ಆದ್ರೆ ಇವತ್ತು ನೀವುಗಳು ಮಾಡ್ತಿರೋದೇನು? ಹಳ್ಳಿ ಜನಗಳನ್ನ, ಮುಗ್ಧ ಜನಗಳನ್ನ ಅವ್ರು ಹೇಳಿ ದುಡ್ಡು ಕೊಟ್ಟಿರೋರು ಹೆಂಗ್ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಎಷ್ಟು ಕೊಟ್ಟಿದ್ದೀರಾ ಸ್ವಾಮಿ ಲಂಚನ? ಎಷ್ಟು ಸಾವಿರ ಕೊಟ್ಟಿದ್ದಾಳಪ್ಪ ಅಮ್ಮ? ಇಲ್ಲ 5 ಚಿನ್ನದ ಬಳೆಯಲ್ಲಿ ನೀನ್ 3 ಇಟ್ಕೊ ನಾನ್ 3 ಇಟ್ಕೋತೀನಿ ಅಂತ ಹಂಗೆ ಹಂಚ್ಕೊಂಡ್ಬಿಟ್ರ ಉತ್ತರ ಕೊಡ್ಬೇಕಷ್ಟೇ. ನೈಟ್ 1:30 ವಯಸ್ಸಾಗಿರೋರ್ನ ಕಾಯಿಸಿದೀರಾ. ನೀವೇನ್ ಮನುಷ್ಯತ್ವ ಇದೆಯಾ ನಿಮ್ಗೆ? ಏನಿದೆ
ಪೊಲೀಸರು ಯಾವ ಬಂದ ನೋಡೋಣ ಪೊಲೀಸರು ಅರ್ಧ ಗಂಟೆ ಆಯ್ತು, ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ದೀವಿ. ಆಚೆ ಒಬ್ಬ ಅಮಾಯಕ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಪೊಲೀಸರು ಬೂಟ್ಗಳೆಲ್ಲ ಒದ್ದಿದ್ದಾರೆ, ಅವ್ರ ಪಡೆ ಸುಮ್ಮನೆ ಇದ್ದಾರೆ. ಎಸಿ ರೂಮ್ ಕೊಟ್ಟಿದ್ದಾರೆ, ಸುಮ್ಮನಿದ್ದಾರೆ. ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಂಗಲ್ಲ. ನ್ಯಾಯಾಂಗ, ಕಾರ್ಯಾಂಗ ಎಲ್ಲ ಅಂಗಗಳು ಆರಕ್ಷಕರು ಅಂದ್ರೆ ಎಲ್ಲಾರು ರಕ್ಷಣೆ ಮಾಡೋಂತವ್ರು. ಇವತ್ತು ವಿದ್ಯೆ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡಿರೋರ್ನ, ಚೆನ್ನಾಗಿ ಓದಿರೋರ್ನ ಕರೆದು ಚೇರ್ ಮೇಲೆ ಕೂರಿಸ್ಕೊಂಡು ನ್ಯಾಯ ಕೊಡ್ತೀರಾ? ಹಳ್ಳಿ ಜನಗಳನ್ನ ಫುಟ್ಪಾತ್ ಅಲ್ಲಿ ಕೂರಿಸ್ತೀರಾ? ಒಳಗಡೆ ಬಂದ ಗಡಿ ಈಚೆಗೆ ಅಂತೀರಾ? ಅವ್ರು ಎಲ್ಲಿ ಕುತ್ಕೋಬೇಕು ಅನ್ನೋ ಗೊತ್ತಾಯ್ತು. ಅಷ್ಟು ಅಮಾಯಕ ಜನಗಳು ಅವರು. ಅಂತ ಅಮಾಯಕ ಜನಗಳಿಗೆ, ಮುಗ್ಧ ಜನಗಳಿಗೆ ಈ ತರ ಅನ್ಯಾಯ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಆಗ್ತಾ ಇರೋದು ದೌರ್ಜನ್ಯ ಆಗ್ತಾ ಇದೆ ಹೊರತು ಬೇರೆ ಏನೂ ಆಗ್ತಾ ಇಲ್ಲ. ಇಲ್ಲಿ ಜನಗಳ ಪರ ನ್ಯಾಯ ಸಿಗ್ತಾ ಇಲ್ಲ, ದೌರ್ಜನ್ಯ ಆಗ್ತಾ ಇದೆ. ಇಲ್ಲಿ ಪ್ರತಿಯೊಂದು ಸ್ಟೇಷನ್, ಇದೇ ಸ್ಟೇಷನ್ ಅಂತಲ್ಲ, ಪ್ರತಿಯೊಂದು ಸ್ಟೇಷನ್ ಕರ್ನಾಟಕದಲ್ಲಿರೋ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಸಹ ಹಿಂಗೆ ಆಗ್ತಾ ಇರೋದು. ಅದಂತೂ ಸತ್ಯ, ಅದ್ರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಂದು ಸ್ಟೇಷನ್ ಅದೇ ತರನೇ ಆಗ್ತಾ ಇರೋದಿಲ್ಲ. ಯಾವ ಸ್ಟೇಷನ್ ಅವರು ಇದೇ ತರನೇ ಆಗ್ತಾ ಇರೋದು. ಹೌದು, ಇಂಪ್ರೆಸ್ ಮಾಡ್ತಾನೆ, ಇವ್ರಿಗೆ ಹಾಕೊಂಡು ಹೊಡೆಯರೆ ಹೌದು. ರೂಪ್ತಾ ಇರೋದೆ. ಅವ್ನ ಅಮಾಯಕನೋ, ದೌರ್ಜನ್ಯ ಮಾಡಿರೋನೋ, ಕಳ್ತನೋ, ಸುಳ್ತಾನೋ ಏನು ಗೊತ್ತಿಲ್ಲ. ವೆರಿಫೈ ಮಾಡಂಗಿಲ್ಲ. ಯಾರು ದುಡ್ಡು ಕೊಡ್ತಾರೋ ಅವ್ರ ಪರ, ಯಾರು ದುಡ್ಡು ಕೊಡ್ತಾರೆ, ಲಂಚನ ಯಾರು ಕೊಡ್ತಾರೆ, ಅವ್ರಿಗೆ ಹೊಡೆಯರಿ ಅಂದ್ರೆ ಹೊಡಿತಾ ಇರ್ಬೇಕು. ಅವರು ಲೇಡೀಸು ಕಾನ್ಸ್ಟೇಬಲ್ಗಳು, ಅವ್ನು ಇನ್ಸ್ಪೆಕ್ಟರ್ ಆರ್ಡರ್ ಮಾಡ್ತಾನೆ, ಹೊಡಿಯಪ್ಪ ಏನಂದ್ರೆ ಅವ್ರು ಹೊಡಿತಾ ಇರ್ಬೇಕು. ಲೇಡೀಸ್ ಅವ್ರನ್ನ ಮುಟ್ಟಕ್ಕೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು ಕೇಳ್ತಾ ಇರೋದಷ್ಟೇ. FIR ಹಾಕಿ 24 hours ಒಳಗಡೆ ಕೋರ್ಟ್ ಸಬ್ಮಿಟ್ ಮಾಡ್ಬೇಕು. ನೀವ್ ಹೆಂಗಿಟ್ಕೊಂಡಿದ್ರಿ ಸೋಮವಾರದಿಂದ? ನನಗೆ ನ್ಯಾಯ ಬೇಕಷ್ಟೇ. ಈ ಹೆಣ್ಮಗುಗಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದವ್ರ? ಅವರು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇವತ್ತು ಗುರುವಾರ ಸಂಜೆ ಆಗಿದೆ. 4 ದಿವಸ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇವತ್ತು 4 ದಿವಸ ಆಗೈತೆ. ಅವ್ರು ಸ್ಟೇಷನ್ ಅಲ್ಲಿ ಕೂಡಾಕೊಂಡು ಮಡ್ಕೊಂಡಿದ್ದಾರೆ. 4 ದಿವಸ ಆದ್ರೂ ಸ್ಟೇಷನ್ ಅಲ್ಲಿ. ಪೊಲೀಸರಿಗೆ ಧಿಕ್ಕಾರ, ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಪೊಲೀಸರಿಗೆ, ಹೆಣ್ಣು ಮನಸ್ಥಿತಿ ಇಲ್ಲದ ಹೆಣ್ಣು ಕಾನ್ಸ್ಟೇಬಲ್ಗಳಿಗೂ ಕೂಡ ಧಿಕ್ಕಾರ. ಬರೀ ವಾಚ್ಮೆನ್ ಕಾಯಕಲ್ಲ ತಾಯಿ ಹೆಣ್ಣು ಅಂದ್ರೆ ತಾಯಿ ಸಮಾನ. ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಹೊಡಿಬೇಕಾದ್ರೆ ಕಣ್ ಮುಚ್ಕೊಂಡು ಕೂತಿದ್ದ ನೀನು? ಅಥವಾ ನಿಮ್ಗಳಿಗೆ ನ್ಯಾಯ ಹೇಳ್ಕೊಟ್ಟೆ ಇಲ್ವಾ? ಕರೀರಿ, ಯಾರಿದ್ದಾರೆ ಅಧಿಕಾರಿಗಳು ಬರ್ಬೇಕು, ಉತ್ತರ ಕೊಡ್ಬೇಕು. ಈ ಹುಡುಗಿ ವಿರುದ್ಧವಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಬಂದ ಮಾತಾಡ್ಬೇಕು. ಇಲ್ಲಿ ಅದೆಷ್ಟು ಬಳೆ ನೀವ್ ಇಸ್ಕೊಂಡಿದ್ದೀರಾ, ಅದೆಷ್ಟು ಬಳೆ ಇವ್ರು ಕಟ್ಟಿದ್ದಾರೆ ನಾವು ನೋಡ್ಬೇಕು. FIR ಹಾಕ್ರಿ, ಕಾನೂನು ಕ್ರಮ ತಗೊಳ್ಳಿ. ಅವ್ರು ಏನೋ ಮಾಡ್ಬೇಕು ಮಾಡಿದ್ರು. ಸೋಮವಾರದಿಂದ ಗುರುವಾರವರೆಗೂ ಸ್ಟೇಷನ್ ಮಾಡ್ಕೊಂಡಿದ್ದಾರೆ. ಹೊಡೆಯಕ್ಕೆ ಯಾರು ರೈಟ್ಸ್ ಕೊಟ್ಟಿರೋದು? ಯಾವ ಮೇಲಧಿಕಾರಿ ಯಾರು ಹೇಳಿದ್ದಾರೆ ನಿಮ್ಗೆ? ಸ್ಟೇಷನ್ಗೆ ಯಾರು ಬಂದ ತಕ್ಷಣ ಹಾಕೊಂಡು ಒಬ್ರೇ ಅಂತ ಕಳ್ತನ ಮಾಡಿದ್ರು, ಅವ್ನು ನೆನೆ ಹಾಕಿದ್ರು, ಹೊಡೆಯಕ್ಕೆ ರೈಟ್ಸ್ ಇಲ್ಲ. ಯಾವ ಮನುಷ್ಯರು ಯಾರು ಮುಟ್ಬಾರ್ದು. ಅದೇ ನೋಡಿ, ಕಳ್ತನ ಮಾಡಿದ ಒಪ್ಕೊ ಬಿಡ್ತೀನಿ ಅಂತ ಹೇಳ್ತಾರೆ ಪೊಲೀಸರು. ಈ ತರ ಮಾಡ್ತಾರೆ. 4 ದಿವಸದಿಂದ ಹಿಡ್ಕೊಂಡೆ, 4 ದಿವಸದಿಂದ ಒಂದಲ್ಲ 4 ದಿವಸದಿಂದ ಒಬ್ಬ ಹೆಣ್ಮಕ್ಳು ಹಿಡ್ಕೊಂಡಿದ್ದಾರೆ ಇವತ್ತಿಲ್ಲಿ ಸ್ಟೇಷನ್. ನೋಡಿ, ಒಬ್ಬರಾದ್ರೂ ಬಂದು ಉತ್ತರ ಕೊಡ್ತಾ ಇದಾರಾ ಅಥವಾ ಇಲ್ಲ ಹಿಂಗೆ ಹೆಂಗೆ ಅಂತ ಬೆಳಗ್ಗೆ ಬೆಳಕರೆ ನಾವು ಇಲ್ಲಾರಣ ಎಲ್ಲೂ ಹೋಗೋದು ಬೇಡ. ಕಳ್ರ ತರ ನಾವ್ ಅಲ್ಲಿ ಕೂತಿದ್ರೆ ಕತ್ಲಲ್ಲಿ ಕರ್ಕೊಂಡು ಓಡ್ತಾವ್ರೆ ಅವಳನ್ನ. ಕಾಣಿಸಲ್ಲ ನಮ್ ಕಣ್ಗಳಿಗೆ ಅಂತ. ಯಾರ ಕಣ್ಗೂ ಕಾಣಿಸ್ತಾರೆ ನಮ್ KRS ಪಾರ್ಟಿ ಕಾಣಿಸುತ್ತೆ ಸ್ವಾಮಿ. ಹೊಡೆದವರಲ್ಲ ಲೇಡೀಸ್ಗೆ ಸೋಮವಾರದಿಂದ 4-5 ದಿನ ಇಟ್ಕೊಂಡು ಹೊಡೆದವರಲ್ಲ. ಅಲ್ಲ, ಯಾರ ಕಣ್ಗೂ ಕಾಣ್ದಲ್ಲಿರೋದು ನಮ್ಮ ಪಕ್ಷ ಕಾಣುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಬ್ರು ಎಜುಕೇಟೆಡ್ಸ್ ಗಳೆಲ್ಲ ಸೇರಿ ಕಟ್ಟಿರೋ ಪಕ್ಷ ನಮ್ದು. ಯಾರೋ ಅನ್ಎಜುಕೇಟೆಡ್ ದುಡ್ಗೋಸ್ಕರನೋ ಸೂಟ್ಕೇಸ್ಗೋಸ್ಕರನೋ ಕಟ್ಟಿರೋ ಪಕ್ಷ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಕಟ್ಟಿರೋ ಪಕ್ಷ ನಮ್ದು. ವೆಲ್ ಎಜುಕೇಟೆಡ್ ಗಳು ಸೇರಿ ಕಟ್ಟಿರೋ ಪಕ್ಷ ನಮ್ದು. ಯಾಕೆಂತ ಇಂಥ ಭ್ರಷ್ಟ ಅನಾಚಾರಗಳಿಗೆ ಮುಂದೆ, ಭ್ರಷ್ಟ ವ್ಯವಸ್ಥೆಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಉತ್ತರ ಕೊಡ್ಬೇಕು ಅಂತ ಬಂದಿರೋರು ನಾವು. ಬಂದು ಈಚೆಗೆ ಉತ್ತರ ಕೊಡಿ ಅಷ್ಟೇ. ನಾವು ಕೇಳ್ತಾ ಇಲ್ಲ ಬೇರೆ ಏನೂ. ಕಂಪ್ಲೇಂಟ್ ಕೊಟ್ಟಿರೋರ್ನ ಈಚೆ ಕಳ್ಸಿ. ಹೆಂಗ್ ಇಟ್ಕೊಂಡಿದ್ದೆ ಹುಡುಗಿನ ಸೋಮವಾರದಿಂದ 4 ದಿವಸ ಇಟ್ಕೊಂಡಿದ್ದಾರೆ. ಒಂದಲ್ಲ 4 ದಿವಸ ಒಬ್ಬ ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ.
4 ದಿನ ಯಾವ ರೀತಿ ಅವ್ರಿಗೆ ಟಾರ್ಚರ್ ಕೊಟ್ಟಿರ್ಬೋದು. ಟಾರ್ಚರ್ ಕೊಟ್ಟಿದ್ದಾರೆ ಅದು ಬರೀ ಗಂಡಸ್ರೆ ಹೊಡೆದಿದ್ದೀರಾ ಅಂತೀರಲ್ಲ, ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಇಲ್ಲ ನೀವುಗಳೇನ್ ಲಾವುದಿಲ್ವಾ? ಅಲ್ಲ, ಅವ್ರ ಮನೇಲಿ ಫ್ಯಾಮಿಲಿ ಯಾರು ಇಲ್ಲ, ಅವ್ರು ಹೊಡೆದಿರೋದು ನೋಡಿದ್ರೆ ಯಾರೋ ಕುಂಡ್ರಬಾಯಿಗಳು ಲೆಕ್ಕದಲ್ಲಿ ವರ್ಷಗಟ್ಲೆ ಸಾಕತ್ತೀರಿ ಇಟ್ಕೊಳಕ್ ಹೇಳಿ. ಇವಾಗ ಒಳಗಡೆ 5 ನಿಮಿಷ ಇಟ್ಕೊಳಕ್ ಹೇಳಿ ಸಾಕು, ವರ್ಷ ಬೇಡ ಜಾಸ್ತಿ. ಮತ್ತೆ ಅದ್ಯಾಕೆ ತಮ್ಮ ನೋಡಿದ ತಕ್ಷಣ ಓಡಿಸ್ತಾ ಇದ್ರು ಈಚೆಗೆ? ವರ್ಷಗಟ್ಲೆ ಇಟ್ಕೊಳ್ಳೋರು ಯಾವನ್ ಹೇಳಿದ್ದು ಶೂಟ್ ಮಾಡ್ತಾರಂತ? ನಮ್ಮ ಕಮಿಷನರ್ ಹತ್ರ ನಮಗೆ ಮಾತಾಡ್ಬೇಕು ಮೇಡಮ್ ಈ ವಿಷಯದ ಧ್ವನಿ ಹತ್ರ. ಕಮಿಷನರ್ ಕೂಡ ಆನ್ಸರ್ ಮಾಡ್ಬೇಕು ಸರ್. ಬರೀ ನಾವುಗಳೆಲ್ಲ ಸರ್ ಪಬ್ಲಿಕ್ ಏನ್ ಮಾಡ್ತಾರೆ ಸರ್? ಇವತ್ತು ತಮಗ್ ಬರುತ್ತೆ, ನಾಳೆ ಅವರು ಯಾರು ಬರಲ್ಲ ಮೇಡಮ್. ಅವರೆಲ್ಲ ಭಯ ಪಡ್ಕೊಂತಾರೆ, ನಾವು ಧ್ವನಿ ಹತ್ತಿರಲ್ಲ ನಮ್ಮನ್ನ ಲಾಕ್ ಮಾಡ್ಕೊಂತಾರೆ ಅಂತ. ಈಗ ಅಮಾಯಕರನ್ನೇ ಲಾಕ್ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ದಾರೆ. ಜನಗಳಿಗೆ ಭಯ ಬರಬೇಕು ಪೊಲೀಸರು ಅಂದ್ರೆ. ಆ ರೀತಿ ವರ್ತಿಸ್ತಾ ಇದಾರೆ ಎಲ್ಲ ಸಾರ್ವಜನಿಕರ ಹತ್ರ. ಅಲ್ಲ, ಒಬ್ಬರಾದ್ರೂ ಬಂದು ಉತ್ತರ ಕೊಡ್ತಾ ಇದ್ದೀರಾ? ಅರ್ಧ ಗಂಟೆಯಿಂದ ಇಲ್ಲೇ ನಿಂತಿದೀವಿ ನಾವು. ಈಗ ಯಾರು ಶೂಟ್ ಮಾಡ್ತಾವ್ರ ಅಂತ ಹೇಳಿ ಯಾರು ಶೂಟ್ ಮಾಡ್ತೀವಿ ಅಂತ ಹೇಳಿದ್ದು ನಿಮ್ಮನ್ನ? ತಗೊಂಬರಕ್ಕೆ ಹೇಳಿ ಮೇಡಮ್. ಏನ್ ರೌಡಿ ಶೀಟ್ರಾ? ಅಲ್ಲ, ಗೊತ್ತಾ ಹೆಸರು ಹೆಸರು ಗೊತ್ತಾ? ಶೂಟ್ ಮಾಡಿದೆ ಅಂತ ಹೇಳಿದ ಹೆಸರು ಗೊತ್ತಾ ಅವ್ರು ನಿಮ್ಗೆ? ಇನ್ನೊಬ್ರು ಯಾರಂದ್ರೆ ಗಂಡ್ಮಕ್ಳು ಇನ್ನೊಬ್ರು ಹೇಳಿದ್ರು ಪೊಲೀಸ್ನವ್ರು ಅವರು ಏನಂತ? ನೀನೇನೋ ಅಲ್ಲಿದ್ರು ಅಂತ ಹೇಳಿ ಅಲ್ಲೋದಿದ್ರು ಇಲ್ಲೋದಿದ್ರು ಅಂತ ಹೇಳ್ಬಿಟ್ಟು ನಾವು ಗಾಡಿಯಿಂದ ಕಳಿಸ್ತಾರೆ ಅವರು. ಈಗ ಗೊತ್ತಿದ್ದೀರಿ ನಿಮ್ಗೆ ಶೂಟ್ ಮಾಡಿ ಹಾಕ್ತಾರೆ. ಏ ಬಾರಪ್ಪ, ಅದ್ ಯಾರು ಶೂಟ್ ಮಾಡ್ತೀನಿ ಅನ್ನೋ ಗಂಡಸ ಹೇಳಿ ನಾನು ನೋಡ್ತೀನಿ ಈಚೆಗೆ. ಇಲ್ಲ ತನಕ ಯಾರಿಗೂ ಶೂಟಿಂಗ್ ಸಿಕ್ಕಿಲ್ಲ ಬಾರಪ್ಪ. ಅಂತ ಅವ್ರಿಗೆ ಶೂಟ್ ಮಾಡೋಣ ಅಂತ. ಅಲ್ಲ, ಯಾರು ಸಿಕ್ಕಿಲ್ಲ ಅಂತ. ಗೋಟಿ ತಿಂದು ತೇಗ್ತಿರೋ ರಾಜಕಾರಣಿ ಕಣ್ಣ ಕಾಣ್ಲಿಲ್ಲ? ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮಾಡ್ಕೊಂಡು ತಿರುಗ್ತಿರೋ ರೌಡಿ ಶೀಟರ್ಗಳು ಕಣ್ಣ ಕಾಣ್ಲಿಲ್ಲ ನಿನ್ಗೆ? ಈ ಮುಗ್ದೆ ಮೇಲೆ ನೀನ್ ಎನ್ಕೌಂಟರ್ ಮಾಡ್ತೀಯಾ? ಬಾ ತಾಕತ್ತಿದ್ರೆ ಮಾಡು, ಇಲ್ಲೇ ನೋಡ್ತೀವಿ ನಾವು. ನಮ್ಮನ್ನ ಸೇರ್ಸ್ಕೊಂಡು ಬಾ ತಾಕತ್ತಿದ್ರೆ. ಅದಕ್ಕೆ ಒಂದು ಮಾಡ್ಬಿಡೋಣ ಪ್ರಯೋಗ ಅಂತ ಅಲ್ಲ, ದೊಡ್ಡ ದೊಡ್ಡ ರೌಡಿಗಳೆಲ್ಲ ಇವಾಗ ರಾಜಕಾರಣಿಗಳಾಗ್ತವ್ರೆ. ರಾಜಕಾರಣಿಗಳೆಲ್ಲ ಹಿರಿಯ ರಾಜಕಾರಣಿಗಳಾಗಿ ಮುತ್ಸದ್ದಿಗಳಾಗ್ತವ್ರೆ. ಇವಾಗ ಇಂಥ ಅಮಾಯಕರನ್ನ ಎನ್ಕೌಂಟರ್ ಮಾಡ್ತೀಯಾ? ಬಾ ಮಾಡು, ಬಾ, ನಾನು ಇಲ್ಲೇ ನಿಂತ್ಕೋತೀನಿ, ನೋಡೇ ಬಿಡ್ತೀನಿ ನೀವಾ ನಾವ ಅಂತ. ವಿಡಿಯೋನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನ್ ತಲೆ ಕೆಡ್ಸ್ಕೊಳಕ್ ನಾವೇನ್ ರೌಡಿ ಶೀಟರ್ಗಳಲ್ಲ. ಈ ಕಳ್ಮಾಲ್ ಮಾಡೋದ್ಕಿನ್ನ ಎಲ್ಲಾರು ಹೋಗಿ ನೇಣಾಕ ಸಾಯ್ರಿ. ಡೈರೆಕ್ಟ್ ಆಗಿ ಬನ್ನಿ, ಇಲ್ಲಿ ಪಬ್ಲಿಕ್ ಅಲ್ಲಿ ಜನ ನೋಡ್ತಾವ್ರೆ, ಬನ್ರಿ ಸ್ವಾಮಿ. ಅಲ್ಲ, ಈ ತರ ಬಾಳದ್ಕಿಂತ ಎಲ್ಲಾರು ನೇಣಾಕಬಿಡಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಸಾರ್ವಜನಿಕರಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂದ್ಮೇಲೆ ಮೈ ಮೇಲೆ ಕಾಕಿ ಹಾಕ್ರಿ. ಒಬ್ರ ಪೊಲೀಸರು ಈಚೆ ಬರ್ತಾರೆ. ಅವಾಗಿನ ಅರ್ಧ ಗಂಟೆ ಕಾಯ್ತಾ ಇದೀವಿ. ಒಬ್ರು ಪೊಲೀಸರು ಈಚೆ ಬರ್ತಾ ಇಲ್ಲ. ಇವತ್ತಿನ ಸಮಾಜ ಇಲ್ಲಿ ಯಾವ ರೀತಿ ಹೋಗ್ತಾ ಇದೆ? ನೋಡ್ರಿ ಕಮಿಷನರ್ ಸಾಹೇಬ್ರೆ, ನೋಡ್ರಿ ಹೆಂಗೆ ಯಾವ ತರ ನಿಮ್ಮ ಕೆಲಸಗಾರಗಳು ಯಾವ ತರ ಕೆಲಸ ಮಾಡ್ತಾರೆ ನೋಡಿ. ಒಬ್ರು ಈಚೆ ಬರ್ತಾ ಇಲ್ಲ. ಆ ಹೆಣ್ಮಕ್ಳು 4 ದಿವಸದಿಂದ ಮಡ್ಕೊಂಡವ್ರೆ. ಒಬ್ರು ಈಚೆ ಬಂದು ಏನು ಮಾತಾಡಿದ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಒಬ್ರು ಈಚೆ ಬರ್ತಾ ಇಲ್ಲ, ಯಾರನ್ನು ಆಗಿಂದ ಕರೀತಾ ಇಲ್ಲ. ನಾವು ಆ ಕಡೆ ತಿರ್ಕೊಂಡಿದೀವಿ, ಕಳ್ಳರ ತರ ಓಡಿಸ್ತಾರ ಹುಡುಗಿನ ಈಚೆ. ಕರೆಂಟ್ ಇಲ್ಲ ಅಂದ್ಬಿಟ್ಟು, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕಡು ತರ ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಕಡು ತರ ಕರ್ಕೊಂಡು ಹೋಗ್ತಾರೆ ಇದ್ದಾರೆ. ಹೌದಾ? ಅದೇ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅಲ್ಲ, ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಷ್ಟೇನೆ, ಇಲ್ಲೇನಿಲ್ಲ. ಬೇರೆ ಏನು ಮಾಡಲ್ಲ ಅವರು. ಅಮಾಯಕ ಮೇಲೆ ದೌರ್ಜನ್ಯ ಅಷ್ಟೇ ಮಾಡೋದು, ಬೇರೆ ಏನು ಮಾಡಲ್ಲ ಅವರು. KRS ಪಾರ್ಟಿ ನೋಡಿದ್ರೆ ಅಷ್ಟೊಂದು ಭಯ ಆಗುತ್ತ. ಎಲ್ಲ ನಿಲ್ಲಿಸ್ಕೋಬೇಡ, ಕರ್ಕೊಂಡು ಹೋಯ್ತಾರು ಅಂತ. ಈಗ ಬನ್ನಿ ಹೇಳಿ ಈಚೆಗಡೆ, ಅದ್ ಯಾರು ಹೇಳ್ತೀರಾ, ಏನ್ ಮಾಡ್ತೀರಾ ಅಂತ. ಏ ಗುರು, ಬಾ ಕೆಳಗಡೆ ಬಂದು ವಿಡಿಯೋ ಮಾಡ್, ಬಾ. ಮೇಲೆ ನಿಂತ್ಕೊಂಡು ಅದ್ ಯಾಕೆ ಕಳ್ಬಾಲ್ ಬಲ್ತಾ ಇದ್ಯಾ? ಕಿಟಕಿ ಸಂದೆ ನಿಂತ್ಕೊಂತಾನೆ ವಿಡಿಯೋ ಮಾಡ್ತಾನೆ. ನಾವೇನ್ ರೌಡಿ ಶೀಟರ್ಗಳೆಲ್ಲ ಎದ್ರುಕೊಂಡು ಹೊಡೋಗಕ್ಕೆ? ವೆಲ್ ಎಜುಕೇಟೆಡ್ ಯಾರಿಲ್ಲ, ಅನ್ಎಜುಕೇಟೆಡ್ಗಳಿಲ್ಲ, ಅಥವಾ ನ್ಯಾಯಾಂಗ ವ್ಯವಸ್ಥೆ ಗೊತ್ತಿಲ್ಲದೇನೋ ಅಂತ ಹಳ್ಳಿ ಜನಗಳು ನಾವಲ್ಲ. ನಮ್ಗೆಲ್ಲ ಕಾನೂನು ಗೊತ್ತಿದೆ. ಬಂದು ಉತ್ತರ ಕೊಡ್ಬೇಕಷ್ಟೇ, ಇಲ್ಲ ನಮಗ್ ನ್ಯಾಯ ಹೇಳ್ಬೇಕಷ್ಟೇ. ಹಿರಿಯ ಅಧಿಕಾರಿಗಳು ಬರೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ. ಸರ್, ಪೊಲೀಸ್ ಸ್ಟೇಷನ್ ಇದನ್ನ ಕವರ್ ಮಾಡಿ ಸರ್. ಮಾಡಿ ಕವರ್ ಮಾಡಿ ವಿಜಯನಗರ ಅಂತ ಹೇಳಿ. ವಿಜಯನಗರ ಅಲ್ಲ, ಪೊಲೀಸರು ಇಲ್ಲಿ ಕಳ್ಳರ ತರ ಕೂತಾರಲ್ಲ ಅದು ಗುರು. ಬಾಲ್ ಕಳಿಸಿ. ಈ ಕಡೆ ಬನ್ನಿ.
ಹೆಂಗಸರಿಗೆ ಅದೆಲ್ಲ ಹೆಣ್ಮಗು ಇದೆಲ್ಲ ಕರ್ಕೊಂಡ್ಬಂದು 4 ದಿವಸ ಆಯಿತು. 4 ದಿವಸ ಒಳಗಡೆ ಇಟ್ಕೊಂಡು ಪೊಲೀಸರು FR ಬುಕ್ ಮಾಡಿಲ್ಲ, ಏನು ಮಾಡಿಲ್ಲ. ತೆಗಿಯೋರ ಇಲ್ಲಿ ಮಾತಾಡಿ, ಇಲ್ಲಿ ಬೋರ್ಡ್ ಮಾಡಿ ಏನ್ ಇಲ್ಲಿ ಬನ್ನಿ ಮಾತಾಡಿ ಅವ್ರ ಹತ್ರ ಬನ್ನಿ ಸರ್, ಕೇಳಿ ನೋಡಿ. ಒಬ್ಬ ಅಮಾಯಕ ಹೆಣ್ಮಗಳನ್ನ ಕರ್ಕೊಂಬಂದು 4 ದಿವಸ ಕುಣಿಸ್ಕೊಂಡಿದ್ದಾರೆ. ಹೊಡೆದಿದ್ದಾರೆ ಗಂಡು ಪೊಲೀಸ್ನವರು ಬಾಯಿ ಹೆಂಗ್ ಹೊಡೆದಿದ್ದಾರೆ, ರಕ್ತ ಬರುತ್ತೆ ಹಂಗ್ ಹೊಡೆದಿದ್ದಾರೆ. ತಲೆಯಿಂದ ಕಾಲವರು ಕೈಗೆ ಕಾಲಿ ಹೆಣ್ಮಗಳನ್ನ ವಿಜಯನಗರ ಪೊಲೀಸ್ ಸ್ಟೇಷನ್ ಅವರು ಯಾವ ತರ ಕೆಲಸ ಮಾಡ್ತಾರೆ ನೀವು ನೋಡಿ ಸ್ನೇಹಿತರೆ. ಕಮಿಷನರ್ ದಯವಿಟ್ಟು ಬನ್ನಿ, ಇಲ್ಲಿ ಈ ಸಮಸ್ಯೆ ನೀವೇ ಬಗೆಹರಿಸ್ಬೇಕು. ಇಲ್ಲಿ ಇವ್ರ ಮೇಲೆ ಯಾರ ಮೇಲೆ ನಮಗೆ ನಂಬಿಕೆ ಇಲ್ಲ, ನೀವೇ ಬನ್ನಿ ಈ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲಿ ಬನ್ನಿ ಕಮಿಷನರ್, ವಿಜಯನಗರ ಸ್ಟೇಷನ್ ನಾವು ಬಳಿದ್ದೀವಿ, ದಯವಿಟ್ಟು ನೀವೇ ಬನ್ನಿ. ತೆರೆಮರೆಯಲ್ಲಿ ಇಷ್ಟೊಂದು ದೌರ್ಜನ್ಯ ನಡೆಯುತ್ತೆ ಅಂದ್ರೆ ಇವ್ರು ಸಪ್ರೇಟಾಗಿ ಏನು ಮಾಡ್ಬೋದು. ಇವರು ಒಂದು ಸ್ಟೇಷನ್ ಒಳಗೆ ಹಾಕೊಂಡು ಒಬ್ಬ ಲೇಡೀಸ್ನ ಅಮಾಯಕಿನ ಅವ್ರು ಏನೇ ತಪ್ಪು ಮಾಡಿರಲಿ, ಯಾರು ಇವ್ರಿಗೆ ರೈಟ್ಸ್ ಕೊಟ್ಟಿರೋದು ಹೊಡೆಯೋದಕ್ಕೆ? ಯಾವ ಸರ್ಕಾರ ಹೇಳಿದೆ, ಯಾವ ಕಮಿಷನರ್ ಹೇಳಿದ್ದಾರೆ? ಬೇಕಾ ಅವ್ರು ಮಾಡಬಾರ್ದು ಮಾಡಿದಾರೆ, ಜೈಲಿಗೆ ಹಾಕಿ ಅವ್ರನ್ನ ಕೇಸ್ ಹಾಕಿ ಜೈಲಿಗೆ ಹಾಕಿ. ಏನಾದ್ರು ಪ್ರೂಫ್ ಸಿಕ್ಕಿರ ನಿಮಗೆ? ಹೆಂಗ್ ಹೊಡಿತೀರಾ ನೀವು? ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ನೋಡ್ದಂಗೆ ಸ್ಟೇಷನ್ಗಳಲ್ಲಿ ಹೊಡಿತಾರೆ. ಯಾವನ 10,000 20,000 ಲಂಚ, ಅವ್ರು ಏಲ್ಸ್ಗೆ ಕಾಸು ಕೊಟ್ಟರು ಅಂತ ಹೊಡಿತೀರಲ್ಲ, ಮನುಷ್ಯರಲ್ವಾ ನೀವು? ನೀವು ಮಾನ ಮರ್ಯಾದೆ ಇಲ್ಲ ಪೊಲೀಸ್ ಅವ್ರಿಗೆ. ಏನು ನೀವು ಸರ್ವಾಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದ್ದೀರಾ? ಕಾಕೆ ಬಟ್ಟೆ ಹಾಕೊಂಡ ತಕ್ಷಣ ಬನ್ನಿ ಇವಾಗ ಅಟ್ಯಾಕ್ ಮಾಡಿ ನಮ್ಮ ಮೇಲೆ. ನಾವು ಬಂದಿದ್ದೀವಿ, ನಾವು ಎಷ್ಟು ಜನ ಬಂದಿದ್ದೀವಿ ಎಲ್ಲರನ್ನ ಹಾಕೊಂಡು ಟಚ್ ಮಾಡಿ ನೋಡೋಣ ಬಂದ್ಬಿಟ್ಟು. ಯಾಕೆ ಇವಾಗ ಯಾಕೆ ಆಚೆ ಬರ್ತಾ ಇಲ್ಲ? ಬಂದು ಮಾತಾಡಿ ನೋಡಿ ಸರ್. ನಮ್ಮ ಕಮಿಷನರ್ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಏನೋ ಪರ್ಸನಲ್ ಸಮಸ್ಯೆ ಇತ್ತು ಅಂತ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನಾನು ಏನು ಮಾಡ್ಬಾರ್ದು ಮಾಡಿದ್ದೀನಿ, ಅದಕ್ಕೆ ನನಗೆ ಏನಾದ್ರು ಶಿಕ್ಷೆ ಇದ್ರೆ ಕೊಡಿ. ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ನಾ ಇನ್ಸ್ಪೆಕ್ಟರ್ ಮುಂದೆ ನಿಂತ್ಕೊಂಡು 4 ಜನ ಕಾನ್ಸ್ಟೇಬಲ್ ಸೇರ್ಕೊಂಡು 5 ಜನ ಹೊಡೆದಿರೋದು ಪೊಲೀಸವರು. ಹೆಂಗ್ ಹೊಡಿತೀರಾ ಸರ್? ಹೆಂಗೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು? ಹ್ಯಾಂಡಿಕ್ಯಾಪ್ಟ್ ಅಂತ ಮಾನವೀಯತೆ ಇಲ್ದರ ಥರ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಹೆಣ್ಮಗಳು ಇನ್ನೊಂದು ದಿವಸ ಇನ್ಯಾವುದೋ ಒಂದು ಹುಡುಗಿನ ಮಾರ್ಕೆಟಲ್ಲಿ ಜುಟ್ಟು ಹಿಡ್ಕೊಂಡು ಎಳ್ದಾಡಿದಾನೆ ಒಬ್ಬ 3 ಸ್ಟಾರ್ ಇನ್ಸ್ಪೆಕ್ಟ್ರು. ಆದ್ಮೇಲೆ ನಾವು ಹೋರಾಟ ಮಾಡಿದ್ವಿ, ಅವನ ವಿರುದ್ಧ ನಾವು ಧ್ವನಿ ಎತ್ತಿ ಆ ಹುಡುಗನ ಇಮಿಡಿಯೇಟ್ಲಿ ಜೈಲಿಂದ ಬಿಡಿಸಿದ್ದೀವಿ. ಅವನು ಸಸ್ಪೆಂಡ್ ಮಾಡಬೇಕು ಅಂತೆಲ್ಲ ಮಾಡಿಸಿದ್ದೀವಿ, ವಿಕಲಚೇತನ ಎಲ್ಲ ಸೇರ್ಕೊಂಡು. ಏನ್ ಸರ್ ಇದು ಸಮಾಜ? ನಾವು ಕೈಕಾಲು ಇಲ್ದ್ರೆ ಅವ್ರು ಭಿಕ್ಷೆ ಬೇಡಿದ್ರೆ ಬೆಗ್ಗರ್ ಕಾಲೋನಿಗೆ ಹಾಕ್ತೀರಾ ತಾಂಡೋಗಿ ಪೊಲೀಸ್ ಅವರು. ನೀವು ಹೈಟೆಕ್ ಬಿಷಪ್ರು ರೋಡಲ್ಲಿ ಬಂದ್ಬಿಟ್ಟು 10-20 ರೂಪಾಯಿ ಕಲೆಕ್ಷನ್ ಮಾಡ್ತಿರಲ್ಲ, ಮಾನ ಮರ್ಯಾದಿಲ್ಲ ನಿಮಗೆ? ನಮ್ಮಂತ ನಾನು ವ್ಯಾಪಾರ ಹಾಕೊಂಡು ನಾನು ಕೊಟ್ಟಿದ್ದೀನಿ 10 ರೂಪಾಯಿ ಪೊಲೀಸ್ ಅವ್ರಿಗೆ. ಸೋಮಣ್ಣ ಕಾಲ್ ಮಾಡ್ತಾರೆ, ಉದ್ದ ಹಿಡಿ. ಅಣ್ಣ ಸರಿ ಹೋಯ್ತಣ್ಣ, ಯಾರು ಬರ್ತಾ ಇಲ್ಲ ಅಣ್ಣ, ಉತ್ತರನೇ ಕೊಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಳ್ಳೋದು ಆಲ್ರೆಡಿ ಸರಿ ಅಣ್ಣ, ಏನಾಗಿದ್ರು ಧಿಕ್ಕಾರ ಧಿಕ್ಕಾರ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ. ಬೇಕೇ ಬೇಕು, ಬೇಕು ಬೇಕೇ ಬೇಕು, ಬೇಕೇ ಬೇಕು. KRS ಪಾರ್ಟಿಗೆ, KRS ಪಾರ್ಟಿಗೆ ಪಬ್ಲಿಕ್ ನೋಡೋದಲ್ಲ ಸರ್, ಸಪೋರ್ಟ್ ಮಾಡಬೇಕು ನೀವು. ತನಿ ಕೊಡ್ಸಿ. ನಮ್ಮನೆ ಹೆಣ್ಮಕ್ಳು ನಾವು ಬಂದಿರೋದು ಇವತ್ತು. ಒಮ್ಮ ಯಾರು ನಮ್ಗೆ ಸಂಬಂಧ ಇಲ್ಲ, ಹೇಳ್ಕೊಟ್ಟಿದ್ದೀವಿ. ಒಬ್ಬ ಹೆಣ್ಮಕ್ಳಿಗೆ ಆ ಕಡೆ ಕೂತ್ಕೊಳ್ಳಿ, ಅಲ್ಲಿ ಎಲ್ಲರೂ ಒಂದೇ ಜಾಗ ಕೂತ್ಕೊಳ್ಳಿ. ಬಡವರಿಗೆ ಇಲ್ಲಿ ನ್ಯಾಯ ಸಿಗ್ತಲ್ಲ, ಇಲ್ಲಿ ಅನ್ಯಾಯ ಹೇಳ್ತಾ ಇದೆ, ಇಲ್ಲಿ ದೌರ್ಜನ್ಯ ಆಗ್ತಾ ಇದೆ. ಒಂದೇ ಒಂದು ಸ್ಟೇಷನ್ ಕರ್ನಾಟಕದಲ್ಲಿ ಯಾವ ಸ್ಟೇಷನ್ ಇದೆ, ಎಲ್ಲಾ ಸ್ಟೇಷನ್ ಇದೇ ರಾಮಣ್ಣ, ಯಾವ ಸ್ಟೇಷನ್ ಇದೇ ರಾಮಣ್ಣ. ಇಲ್ಲಿ ಯಾವ ತರ ಜನಗಳು ಯಾವ ತರ ನಡ್ಕೊಳ್ತಾರೆ ಅಂದ್ರೆ ಪ್ರಾಣಿಗಳ ತರ ನಡ್ಕೊತಾರೆ. ನಮ್ಮ ಜನತೆನೆ, ನಮ್ಮ ಕರ್ನಾಟಕದವ್ರೆ, ನಮ್ಮ ಕನ್ನಡದವ್ರೇನೆ ನಮ್ಮನ್ನ ಟೆರರಿಸ್ಟ್ ತರ ಬಿಹೇವ್ ಮಾಡ್ತಾ ಇದಾರೆ. ಪೊಲೀಸ್ ಅವ್ರನ್ನ ಟೆರರಿಸ್ಟ್ ನಮಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ದೌರ್ಜನ್ಯ ಹೆಂಗ್ ಮಾಡ್ತಾರೆ ಇವರು? ಏನೇ ಪ್ರಾಬ್ಲಮ್? ಪೊಲೀಸ್ ಅವರೇ ಸರ್, ರಾಜಕಾರಣಿಗಳನ್ನ ಅವ್ರ ಮನೆ ಹೆಣನ, ಅವ್ರ ಹೆಂಡತಿನ, ಅವ್ರ ಮಕ್ಕಳನ್ನ ಕಾವಲಕ್ಕೆ ಕಾಯಕಿರೋರು. ಹೌದೌದು. ಅವ್ರಿಗೇನು 6 ಕೊಟ್ರೆ 10 ಕಡೆಗೆ, 3 ಕೊಟ್ರೆ ಮಾವನ್ ಕಡೆಗೆ. ಅವರಿಗೆ ದುಡ್ಡು ಬೇಕಷ್ಟೇ. ಅವ್ನ ಅಮಾಯಕನೋ ಇನ್ನೊಬ್ಬನೋ ಇನ್ನೊಂದು ನರ ದೌರ್ಬಲ್ಯನೋ ಏನು ಬೇಕಾಗಿಲ್ಲ. ದುಡ್ಡು ಕೊಡ್ತೀನಿ 20,000 ಹೊಡೆಯವನಿಗೆ, 10,000 ರೂಪಾಯಿ ಕೊಡ್ತೀನಿ ಹೊಡೆಯವನಿಗೆ. ಸೋಮವಾರದಿಂದ ಹಿಡ್ಕೊಂಡು ಗಂಡಸ್ರುಗಳು ಹಿಡ್ಕೊಂಡು ಹೊಡಿ ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಹೇಳ್ತೀರಂತೆ, ನೀವೇನಾದ್ರೂ ಜನಗಳಿಗೆ ಹೇಳ್ಬಿಟ್ರೆ ನಾನು ನಿನ್ನ ಪೊಲೀಸ್ ಸ್ಟೇಷನ್ ಬಾಕಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತೀನಿ ಅಂತ. ಎನ್ಕೌಂಟರ್ ಅವರು ಪಾಕಿಸ್ತಾನದವ್ರ ಅಲ್ಲ, ಅವ್ರನ್ನ ಮುಟ್ಟಕ್ಕಾಗಲ್ಲ ಇವ್ರ ಯೋಗ್ಯತೆಗೆ. ಒಳಗಡೆನೆ ಬಂದು PDFI ಅವರು ಎಲ್ಲ ಕೂತ್ಕೊಂಡು ಇವತ್ತು ಮಸಾಲೆ
ಹೊಡಿತಾರೆ. ಯಾರನ್ನ ಎನ್ಕೌಂಟರ್ ಮಾಡಕ್ಕಾಗಲ್ಲ. ಬಿರಿಯಾನಿ ಕಬಾಬ್ ಕೊಟ್ಟು ಹಾಕ್ತಾರೆ ಸ್ಟೇಷನ್ಗಳಲ್ಲಿ, ಜೆಸಿಗಳಲ್ಲಿ. ಉತ್ತರ ಕೊಡ್ಬೇಕಷ್ಟೇ. ಇಲ್ಲಿ ಹಿರಿಯ ಅಧಿಕಾರಿಗಳು ಬರ್ಬೇಕು. ಅಂಡ್ ಯಾರು ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೆಲ್ಲ ಬರ್ಬೇಕು. ಚಿನ್ನದ ಬಳೆ ನುಂಗಿರೋ ದೊಡ್ಡ ಮೀನು ಯಾವುದು ಅದು ನಮಗೆ ಗೊತ್ತಾಗ್ಬೇಕು. ತಿಮಿಂಗ್ಲ ಯಾವುದು ಬರ್ಬೇಕು ಇಲ್ಲಿಗೆ. ಅಲ್ಲಿವರೆಗೂ ಇಲ್ಲಿಂದ ಎದೋಳಲ್ಲ. ನಿನ್ನೆ ನೈಟ್ 1:30 ಕೂತಿರೋ ಈ ಮುಗ್ಧರಿಗೆ ನಾವು ನ್ಯಾಯ ಕೊಡಿಸೋವರೆಗೂ ಹೋಗಲ್ಲ. ಅಲ್ಲ, ಪಾಕಿಸ್ತಾನದಲ್ಲಿ ಸಿಗಾಕೊಂಡ್ರೆ ಈ ರೀತಿ ಹಿಂಸೆ ಕೊಡ್ತಾರೆ ಅಂತ ಕೇಳಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ರಾಜಧಾನಿಲಿ ಇಂಥ ದೊಡ್ಡ ಸಿಟಿ ಒಳಗೆ ನಡೀತಾರೆ ಅಂದ್ರೆ ನಮ್ಮ ಜನಗಳು, ಯಾಕೆ ನಿಮ್ಮನೇಲಿ ಹೆಣ್ಮಕ್ಳು ಇರಲ್ವಾ, ನಿಮ್ಮ ಅಕ್ಕ ತಂಗಿರೋ ಫ್ಯಾಮಿಲಿ ಹೆಂಡತಿ ಮಕ್ಳು ಯಾರಿರಲ್ವಾ, ಅವ್ರ ಮೇಲೆ ಹಿಂಗೆ ಆದ್ರೆ ದೌರ್ಜನ್ಯ ಏನ್ ಮಾಡ್ತೀರಾ? ಅಧಿಕಾರದಲ್ಲಿ ಇದೀರಾ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮನೆ ಹೆಣ್ಮಕ್ಳು ಹಂಗೆ ಅವ್ರಿಗೆ ನಮ್ಮ ಅಕ್ಕ ತಂಗಿರೋ ಏನೋ ಸಮಸ್ಯೆ ಇದ್ರು ಮಾತಾಡಿ ಬಗೆಹರಿಸಿ. ಯಾರು ನಿಮಗೆ ಹೊಡೆಯೋದಕ್ಕೆ ರೈಟ್ಸ್ ಕೊಟ್ಟಿರೋದು? ಯಾವ ಕಮಿಷನರ್ ಹೇಳಿದಾರೆ ನಿಮಗೆ? ಯಾರು ಕಾಂಟ್ಯಾಕ್ಟ್ ಕೊಟ್ಟು ಒಳಗೆ ಕಾಂಟ್ಯಾಕ್ಟ್ ಹೆಣ್ಮಗಳನ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟನ್ನು ಬಿಡಲ್ಲ ನೀವು. ಯಾವ ರೀತಿ ಕೆಲಸ ಮಾಡ್ತಾರೆ? ಪೊಲೀಸವ್ರ ಬಾಯಲ್ಲಿ ಸೂಳೆ ಮಗನೆ ಕೋಳಿ ಮಗನೆ ಅಂತ ನಮ್ಮ ತಾಯಿ ಮಕ್ಕಳನ್ನ ಮುಂದೆ ನಿಂತ್ಕೊಂಡು ಬಂದಿದ್ದಾರೆ. ನಾವು ಅದೇ ಮತ್ತೆ ನಿಮಗೆ ತಿರುಗಿಸಂದ್ರೆ ನಿಮಗೆ ಹೆಂಗಾಗುತ್ತೆ? ನಾವು ಬೆಲೆ ಕೊಡ್ತಿರೋದು ನಿಮಗಲ್ಲ, ನೀವು ಹಾಕಿರೋ ಯೂನಿಫಾರ್ಮ್ಗೆ ಅದು ಅರ್ಥ ಮಾಡ್ಕೊಳ್ಳಿ. ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಹೋಗಿ ಮಾಡಿ ಯಾರ ಮೇಲಾದ್ರು ರೈಡು ಯಾವ ಥರ ರಿವರ್ಸ್ ಆಗುತ್ತೆ ಅಂತ ಯೋಚನೆ ಮಾಡಿ. ಬಟ್ಟೆ ಹಾಕಂತ ಏನ್ ಬೇಕಾದ್ರೂ ಮಾಡ್ಬೋದು. ಅಧಿಕಾರ ಏನ್ ಬೇಕಾದ್ರೂ ಮಾಡೋ ತಿಳ್ಕೊಂಡಿದ್ದಾರೆ. ಇವರೇ ಸರ್ವಾಧಿಕಾರಿಗಳು ಆಗ್ಬಿಟ್ಟಿದ್ದಾರೆ. ಇಲ್ಲ ಒಂದಿನ ಒಬ್ಬ ಬಡವ ಸ್ಟೇಷನ್ ಬಂದ್ರೆ ಯಾವ್ದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಏನು ಸಿಗ್ತಲ್ಲ. ದುಡ್ಡು ಕೊಟ್ರೆ ಬರೋ ನ್ಯಾಯ ಸಿಗುತ್ತೆ, ದುಡ್ಡು ಕೊಡ್ಲಾರ ನ್ಯಾಯ ಸಿಗಲ್ಲ ಇಲ್ಲಿ. ಹೆಣ್ಣು ಮಗಳನ್ನ ಹೆಂಗ್ ಇಟ್ಕೊಂಡಿದ್ರೆ ನೀವು ಸೋಮವಾರದಿಂದ ಅದು ಇವಾಗ KRS ಪಾರ್ಟಿ ಪಕ್ಷದ ಡ್ರೆಸ್ ನೋಡಿ ತಕ್ಷಣ ಕಳಿಸ್ತಿರಲ್ಲ. ಯಾರು ಬಂದಿಲ್ಲ, ಅರ್ಧ ಗಂಟೆ ಒಬ್ರು ಬಂದಿಲ್ಲ. ಇದೇ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಬೇರೂರು ಸ್ಟೇಷನ್ ಅಲ್ಲಿ, ಕಡೂರು ತಾಲೂಕು ಬೇರೂರು ಸ್ಟೇಷನ್ ಅಲ್ಲಿ ಒಂದು ಫ್ಯಾಮಿಲಿ ಮ್ಯಾಟರ್ ಇದು ಜಮೀನು ಭಾಗ ಕೆಳಕ್ಕೆ ಅಂತ ಹೋಯ್ತು. ಏನಂತ ಎದುರಿಸ್ತಾನೆ ಇನ್ಸ್ಪೆಕ್ಟ್ರು, ನೋಡ್ರಿ ನೀವು ಅಪ್ಪನ ಸಾಕಿಲ್ಲ, ನೀವು ಮಕ್ಕಳು ಭಾಗ ಕೆಳಕ್ಕೆ ಬರಂಗಿಲ್ಲ, ಸ್ವಂತ ಅಪ್ಪನ ನಮ್ಮ ಮನೆಗೆ ನಾವು ಹುಟ್ಟಿರೋ ಬೆದರ ಮನೆಗೆ ಹೋಗಿಲ್ಲ ಅಂತ ಬರ್ಕೊಡ್ಬೇಕು ಅಂತ ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದು ರೈಟಿಂಗಲ್ಲಿ ಬರ್ಸ್ಕೊಂಡಿದ್ದಾರೆ. ನಿಮ್ಮ ಅಪ್ಪ ಗೊತ್ತಿರೋ ತನಕ ಮನೆ ಕೇಳಬೇಡ್ರಿ, ಭಾಗ ಕೇಳಬೇಡ್ರಿ. ಅವ್ನು ಯಾವ ಅಂದ್ರೆ ಹೇಳೋದಕ್ಕೆ ಇನ್ಸ್ಪೆಕ್ಟರ್ ಅವ್ನು ಯಾವ ಕೋರ್ಟ್ ಏನಕ್ಕಿದೆ? ಇವರೇ ಎಲ್ಲ ತೀರ್ಮಾನ ಮಾಡ್ಕೊಂಡ್ರೆ ರೈಟಿಂಗಲ್ಲಿ ಹೊಡೆದು ಬೆದರಿಸಿ ನೀವು ರೈಟಿಂಗಲ್ಲಿ ಬರ್ಸ್ಕೊಳ್ತೀರ ಅಂದ್ರೆ ಕೋರ್ಟ್ ಏನಕ್ಕೆ ಬೇಕು, ಲಾಯರ್ ಏನಕ್ಕೆ ಬೇಕು, ಜಡ್ಜ್ ಏನಕ್ಕೆ ಬೇಕು? ಪರ್ಸನಲ್ ಅಲ್ಲ, ಇದೇ ತರ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದಾರೆ ಎಲ್ಲ ಪೊಲೀಸ್ ವ್ಯವಸ್ಥೆನ ಹಿಂಗೆ ಹದಗೆಟ್ಟೋಗಿದೆ. ಏನಕ್ಕೆ ಅಂದ್ರೆ ರಾಜಕಾರಣಿಗಳು ಹಂಗೆ ಇದ್ದಾರೆ, ಅಧಿಕಾರಶಾಹಿಗಳು ಹಿಂಗೆ ಇದ್ದಾರೆ, ಇವ್ರ ವ್ಯವಸ್ಥೆನೂ ಹಿಂಗೆ ಇದೆ. ಯಾರು ಓದೋರು ಬರೆಯೋರು ಇಲ್ಲ ಅಂತ ಅಂದ್ಬಿಟ್ರೆ ಇವ್ರದೇ ಸಾಮ್ರಾಜ್ಯ, ಇವ್ರದೇ ಮನೆ, ಎಲ್ಲ ಇವ್ರದೇ. ಎಲ್ಲಾನು ಲಾಕ್ ಮಾಡ್ಕೊಂತ ಇರೋರು, ಓದಿರೋರು, ಎಜುಕೇಟೆಡ್ಗಳನ್ನ ಎಜುಕೇಟೆಡ್ಗಳನ್ನೆಲ್ಲ ಕೇಳೋದಕ್ಕೆ ಇವ್ರು ತಾಕತ್ತಿಲ್ಲ. ಯಾಕೆಂದ್ರೆ ಬೇಡ ಬಿಡಿ, ಲೈವ್ ಓಡ್ತಾ ಇತ್ತೆ, ಬರ್ಬಾರ್ದು, ಬಾಯಲ್ಲಿ ಬಂದ್ಬಿಡುತ್ತೆ ಅಲ್ಲ. ಅವಾಗಿಂದ ಅರ್ಧ ಗಂಟೆಯಿಂದ ಕೂಗ್ತಾ ಇದೀನಲ್ಲ, ಬರ್ಲಿ ಬಿಡಿ, ಎನ್ಕೌಂಟರ್ ಮಾಡಿ ನಾನು ನಾವು ಎಲ್ಲ ಇದ್ದೇವೆ ಬಂದ ಎಲ್ಲ ನಿಮ್ ಗನ್ನಲ್ಲಿ ಅಷ್ಟೊಂದು ಬುಲೆಟ್ ಹಾಕಿದ್ರೆ ಇಲ್ಲಿ ಈ ಕಡೆ ಇಡೀರಿ. KRS ಪಕ್ಷದ ಎಲ್ಲಾ ಬಂಧುಗಳಿಗೂ ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ಗೌಡ ಮಾಡೋ ನಮಸ್ಕಾರಗಳು. ಏನು ಯಾರ್ಯಾರಿದ್ದೀರಾ ಬ್ಯಾಂಗ್ಳೂರಲ್ಲಿ, ದಯವಿಟ್ಟು ಆದಷ್ಟು ನಮ್ಮ ಪಕ್ಷದ ಸೈನಿಕರೆಲ್ಲರೂ ವಿಜಯನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ಬೇಕಾಗಿ ವಿನಂತಿ. ಇವತ್ತು ಅದೇನಾಗುತ್ತೋ ಹಾಗೆ ಹೋಗ್ಬಿಡ್ಲಿ. ಈ ಭ್ರಷ್ಟ ವ್ಯವಸ್ಥೆಗೆ, ಈ ಪೊಲೀಸ್ ಅವ್ರಿಗೆ, ಈ ಅಧಿಕಾರಿಗಳಿಗೆ ಒಂದು ಒಳ್ಳೆ ಪಾಠ ಬುದ್ಧಿ ಕಲ್ಸೋವರೆಗೂ ನಾವ್ ಇಲ್ಲಿಂದ ಎದ್ದೋಗಲ್ಲ. ಇವತ್ತು ಈ ಮುಗ್ಧ ಹಳ್ಳಿ ಜನಗಳಿಗಾಗಿರೋ ಅನ್ಯಾಯ ನಾಳೆ ನಮ್ಗೆ, ನಮ್ಮ ಮನೆ ಮಕ್ಳಿಗೆ, ನಮ್ಮ ಅಪ್ಪ ಅಮ್ಮಂದ್ರಿಗೆ ಅಥವಾ ಇನ್ನೊಬ್ಬನ್ಗ ಮತ್ತೊಬ್ಬರ್ಗ ನಮ್ಮ ಪಕ್ಕದ ಮನೆಗ ಆಗ್ಬಾರ್ದು. ಬನ್ನಿ, ಯಾರ್ಯಾರಿದ್ದೀರಾ, ನಾವಿಲ್ಲೇ ಸ್ಟೇಷನ್ ಹತ್ರ ಇದೀವಿ, ಎಲ್ರೂ ಬನ್ನಿ, ಎಲ್ರಿಗೂ ಕರೆ ಕೊಡ್ತಾ ಇದೀನಿ ನಾನು. ದಯವಿಟ್ಟು ಬನ್ನಿ ಸ್ಟೇಷನ್ ಹತ್ರ. ಧಿಕ್ಕಾರ ಧಿಕ್ಕಾರ ಭ್ರಷ್ಟಾಚಾರ ಪೊಲೀಸ್ ಅವ್ರಿಗೆ, ಭ್ರಷ್ಟಾಧಿಕಾರಿ ಪೊಲೀಸ್ ಅವ್ರಿಗೆ, ಪೊಲೀಸ್ ಅವರ ದೌರ್ಜನ್ಯಕ್ಕೆ ಇದ್ಯಾವ್ದು ನಿಮ್ ಕಣ್ಣ ಕಾಣಲ್ಲ. ಅಲ್ಲಿ ಯಾವಳ ಒಬ್ಳು ಬಿಗ್ ಬಾಸ್ ಹೋದ್ಲು, ಮೇಡಮ್ ಅವರಿಗೆ TRP ಬೇಕು. ಇಂಥದ್ದು
ಆ ಸ್ವಾಮಿ ಯಾರು ನೋಡ್ಕೊಂಡಂತೆ ಯಾರ ಏನೋ ಹೋಗ್ಬಿಟ್ಟಂತೆ ಆ ಸ್ವಾಮಿ ಹಿಡ್ಕೊಂಡು ಅದು ಹೈಲೈಟ್ ವಿಷಯ. ನಾವು 9 ಗಂಟೆ ಬಂದಿದ್ದು 10 ಗಂಟೆ ಆಯ್ತು ಟೈಮ್ ಇತ್ತು. 10 ಗಂಟೆ ಯಾರು ಒಬ್ರು ಸ್ಟೇಷನ್ ಒಬ್ರು PC ಆಚೆ ಬರ್ತಲ್ಲ, ಒಬ್ರು ಇನ್ಸ್ಪೆಕ್ಟರ್ ಯಾರು ಗೊತ್ತಲ್ಲ, ಒಬ್ರು ಇನ್ಚಾರ್ಜ್ ಯಾರು ಬರ್ತಲ್ಲ. ಸುಮಾರು 1 ಗಂಟೆ ಟೈಮ್ ಆಯ್ತು. 1 ಗಂಟೆ ಆಯ್ತು. 1 ಗಂಟೆಯಿಂದ ಅವ್ರ ಪಡೆ ಅವ್ರು ಒಳಗಡೆ ಇದ್ದಾರೆ, ಆಚೆನೇ ಬರ್ತಲ್ಲ. ಸ್ಟೇಷನ್ ಬಾಕ್ಲಾಗ ನಮ್ಮ ಜೊತೆನೇ ಇದ್ದಾಳೆ. ಸ್ಟೇಷನ್ ಅಂತಾನೆ ಸರ್. ನಾವು ಒಳಗಡೆ ಹೋಗಿ ಕೂತಿದ್ವಿ. ಇಲ್ಲ ಕೇಳಿ ನಾವು ಸರ್ ಟ್ರಂಪ್ ಸರ್ ಒಂದೇ ಒಂದು ನಿಮಿಷ ಲೆಟ್ ಮಿ ಕ್ಲಿಯರ್ ಪ್ಲೀಸ್. ನಾವು ಸ್ಟೇಷನ್ ಅಲ್ಲಿ ಕೂತಿದ್ವಿ. ಕರೆಂಟ್ ಹೋಗಿತ್ತು ಪ್ಲಸ್ ಮಾಡ್ಕೊಂಡು ಏನ್ ಮಾಡಿದ್ರು, ನಮಗೆ ಕಾಣಿಸ್ದಂಗೆ ಆ ಹುಡುಗಿನ ಈಚೆ ಕಳಿಸ್ಬಿಟ್ಟು ಅವ್ರ ಅಪ್ಪನ ಮೇಲೆ ಅವ್ರ ಮಾವನ ಕೈಲಿ ಕೊಟ್ಬಿಟ್ಟು ಕಾರಣ ಹೊರಟೋಗ್ಬಿಟ್ಟು ಸ್ಪೀಡಾಗಿ ಅಂತ ಅಂದ್ರು. ನಾವು ಹುಡುಗಿ ऐसा करे बरोबर आते नहीं, पूरे जन नहीं आते। नहीं ये तुम ऐसा कर रही नहीं, ये नहीं पूरे जन नहीं आते। करो करो वैसा ऐसा नहीं, तमीज का कर लेना था सर, आप कर ले शुरू कर। ವಿಜಯನಗರ ಪೊಲೀಸ್ ಸ್ಟೇಷನ್ ಏನಾದರೂ ಸಮಸ್ಯೆ ಇರಲಿ ಅವ್ರ ಮೇಲೆ ಕೈ ಮಾಡೋದಕ್ಕೆ ನಿಮಗೆ ಯಾರು ಹೇಳ್ಕೊಟ್ಟಿರೋದು ನಾವು ಅದನ್ನು ಕೇಳ್ತಾ ಇರೋದು. ಫೋನ್ ಮಾಡಿದ ಅವರೇ ಹೊರಗಡೆ ಇಟ್ಕೊಂಡಿದ್ದಾರೆ ಮಾತಾಡ್ತಾರೆ. ಇಲ್ಲ ಅವ್ರಿಗೆ ಏನು ಹೇಳಿದ್ರು, 10 ನಿಮಿಷ ಆಗಿದ್ಮೇಲೆ ಕರಿತೀನಿ ಅಂತ ಹೇಳಿದ್ರು. ಇನ್ನೂ ಟೈಮ್ ಆಗಿದ್ರು ಕರಿತಾ ಇಲ್ಲ ಅಂತ ಹೇಳಿದ್ರು, ಇನ್ನ ಕರೆದಿಲ್ಲ, ಅದಕ್ಕೆ ಕೂತ್ಕೊಂಡಿದ್ವಿ. ಇವಾಗ ನೀವು ಹೋಗಿದ್ದಾವೆ ಅವ್ರು ಯಾವ ಹೊರಗಡೆ ಹೋಗಿದ್ವಿ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಇದಾರೆ ಅಂತ ಕೇಳಿದ್ವಿ ಒಬ್ರಿಗೆ, ಯಾರಿಗೋ ಒಬ್ರಿಗೆ. ಅವರು ಇನ್ನ ಮೀಟಿಂಗಲ್ಲಿ ಇದ್ದಾರೆ, ಆಮೇಲೆ ಕರ್ತೀವಿ ಅಂತ ಹೇಳಿದ್ರು. ಇನ್ನ ಕರೆದಿಲ್ಲ ಅವ್ರು, ಇನ್ನ ಕರೆದಿಲ್ಲ, ನಮ್ಮ ಮಾತಾಡಿಲ್ಲ. ಆಯ್ತು 1 ಗಂಟೆ ಆಯ್ತು. 9 ಗಂಟೆ ನಾವು ಬಂದಿದ್ವಿ. 9 ಗಂಟೆಯಿಂದ 10 ಗಂಟೆ ಆಯ್ತು. ಇವಾಗ 10 ಗಂಟೆ ಇದ್ರು ಅವ್ರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ನಮಗೆ. ನಮ್ಮ ಪಂಡ್ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ. ಒಂಥರ ಬೀದಿಲಿ ಅದನ್ನ ಹೇಳ್ತಾರಲ್ಲ, ಬೀದಿಲಿ ನಮ್ಮ ಪಂಡ್ ನಾವು ಕುತ್ಕೊಂಡಿದ್ದೀವಿ. ಒಬ್ಬರು ಕೇರೆ ಮಾಡ್ತಾರೆ, ಅವ್ರ ಪಾಡಿ ಅವರಿದ್ದಾರೆ, ನಮ್ಮ ಪಂಡ್ ನಾವು. ಈ ಥರ ಪರಿಸ್ಥಿತಿ ಬಂದಿದೆ. ಈ ಥರ ಇವ್ರಿಗೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ವ್ಯವಸ್ಥೆ ಯಾವ ಥರ ಇದೆ. ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಹೆಮ್ಮೆ ಇರುತ್ತೆ, ಒಂದು ಹೆಮ್ಮೆ. ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಹೆಮ್ಮೆ ಇದೆ. ಬಟ್ ಈ ಪೊಲೀಸ್ನವರು ಈ ಥರ ನಡೆಸಿದ್ರೆ ಹೆಮ್ಮೆ ಎಲ್ಲಿ ಬರುತ್ತೆ? ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬೇರೆ ರಾಜ್ಯದಿಂದ ಇಲ್ಲಿ ಬರ್ಬೇಕಾದ್ರೆ ಬೇರೆಯವ್ರು ಯಾವ ಥರ ಬರ್ತಾರೆ, ಯಾವ ರೀತಿ ಪೊಲೀಸವರು ಒಳ್ಳೆ ಕೆಲಸ ಮಾಡ್ತಾರೆ, ನಾವು ಒಂದು ನಂಬಿಕೆ ಬರ್ತಾರೆ. ಈ ಪೊಲೀಸವರು ನಮ್ಮ ಜಾಗದಲ್ಲೇ ನಮಗೆ ಈ ಥರ ಮಾಡಿದ್ರೆ ಬೇರೆ ಹೊರಗಡೆ ಹೆಂಗೆ ಬರ್ತಾರೆ ಜನಗಳು? ತಪ್ಪಲ್ವಾ ಇದು? ಈ ಥರ ಮಾಡೋದು. ಒಬ್ಬ ಅಮಾಯಕ ಹೆಣ್ಮಗನ್ನ ಸೋಮವಾರ ಕರ್ಕೊಂಬಂದಿರೋದು. ಇವತ್ತು ಗುರುವಾರ ಅವರು ಇನ್ನೂ ಅವ್ರನ್ನ ಬಿಟ್ಟಿಲ್ಲ. ಅದು ನಾವು ಬಂದ್ವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು 5 ಹಾಸ್ಕೊಂಡು ಹೆಬ್ಬೆಟ್ಟು ಹಾಸ್ಕೊಂಡು ನೋಡಿ, ಇಲ್ಲಿ ಮಾರ್ಕ್ ಹಂಗೆ ಇದೆ, ಮಾರ್ಕ್ ಹಂಗೆ ಇದೆ. ಹೆಬ್ಬೆಟ್ಟು ಹಾಸ್ಕೊಂಡು ಆಚೆ ಕಳಿಸ್ತಾರೆ. ಎಲ್ಲಿ ಅವ್ರು ಹೇಳಿದ್ರು. ಆಮೇಲೆ ಇವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಹೊಡೆದ ರಕ್ತ ಬರ್ತಾರೆ, ಇಲ್ಲ ಬಟ್ಟೆ ಕರೆ ಆಗಿದೆ, ಕೈಯೆಲ್ಲ ಹೊಡೆದಿದ್ದಾರೆ. ಈಗ ತಕ್ಷಣ ಇಲ್ಲೆಲ್ಲ ಮಾರ್ಕ್ ಆಗಿದೆ ನೋಡಿ, ಕಾಲೆಲ್ಲ ಹೊಡೆದಿದ್ದಾರೆ. ಅಲ್ಲ ಕಮಿಷನರ್ ಬರ್ತಾರೆ ಬಿಡಿ, ಕಮಿಷನರ್ ಬರ್ಲಿ. ಗಂಡ್ಮಕ್ಳು ನೋಡಿದ್ರ ಹಿಂಗೆ ಕಮಿಷನರ್ ಬರ್ತಾರೆ. ಕಮಿಷನರ್ ಇದಕ್ಕೆ ಮಾಡಬೇಕು. ಯಾರು ಹೊಡೆದಿದ್ದಾರೆ ಅವ್ರಿಗೆ ಅಮಾನತ್ ಮಾಡಬೇಕು. ಆಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು. ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಆಗ್ಲೇಬೇಕು. ಅದು
ಬರ್ತಾರೆ. ಯಾರೋ ಶೂಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಕೇಳಿ. ಶೂಟ್ ಮಾಡ್ತೀನಿ ಅಂತ ಹೇಳಿದ್ಯಾ? ಅವರು ಇದಾರ ಇಲ್ಲಿ ಒಳಗಡೆ? ಇಲ್ಲ ಸರ್, ಏನ್ ಹೇಳ್ತಾರೆ ಕೇಳಿ. ಶೂಟ್ ಮಾಡ್ತೀನಿ ಅಂತ ಹೇಳಿದ್ರ ಏನ್ ಹೇಳ್ತಾರೆ ಕೇಳಿ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉಳ್ಳವನ್ನ ಮಾಡಿದ್ದಾರೆ. ನ್ಯಾಯ ರೀತಿ ಎಲ್ಲ ಸತ್ತೋಗೈತೆ. ಧರ್ಮ ಎಲ್ಲ ಮಣ್ಪಾಲಾಗೈತೆ. ಮಾಡಿಲ್ಲ ಸರ್, ನಾನು ತಗೊಂಡೋಗಿಲ್ಲ. ಬರ್ತಾ ಇಲ್ಲ. ಈಗ ಕರೆಕ್ಟ್ ಬರ್ತಾ ಇದೆ. ನಿನ್ನೆ ನೈಟ್ 1:30 ಬಂದಿದ್ದಾರೆ ಸರ್. ಎಲ್ಲರೂ ಮುಂದೆ 12 ಕಿಲೋದು ಎಲ್ಲಾನು ಹಿಂಗೆ ಸುತ್ತಿದ್ದಾರೆ. ಒಳಗೆ ಈಗ ನಾವು ಬಂದಿದ ತಕ್ಷಣ ಹುಡುಗಿನ ಇದು ಕರೆಂಟ್ ಹೋಗಿತ್ತಲ್ಲ, ಆ ಕರೆಂಟ್ ಹೋಗಿದ ಟೈಮ್ಗೆ ಅವನ್ನ ನಮ್ಮ ಕಾಣಿಸ್ತಾ ದೊಡ್ಡ ಇಸ್ಕೊಂಡು ಪೊಲೀಸ್ ತೆಗೆದು ಅವರು ಬಂದ್ರು ಸರ್. ನನ್ನ ರಕ್ತ ಬಂದೈತಾ? ಇಲ್ಲಿ ಅಮಾಯಕರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇರ್ಲಿ ಅದೆಲ್ಲ ಪರ್ಸನಲ್ ಪಾರ್ಟ್ಸ್ ಎಲ್ಲ ತೋರಿಸ್ಬೇಡ. ಲೈವ್ ನಡೀತೈತೆ. ಕೆಲವು ಸಮಸ್ಯೆ ಹಾಕಿದಾರಲ್ಲ ನೀವು ಇನ್ನೊಂದು ಹಾಕ್ಬೇಕಂತ ನಿಮ್ಮ ಕಡೆಯಿಂದ ಯಾವ್ದು? ನನ್ನ ಅದರಲ್ಲಿ ನೆಟ್ ಹಾಕಿದ್ರು. ಹೌದು. ಯಾರು ಯಾರು ಹಳ್ಳಿ ಊರು ಮಾತಾಡಿ. ನೀವು ಬರೀ ಎಲ್ಲರೂ ಮಾತಾಡ್ತಾ ಇರಲಿ. ನಾನು ಇಲ್ಲೇ ಇರ್ತೀನಿ. ನೋಡಿ ಹೆಂಗಾಗಿದೆ ನೋಡಿ ಸ್ನೇಹಿತರೆ, ಕೈಯೆಲ್ಲ ಬೋಟಿ ಕಾಲು ಇಟ್ಬಿಟ್ಟೆ ಕೈ ಬೋಟಿ ಕಾಸು ಕೊಡೋರಂತೆ ಒಬ್ಬ ಹೆಣ್ಮಕ್ಳಿಗೆ. ಅದು ಗಂಡು ತುಪ್ಪ ಇರ್ತಾರೋ ಇವ್ರ ಅಮಾಯಕವಾಗಿ ತೋರಿಸ್ತಿದ್ದಾರೆ. ಹೆಂಗೈತೆ ಪ್ರಪಂಚ ಹೆಂಗಿದೆ ನೋಡಿ. ಹೊಡೆದಾದ್ಮೇಲೆ ಹಿಂಗಾಗಿದ್ದ ನಿಮ್ಮ ಕೈ? ಇವ್ರು ಹೊಡೆದಾದ್ಮೇಲೆ ಹಿಂಗಾಗಿದ್ದ? ನೋಡಿ ಹೆಂಗೈತೆ ಬೆಳ್ಳಿ ಹೆಂಗೆ ಮುರಿದೋಗ್ತಾ ಹೊಡಿತಾರ. ಬೆಳ್ಳು ತಲೆಗೂ ಏಟ್ ಆಗಿದೆ. ತಲೆಗೇಟ ಐತೆ. ಅದು ಒಂಥರ ಬ್ಲಡ್ ಕ್ಲಾಟ್ ಆಗಿದೆ. ಈಗ ಏನು ಇವರು ಅವ್ರೇನು ಹೆಸರು? ನಿಮ್ಮ ಹೆಸರೇನಮ್ಮ? ಕರಿಯಮ್ಮ. ಅವ್ರ ಅಕ್ಕನ ಮಗಳು ಒಂದು ವರ್ಷದಿಂದ ಒಬ್ಬರ ಹತ್ರ ಕೆಲಸ ಮಾಡ್ಕೊಂಡಿದ್ರು. ಅವ್ರದ್ದು ಓನ್ ಹೌಸ್ ಮತ್ತೆ PG ಇದೆ. ಅವರು ಸಂಬಳ ಸರಿಯಾಗಿ ಕೊಡ್ತಿದ್ದಿಲ್ಲ ಅಂತ ಇಬ್ರು 10,000 ರೂಪಾಯಿ ಮಾತಾಡಿದ್ರು. 20,000 ರೂಪಾಯಿ ಕೊಡೋ ಜಾಗದಲ್ಲಿ 5,000 3,000 ಇಲ್ಲ ಒಂದು ಟೈಮ್ 10,000 ಅಷ್ಟು ಮಾತ್ರ ಕೊಡ್ತಿದ್ರು ಅಂತ. ಈಗ ಒಂದು 50,000 ರೂಪಾಯಿ ಇನ್ನೂ ಬ್ಯಾಲೆನ್ಸ್ ಕೊಡ್ಬೇಕಿತ್ತು ಅಂತ. ಅವ್ರ ಹಬ್ಬಕ್ಕೆ ನೀವೆಲ್ಲ ಒಂದೇ ಸತಿ ಊರು ಹೋಗ್ಬೇಕಲ್ಲ ಕೊಡ್ತೀನಿ ಅಂತ ಹೇಳಿ ಇದು ಮಾಡ್ಕೊಂಡಿದ್ದಾರೆ. ಅವ್ರವ್ರ ಹಬ್ಬ ಬರೋ ಟೈಮಲ್ಲಿ ದುಡ್ಡು ಕೇಳಿದಕ್ಕೆ ಈಗ ದುಡ್ಡಿಲ್ಲ ಸದ್ಯಕ್ಕೆ ಊರಿಗೆ ಹೋಗಿ ಬನ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯ್ತು ಬಿಡು ಅಂದ್ಕೊಂಡು ಅವ್ರು ಊರ ಕಡೆ ಹೋದ್ಮೇಲೆ ಮತ್ತೆ ಫೋನ್ ಮಾಡಿ ಕರೆಸಿದ್ದಾರೆ ಬರ್ರಿ ಅಂತೇಳಿ. ಇಲ್ಲ ನೀವು ಸಂಬಳ ಸರಿಯಾಗಿ ಕೊಡೋದಿಲ್ಲ, ಅದಕ್ಕೆ ನಾವು ಹೆಂಗೆ ಬರೋಣ ಹಂಗಂತೇಳಿ ಇದು ಮಾಡಲಿಕ್ಕೆ. ಇಲ್ಲ ದುಡ್ಡು ಕೊಡ್ತೀವಿ ಅಂತೇಳಿ ಕರೆಸ್ಕೊಂಡು ಅದಾದ ನಂತರ ಈ ಹುಡುಗಿಗೆ ಎಲ್ಲ ಚೆನ್ನಾಗಿ ಹೊಡೆದು ಇದು ಮಾಡಿ ಬಳೆ ಕಳ್ತನ ಮಾಡಿದ್ದಾರೆ ಅಂತೇಳಿ ಅಪರಾಧ ಹಾಕ್ಬಿಟ್ಟು ಇದು ಮಾಡಿದಾರಂತೆ. ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅದೇನು FIR ಆಗಿದೆಯೋ ಏನೋ ಗೊತ್ತಿಲ್ಲ. ಸೋಮವಾರ ಕರ್ಕೊಂಬಂದಿರ ಸರ್. ಕೆಲಸದ ಮನೆಯವರು ಇವರಿಗೆ ದೌರ್ಜನ್ಯ ಮಾಡಿದ್ದಾರೆ. ಕೆಲ್ಸಕ್ಕಂತ ಕರೆಸ್ಕೊಂಡು ಓನರ್ಗೂ ಈ ರೀತಿ ದೌರ್ಜನ್ಯ ಮಾಡ್ತಾರೆ. ಆಕೆಗೆ ಹೊಡಿಬಾರ್ದು ಜಾಗದಲ್ಲ ಹೊಡೆದು ಇದು ಮಾಡಿದ್ದಾರೆ ಸರ್.
ಹೊಡಿಬಾರ ಜಾಗಕ್ಕೆಲ್ಲ ಹೆಣ್ಮಕ್ಳು ಅಂತ ನೋಡ್ದಂಗೆ ಹೊಡೆದಿದ್ರು. ಯಾರು ಬರ್ಲಿಲ್ವಾ ಕೇಳಕ್ಕೆ? ಯಾರು ಬಂದಿಲ್ಲ. ಒನ್ ಅವರ್ ಇಲ್ಲೇ ಕೂತ್ಕೊಂಡಿದ್ರು. ಒಬ್ರು ಬಂದಿಲ್ಲ. ಒಬ್ರು ಪೋಯ್ ಬಂದಿಲ್ಲ. ಯಾರು ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಬೇಕು. ಇದು ಏಯ್ ಭಯ ಡಾಟಾ ಖಾಲಿ ಆಗ್ತಾ ಇದೆ. ರೀಸೆಂಡ್ ಮಾಡಿ ಸರ್, ಸೆಂಡ್ ಮಾಡಿ ಸರ್, 15 ರೂಪಾಯಿ ಹಾಕ್ತೀವಿ. ಯಾರ್ದಿದು ಮೊಬೈಲ್? ತೇಜೋಣ ಅಲ್ಲ, ಒಂದು ಆಗ್ತೈತಾ? ಸರ್ ನೀವು ಕಟ್ ಮಾಡಿ ನಾನು ಎತ್ತು ಬಿಟ್ರಾ? ರಘುನಂದನ್ ತಾನೆ? ಹಲೋ ಸರ್, ಇದು ಯಾರ್ದು ನಂಬರ್ ರಿಚಾರ್ಜ್ ಮಾಡಿ ನೆಟ್ ಖಾಲಿ ಆಗಿ ಬಂಧುಗಳೇ, ವಿಜಯನಗರ ಪೊಲೀಸ್ ಠಾಣೆ ಮುಂದ್ಗಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನೋ ಒಂದು ಮಹಿಳೆಗೆ ಇಲ್ಲಿನ ಪೊಲೀಸರು ಸೋ ಇಚ್ಛೆಯಾಗಿ ಹೊಡೆದಿರುತ್ತಾರೆ, ಬಡ್ದಿರುತ್ತಾರೆ. ಕಾರಣ ಇಲ್ಲದೇ ಸುಳ್ಳು ಕಂಪ್ಲೇಂಟಿಗಾಗಿನೇ ಇಷ್ಟೊಂದು ಪಾಪ ಹಳ್ಳಿಯಿಂದ ಬಂದವರು ನೋಡಿ. ಈ ಅಜ್ಜನ ವ್ಯವಸ್ಥೆ ನೋಡಿ, ಎಷ್ಟೊಂದು ಮುಗ್ಧರು ಹಳ್ಳಿಯಿಂದ ಪಾಪ ಬೆಂಗಳೂರಿಗೆ ದುಡಿಯೋಕ್ಕಂತ ಬಂದಿದ್ದಾರೆ. ಅವ್ರ ಮೇಲೆ ಬೇರೆ ಯಾರೋ ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಅವರನ್ನು ಪೊಲೀಸ್ ಠಾಣೆಯಲ್ಲಿ ಸೋ ಇಚ್ಛೆಯಾಗಿ ಆ ಮಹಿಳೆ ಅಲ್ಲಿ ಕುಂತಿರ್ತಕ್ಕಂಥ ಮಹಿಳೆಗೆ ಹೊಡೆದಿರುತ್ತಾರೆ. ಯಾಕಂದರೆ ಪೊಲೀಸರಿಗೆ ತಮ್ಮದೇ ಆದಂಥ ಒಂದು ದಬ್ಬಾಳಿಕೆ ಶುರುವಾಗಿದೆ. ಇದು ಕೇವಲ ವಿಜಯನಗರ ಪೊಲೀಸ್ ಠಾಣೆ ಅದು ಮಾತ್ರ ಅಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇಂತಹ ಹಲವಾರು ಘಟನೆಗಳು, ಹಲವಾರು ಸಮಸ್ಯೆಗಳು, ಹಲವಾರು ಕುಂದುಕೊರತೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದರ ವಿರುದ್ಧವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂತಹ ಹಲವಾರು ಹೋರಾಟಗಳನ್ನು ರಾತ್ರಿ ಹಗಲು ಎನ್ನದೆ ನೋಡಿ, ಸರಿಸುಮಾರು ಈಗ 10 ಗಂಟೆ ಆಗಿರ್ಬೋದು. ಆದರೂ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸೈನಿಕರು ಒಂದು ಹೋರಾಟವನ್ನು ನ್ಯಾಯ ಕೊಡಿಸುವಂಥ ಹಳ್ಳಿ ಜನರು, ಪಾಪ ಮುಗ್ಧ ಜನರು, ಹಳ್ಳಿ ಜನರು, ಅವರಿಗೆ ಏನು ಎಂತನೇ ಗೊತ್ತಿಲ್ಲ, ಬೆಂಗಳೂರಿಗೆ ದುಡಿಯೋಕ್ಕೆ ಬಂದಂಥ ಒಂದು ವ್ಯಕ್ತಿಗಳಿಗೆ ಇಂತಹ ಪೊಲೀಸ್ ಠಾಣೆಯಲ್ಲಿ ತಮ್ಮ ದೌರ್ಜನ್ಯವನ್ನು, ದಬ್ಬಾಳಿಕೆಯನ್ನು, ಅಧಿಕಾರದ ದರ್ಪತನವನ್ನು ತೋರಿಸಿ ಆ ಮಹಿಳೆಗೆ ಕೈಗೆ, ಕಾಲಿಗೆ, ತಲೆಗೆ ಹೊಡೆದಿದ್ದಾರೆ. ಅವರು ಏನೇ ಇದ್ದರೂ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಪಡಿಸಿ ಅದರದ್ದೇ ಆದಂಥ ಕಾನೂನುಗಳು ಇರ್ತವೆ, ಅದರದ್ದೇ ಆದಂಥ ಕಾನೂನಾತ್ಮಕವಾಗಿ ಮೇಲಧಿಕಾರಿಗಳು ಇರ್ತಾರೆ. ಶಿಕ್ಷೆ ಆಗುವವರೆಗೂ ಅವ್ರಿಗೆ ಕಾನೂನಾತ್ಮಕವಾಗಿ ಗುರಿಪಡಿಸಬೇಕು. ಆದರೆ ಇವರು ಪೊಲೀಸರಿಗೆ ನಾವು ಎಷ್ಟೊಂದು ಸರಿ ಕೇವಲ ಬೆಂಗಳೂರಿನಾದ್ಯಂತ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಪೊಲೀಸರಿಗೆ ಹಲವಾರು ಸಾರಿ ಮನಪೂರ್ವಕವಾಗಿ ಮನವಿ ಮಾಡ್ಕೊಂಡಿದ್ದೀವಿ. ಸರ್, ದಯವಿಟ್ಟು ಪೊಲೀಸರೇ ಬದಲಾಗಿ ಈ ಕೆಟ್ಟ ವ್ಯವಸ್ಥೆಯ ವಿರುದ್ಧ, ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಂತ್ಕೊಳ್ಳಿ. ಬಡವರಿಗೆ, ಜನಸಾಮಾನ್ಯರಿಗೆ, ಕೃಷಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಹಲವಾರು ಸಾರಿ ನಾವು ಮನವಿ ಪತ್ರ ಸಲ್ಲಿಸಿದ್ವಿ, ಮನವಿ ಮಾಡ್ಕೊಂಡಿದ್ದೀವಿ. ನಾವೇ ಖುದ್ದಾಗಿ ಭೇಟಿ ಕೊಟ್ಟು PSIಯಿಂದ ಹಿಡಿದು ಮೇಲಧಿಕಾರಿಗಳು, IG, DG, ಎಲ್ಲ SP, ಒಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಅವರು ತಮ್ಮ ದರ್ಪತನವನ್ನು, ತಮ್ಮ ದಬ್ಬಾಳಿಕೆತನವನ್ನು, ತಮ್ಮ ಒಂದು ಅಧಿಕಾರತನವನ್ನು ಈ ನಮ್ಮ ಮುಗ್ಧರ ಜನರ ಮೇಲೆ ನೋಡಿ. ಈ ಅಜ್ಜನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪಾಪ ಬೇರೆ ಊರಿಂದ ಬೆಂಗಳೂರಿಗೆ ದುಡಿಯೋಕ್ಕೆ ಬಂದವರು ಇವರು. ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ಇವರು ಅಲ್ಲಿರುವಂಥ ಮಹಿಳೆ ಮತ್ತು ಇಲ್ಲಿರ್ತಕ್ಕಂಥವ್ರು ಪಾಪ ಬೇರೆ ಊರು. ಯಾವ ಊರಣ್ಣ ನಿಮ್ಮದು? ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನವರು, ಹಳ್ಳಿಯವರು. ಯಾವ ಹಳ್ಳಿ? ಜಡೆಕುಂಟೆ ಗ್ರಾಮದವರು. ಎಷ್ಟು ತಿಂಗಳಾಯಿತು? 3 ತಿಂಗಳಾಯ್ತಾ? 1 ತಿಂಗಳಿಂದ ಬಂದಿದ್ದಾರೆ. ಪಾಪ ಬೇರೆಯವ್ರ ಮನೆಯಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆ ಗಂಡ ಇಲ್ಲ. ಹಾಂ, ಬರೀ ಹೆಣ್ಮಕ್ಳು ಇರೋದು. ಯಾರು ಅನಾಥರು? ಇವ್ರ ತಂದೆನ? ಇವರು ದೊಡ್ಡಪ್ಪ. ನೋಡಿ,
ಇದು ಕೇವಲ ನಿಮಗೆ ಉದಾಹರಣೆ ಮಾತ್ರ ಕಾಣ್ತಾ ಇದೆ ಇವತ್ತು. ಆದರೆ ಇಷ್ಟೊಂದು ಇಂಥ ಹಲವಾರು ಘಟನೆಗಳು, ಧ್ವನಿ ಇಲ್ಲದ ವ್ಯಕ್ತಿಗಳು, ಪೊಲೀಸರ ದಬ್ಬಾಳಿಕೆಗೆ, ಪೊಲೀಸರ ಒಂದು ವಿಚಾರಕ್ಕೆ ಬೇಡಬಾರ್ದು ಈಗ ಕೇಳಿಸ್ಕೊಂತ ಇದ್ದಾರೆ, ಏನು ಪೊಲೀಸರ ಒಂದು ದಬ್ಬಾಳಿಕೆಗೆ ಗುರಿಯಾಗ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಇಂಥ ಧ್ವನಿ ಇಲ್ಲದ ವರ್ಗದವರಿಗೆ, ಹಿಂದುಳಿದವರಿಗೆ, ಏನೋ ಅವರಿಗೆ ಆರ್ಥಿಕ ಶಕ್ತಿ ಇಲ್ಲದಂಥ ಕುಂದು ಕೊರತೆಗಳಿಗೆ ಒಳಗಾದಂಥವರಿಗೆ ಅಧಿಕಾರ ದರ್ಪತನವನ್ನು ಕೇವಲ ಪೊಲೀಸರು ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ನೋಡಿದಾಗ ಯಾವುದೇ ಒಂದು ನಮ್ಮ ಜನಸಾಮಾನ್ಯರ ಕೆಲಸ ಆಗಬೇಕಂದ್ರೆ ಇಂತಹ ದಬ್ಬಾಳಿಕೆಗಳು, ಇಂತಹ ಏನೋ ಅಧಿಕಾರತನವನ್ನು ನಾವು ನೋಡ್ತಾ ಇರ್ತೀವಿ. ಇದರ ವಿರುದ್ಧವಾಗಿ ಸರಿಸುಮಾರು 10 ಗಂಟೆ ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಈ ಕಡೆ ಸುಳಿವು ಕೊಡ್ತಾ ಇಲ್ಲ. ಏನಾಗಿದೆ ಸಮಸ್ಯೆ, ನಾವು ಇದನ್ನು ಸರಿಪಡಿಸ್ತೀವಿ ಅನ್ನುವಂಥದ್ದು ಮಾತು ಕೂಡ ಆಡ್ತಾ ಇಲ್ಲ. ಎಲ್ಲರೂ ಒಳಗಡೆ ಹೋಗಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ದಾರೆ. ಬಂದು ಇಲ್ಲಿ ಏನಾಗ್ತಾ ಇದೆ, ಏನಾಗಿದೆ, ನಾವು ಅದನ್ನು ಸರಿಪಡಿಸ್ತೀವಿ, ತಪ್ಪಾಯಿತು ಅಥವಾ ಏನು ಅವ್ರ ವಿಚಾರನಾದರೂ ಹೇಳಬೇಕಾಗಿತ್ತು. ಆದರೆ ಅವರು ಯಾವುದೇ ಕಾರಣಕ್ಕೂ ಈ ಕಡೆ ಬರ್ತಾ ಇಲ್ಲ. ನಾವು ಕೂಡ ಅದೆಷ್ಟೇ ದಿನಗಳಾಗಲಿ, ಅದೆಷ್ಟೇ ಹೊತ್ತಾಗಲಿ, ಈಗಾಗಲೇ ಸುಮಾರು 1 ಗಂಟೆ 1.5 ಗಂಟೆ ಆಯಿತು. ಈಗಾಗಲೇ ನಮ್ಮ ಮೂಲೆಯಿಂದ ಕೂಡ ಬೆಂಗಳೂರಿನ ಸುತ್ತಮುತ್ತಲಿಂದ ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬರ್ತಾ ಇದ್ದಾರೆ ವಿಜಯನಗರಕ್ಕೆ. ಬಂದಾಗ ಇನ್ನೂ ಉಗ್ರವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಳ್ಳುವಂಥ ಸಂಭವನೀಯತೆ ಅತಿ ಹೆಚ್ಚಾಗಿದೆ. ಹಾಗಾಗಿ ನೀವು ಕೂಡ ಸಾಧ್ಯವಾದಷ್ಟು ಈ ಒಂದು ವಿಡಿಯೋವನ್ನು ಜನಸಾಮಾನ್ಯರಿಗೆ ತಲುಪೋವರೆಗೂ ಶೇರ್ ಮಾಡಿ. ಇಂಥ ಅನ್ಯಾಯಗಳನ್ನು ಕೇವಲ ನೀವು ಇವತ್ತು ನೋಡ್ತಾ ಇದ್ದೀರಿ, ಒಂದು ಕುಟುಂಬ ಇವರು ತಪ್ಪು ಮಾಡಿದರೂ ಬಿಟ್ಟಿದ್ದಾರೋ ಅನ್ನೋಂಥದ್ದು ಶಿಕ್ಷೆ ಕೊಡಬೇಕಾಗಿದ್ದು ಕೋರ್ಟು ಅಥವಾ ಕಾನೂನಾತ್ಮಕವಾಗಿ ಮೇಲಧಿಕಾರಿಗಳು. ಆದರೆ ಇಲ್ಲಿನ ಪೊಲೀಸುಗಳು ತಮ್ಮ ಅಧಿಕಾರತನವನ್ನು, ದರ್ಪತನವನ್ನು, ದಬ್ಬಾಳಿಕೆತನವನ್ನು ದುರುಪಯೋಗ ಮಾಡಿಕೊಂಡು ಪಾಪ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇವರಿಗೆ ಎಷ್ಟೊಂದು ಮಾನಸಿಕವಾಗಿ ಕುಗ್ಗಿದ್ದಾರೆ, ದೈಹಿಕವಾಗಿ ಕುಗ್ಗಿದ್ದಾರೆ, ತಮ್ಮ ಶಕ್ತಿಯನ್ನು ಕುಂದಿಸಿದ್ದಾರೆ ಅಂತಂದರೆ ಪೊಲೀಸರು ಇವರು ಮಾತಾಡೋಕ್ಕೆ ಕೊಡ್ತಾ ಇಲ್ಲ. ಸಾರ್ ಅನ್ನತ್ಲೇ ಹೊಡೆಯೋದು, ಸಾರ್ ಅನ್ನತ್ಲೇ ಬಡಿಯೋದು. ಸಾರ್ ಇಲ್ಲಿ ನಮ್ಮ ಮಾತು ಕೇಳಿ ಸರ್, ನಮ್ಮ ಪರವಾಗಿ ಸ್ವಲ್ಪ ವಕಾಲತ್ತು ವಹಿಸಿಕೊಂಡು ಮಾತಾಡಿ ಅಂತಂದ್ರೂ ಕೂಡ ಕೇಳ್ತಾನೆ. ಇಲ್ಲಿ ಲಂಚಕ್ಕೆ, ದುಡ್ಡಿಗೆ, ಭ್ರಷ್ಟತೆಗೆ, ಅಧಿಕಾರ ದರ್ಪತನಕ್ಕೆ ಈ ಒಂದು ಇಲಾಖೆ ಕೇವಲ ವಿಜಯನಗರ ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಕೂಡ ಇಂಥ ಹಲವಾರು ಸಮಸ್ಯೆಗಳು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಬಂಧುಗಳೇ, ಮನ ಮರ್ಯಾದಿಲ್ವೇನ್ರಿ ನಿಮ್ಗೆ? ಕಳ್ಳರ ತರ ಹೋಗ್ತಿರಲ್ಲ. ಕಳ್ರ ಹಿಡಿಯಾರ ಕಳ್ರ ತರ ಹೋಗ್ತಿರಲ್ರಿ. ಮನ ಮರ್ಯಾದೆ ಇಲ್ರಿ. ಕಾಕಿ ಬಟ್ಟೆ ಹಾಕ್ಬೇಕು, ಒಂದು ಬೆಲೆ ಬೇಡವಾ? ಇಲ್ಲ ಗೊತ್ತಿಲ್ಲ ಸರ್. ಮಾಡಿಲ್ಲ ಸರ್. ತುಂಬಾ ಹೊಡ್ತಾರೆ ಅಂದ್ರೆ ತಗೊಂಡೋಗಿಲ್ಲ ಅಂದ್ರೆ ಅಲ್ಲಿಗೆ 200 ಜೆಂಟ್ಸ್ ಲೇಡೀಸ್ ಯಾರು ಕೈ ಮಾಡಲಿಲ್ಲ. ನೋಡಿದ್ದೀನಿ ಸರ್, ಗೊತ್ತಿದೆ ಯಾರು ಮಾಲಿಂಗ ಸರ್ ಅಂತ ಅವ್ರಿಗೆ ಪುಷ್ಪ ಹೊಡೆದಿದ್ರು. ಮಾಲಿಂಗ ಸರ್. ಸರ್ ಹಲೋ ಇವರೇ
ದೊಡ್ಡ ಅದನ್ನ ಮೇಡ ನಾವು ಎಷ್ಟು ಜನ ಇದ್ದಾರೆ ಸಾಕ್ತೀನಿ, ನಿನ್ನ ಸಾಯಿಸ್ತೀನಿ ಅವ್ರ ಹೆಸರು ಹಿರೇ ಅವ್ನು ಕರ್ಕೊಂಬಂದಿ ಮೇಡಮ್. ನಾನು ನಮ್ಮ ಊರಿಂದ ಕರೆಸಿದ್ರು, ಫೋನ್ ಮಾಡಿ ಕರೆಸಿ ಮಕ್ಕಳು ಒಂದು ತಿಂಗಳು ಕೆಲಸ ಮಾಡಿ ಅವರೇ ಊರಿಗೆ ಕಳಿಸಿದ್ರು ಸರ್. ಊರಿಗೆ ಹೋಗ್ಬಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಸಂಬಳನೂ ಕೊಡ್ತಿಲ್ಲ, ಕಳಿಸಿದ್ರ ಮತ್ತೆ ತಿಂಗಳು ಕರೆಸ್ಕೊಂಡು ಚಳಕೆರೆ ತಾಲೂಕು ಜಡಕುಂಟೆ ಸರ್. ಇರ್ಲಿ ಬಿಡಿ ಬರಬೇಕು ಅಲ್ಲ ರಘುರು ಒಂದನೇ ತಾರೀಕು ಸರ್, 2 ತಿಂಗಳಿಗೆ ಬರುತ್ತೆ ಅವ್ರು ಕಳಿಸಿ. ನಾನು ಆಗಲೇ 2 ತಿಂಗಳಾಗೈತೆ ಸರ್ ಅವ್ರ ಊರಿಗೆ ಕಳಿಸಿ. ಮೊನ್ನೆ ತಾರೀಕು ಗಾಡಿ ಹೊರ್ಕೋಬೇಡಿ, ನಾನು ಹೊರ್ಕೋಬೇಕು. ಕೈ ಮಾಡಿದ್ರು ಸರ್. ನನಗೆ ಕಟ್ಟು ಕೆಂಪಿಂದು ಗಾಯಗಳಿಗೆ ಬಿಟ್ಟು ಗೊತ್ತು ಹೆಸರು ಅದೇ ಸರ್. ನೋಡಿದ್ದೀನಿ, ಅಲ್ಲಿ ಕರ್ಕೊಂಡು ನಾನು ಹೇಳ್ತೀನಿ ಸರ್. ಹೆಸರು ಗೊತ್ತಿದೆ ಸರ್. ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಒಂದು ಹೆಸರು ಅವ್ರು ಸುಧಮ್ಮ ಅಂತ. ಈ ಹೆಸರು ಸುಧಮ್ಮ ಅಂತ. ಅವ್ರ ಮನೆ ನಿಮಗೆ ಗೊತ್ತಾಗುತ್ತಾ? ಗಣೇಶನ ಗುಡಿ ಎಲ್ಲ ಇಲ್ಲ. ಕರ್ಕೊಂಡು ಹೋದ್ರೆ ನೋಡ್ತೀರಾ? ಗೊತ್ತಾಗುತ್ತಾ? ಬಿಟ್ಟು ಹಿಡಿತೀರಾ? ಸರ್ ಹಾಂ ಓಕೆ
ಸರ್ ಈಗ ಬನ್ನಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಕರೀರಿ, ಅದು ಯಾರ್ಯಾರಿದೆ ಒಳಗಡೆ ಕರೀರಿ. ಇಲ್ಲ ಸರ್ ಕರೀಲಿ, ಸುಮ್ಮನೆ ಸರ್. ಸೋಮಣ್ಣ ಬ್ರೋ ಬ್ರೋ ನೀರು ಇಟ್ಕೊಂಡು ಸರ್ ಈಗ ಕರೀರಿ. ಯಾರು ಬರಲ್ಲ ಸರ್, ಎಲ್ಲ ಸತ್ತೋಗ್ಬಿಟ್ಟವ್ರೆ ಸರ್. ಯಾರು ನೋಡೋಣ 10 ಗಂಟೆ ಆಯ್ತು. ಅಲ್ಲ 8 ಗಂಟೆಗೆ ಬಂದಿದ್ದೀವಿ ನಾವು. ಅಲ್ಲ ಒಬ್ರು ಪೊಲೀಸರು ಇಲ್ಲಿ ಕೇಳೋರೆ ಗತಿಯಿಲ್ಲ, ಇಲ್ಲ ಕೇಳಿ ಅಲ್ಲೊಬ್ಬ ಹಾಕಿ ಬಟ್ಟೆ ಅಂತ ಅವಮಾನ, ಬಟ್ಟೆ ಬಿಚ್ಚದ ಬಳೆನ ತೊಟ್ಕೊಂಡ ಅಡಿಗೆ ಮಾಡಿ ಹೋಗಿ. ಅವ್ರು ಹೆಂಗಸರಿಗೆ ಹೊಡೆದಿದಾರಲ್ಲ, ಹೆಂಗಸರಿಗೆ ಹೊಡೆದಿದಾರಲ್ಲ ಅದೇಳಿ. ಬಟ್ ಕಾಕಿ ಬಟ್ಟೆಗೆ ಎಷ್ಟು ಗೌರವ ಇದಿತ್ತು, ಎಲ್ಲ ಹಾಳು ಮಾಡಾಕಿಲ್ಲ. ಹೆಂಗಸರಿಗೆ ಹೊಡೆದಿದ್ದಾರೆ, ಅದು ಅಮಾಯಕ ಹೆಂಗಸು ಪಾಪ. ನಮ್ಗೆ ಏನು ಗೊತ್ತಿಲ್ಲ ಪಾಪ. ಹಳ್ಳಿಯಿಂದ ಬಂದ್ರೆ ಮುಂದೆ ಯಾರೊಬ್ರು ಪ್ರಭಾವ ವ್ಯಕ್ತಿಗಳು ಕಂಪ್ಲೇಂಟ್ ಕೊಟ್ಟಾರೆ ಅಂತ ಹೇಳ್ಬಿಟ್ಟು ಇವರು ಈ ತರ ಅಮಾಯಕ ದೌರ್ಜನ್ಯ ತೋರಿಸಿದ್ದಾರೆ ಒಬ್ಬ ಮಹಿಳೆಗೆ. ಅಮಾಯಕ ಮಹಿಳೆಗೆ ದೌರ್ಜನ್ಯ ಮಾಡ್ತಾರೆ, ಅಮಾಯಕ ಮಹಿಳೆಗೆ. ಇವತ್ತಿನ ಒಬ್ರು ಹಳ್ಳಿಯಿಂದ ಬಂದವ್ರು ನ್ಯಾಯ ಕೇಳಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಗೈತಿ ಇಲ್ಲಿ. ಯಾರು ಮಾತಾಡಿಲ್ಲ. ಹೊರಗಡೆ ಬರಲ್ಲ ಏನು ಅವಮಾನ ಆಗಲ್ಲ. ಇನ್ನೇನು ಅವ್ರ ದೌರ್ಜನ್ಯ ಹೆಚ್ಚಿದೆ ತೋರಿಸ್ತೀವಿ ಜನಗಳ ಮೇಲೆ ನೋಡಕ್ಕೆ. ಅಮಾಯಕ ಮೇಲೆ ಎಷ್ಟು ದೌರ್ಜನ್ಯ ತೋರಿಸ್ತೀವಿ. ಕಾಕಿ ಬಟ್ಟೆ ಬೆಲೆಗಳು ಊಟ ಕೊಟ್ಟಿಲ್ವಲ್ಲ. ಕರ್ನಾಟಕದಲ್ಲಿ ಯಾವ ಸ್ಟೇಷನ್ ಇದೆ, ಪ್ರತಿಯೊಂದು ಸ್ಟೇಷನ್ ಇಲ್ಲೇ ನೋಡ್ತಾ ಇದ್ವಿ. ಇಲ್ಲಿ ಸ್ಟೇಷನ್ ಅಲ್ಲ, ಯಾವ ಸ್ಟೇಷನ್ ಒಬ್ಬ ಅಮಾಯಕರಿಗೆ ನ್ಯಾಯ ಸಿಗ್ತಲ್ಲ. ಇಲ್ಲಿ ಪ್ರತಿಯೊಂದು ಸ್ಟೇಷನ್ ನ್ಯಾಯ ಸಿಗ್ತಲ್ಲ. ಫೋನ್ ಮಾಡಿ ಕೇಳಿದ್ರೆ ಈಗ ನೀವೇ ನ್ಯಾಯ ಒಲಿಸ್ಕೊಡಬೇಕು. ನೀವೇ ಅಲ್ಲೇ ಬಂದಿರೋ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕೇಳಿ ಅಂತ ಅನ್ಸ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಎಂತ ಕೊಲೆ ಮಾಡಿರೋಂಗೂ ಕೂಡ ಊಟ ತಂದು ಕೊಡ್ತಾರೆ. ನೀನ್ ಏನ್ ತಿಂತೀಯೋ ಏನ್ ಕುಡಿತೀಯೋ ಅಂತ. ಅಂತದ್ರಲ್ಲಿ ಹೆಣ್ಮಗು ನೀರು ಕೊಟ್ಟಿಲ್ಲ, ಊಟನೂ ಕೊಟ್ಟಿಲ್ಲ ಅಂದ್ರೆ ಮನುಷ್ಯತ್ವನೇ ಇಲ್ವೇನ್ರಿ ನಿಮ್ಗೆ? ಎದ್ದು ಹೊರಗಡೆ ಬರ್ತಿಲ್ಲ, ಅಲ್ಲಿ ಹಂಗೆ ಹಂಗೆ ಹಾಕೊಂಡು ಕುಂದಿಸ್ತಾರೆ ಮೇಡಮ್. ಮರಿ ಅವ್ರನ್ನ ಊಟನೂ ಕೊಟ್ಟಿಲ್ವಮ್ಮ ನಿಂಗೆ, ನೀರು ಕೊಟ್ಟಿಲ್ಲ, ನಿಮ್ಗೂ ಕೊಟ್ಟಿಲ್ಲ. ಅಮಾಯಕರು ಏನು ದೌರ್ಜನ್ಯ ಮಾಡ್ಬೋದು. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾರೆ. ಬೇರೆ ಏನಿಲ್ಲ ಅವ್ರ ಕೆಲಸ. ಎಲ್ಲ ನಿಮ್ಗೆ ಹೊರಗಡೆ ಹಿಂಗೆ ಬರೋಕ್ಕಿಲ್ಲ, ಹಿಂಗೆ ಕುಂದಿಸ್ತಾರೆ. ಇಲ್ಲ ಒಳ್ಳೆತನದಲ್ಲಿ ಬರ್ರಪ್ಪ ಬಂದ್ರಣ ಅಂದ್ರೂ ಇಲ್ಲ, ಕೆಟ್ಟತನಲ್ಲ ಗಂಡಸರು ನಿಂತ್ಕೊಂಡು ಮುಗಿತವ್ರೆ ಅದು ಇಲ್ಲ. ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆ ಬೇಡವೇನ್ರಿ, ಒಂದು ಕರ್ಟಸಿ ಬೇಡವೇನ್ರಿ? ಏನಾಗಿದೆ, ಏನ್ ನಿಮಗ್ ಅನ್ಯಾಯ ಆಗಿದೆ, ಏನು ಹೈಯರ್ ಅಥಾರಿಟೀಸ್ ಕರೆಸ್ಬೇಕಾ, ಏನು ಎತ್ತ? ಬಟ್ ಒಂದೇ ಹೇಳ್ತೀನಿ, ನ್ಯಾಯ ರೀತಿಯಿಂದ ಏನಾಗಬೇಕು ಅದಾಗಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮುಂದೆ ಈ ಹುಡುಗಿಗೂ MNC ಆಗೋವರೆಗೂ ನಾವು ಇಲ್ಲಿಂದ ಕದಲಲ್ಲ. ಯಾಕೆಂದ್ರೆ ನಮಗೂ ಕೂಡ ಕಾನೂನು ಗೊತ್ತಿದೆ. ದಯವಿಟ್ಟು ಬನ್ನಿ ಅಷ್ಟೇ. ಬೆಂಗಳೂರು ಕಮಿಷನರ್ ಬರಬೇಕು, ದಯವಿಟ್ಟು ವಿಡಿಯೋ ನೋಡ್ತಾರೆ. ಕಮಿಷನರ್ ದಯವಿಟ್ಟು ಬರ್ಲಿ, ಗೃಹ ಮಂತ್ರಿ ವಿಜಯನಗರ ಸ್ಟೇಷನ್ ಮುಂದೆ ಕುತ್ಕೊಂಡಿದ್ದೀವಿ. ನೀವು ಪೊಲೀಸರು ಯಾವ ತರ ಕೆಲಸ ಮಾಡ್ತಾರೆ ಅಂತ ನೀವೇ ನೋಡ್ಬನ್ನಿ, ಕಣ್ಣಾರೆ ನೋಡ್ಬನ್ನಿ. ಕಣ್ಣಾರೆ ಕಾಣಿಸುತ್ತೆ ಇಲ್ಲಿ. ಅಲ್ಲ ಒಬ್ಬ ರೇಪಿಸ್ಟ್ ಒಬ್ಬ ಟೆರರಿಸ್ಟ್ ಎಲ್ಲೋ ಪೊಲೀಸರು ಎನ್ಕೌಂಟರ್ ಮಾಡಿದ್ರೆ
ಮಾನವ ಹಕ್ಕು ಆಯೋಗದವ್ರು ಬರ್ತೀರಾ, ಬುದ್ಧಿಜೀವಿಗಳು ಬರ್ತೀರಾ, ಎಲ್ಲ ಬಂದು ಬಾಯ್ ಬಡ್ಕೋತೀರಾ ಲಬೋ ಲಬೋ ಅಂತ. ಒಂದ್ ಹೆಣ್ಣು ಮಗುಗೆ ಸೋಮವಾರದಿಂದ ಟಾರ್ಚರ್ ಕೊಟ್ಟಿದ್ದಾರೆ, ಬನ್ರಿ ನ್ಯಾಯ ಕೇಳೋದು. 4 ದಿವಸ ಸ್ಟೇಷನ್ ಮಾಡ್ಕೊಂಡಿದ್ದಾರೆ, ಊಟ ಕೊಟ್ಟಿಲ್ಲ, ನೀರ್ ಕೊಟ್ಟಿಲ್ಲ, ಆ ಹೆಣ್ಣು ಮಗುಗೆ ತಲೆಯಿಂದ ಕಾಲು ಹೊಡೆದಿದ್ದಾರೆ, ಕುತ್ತಿಗೆ ಇಸ್ಕಿದ್ದಾರೆ. ಇಲ್ಲಿ ಏನು ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳ್ತಾರಂತೆ ಪೊಲೀಸ್ ಅವ್ರು ಹೊಡೆದಿದ್ದನ್ನೇನಾದ್ರು ಹೇಳಿದ್ರೆ ಸ್ಟೇಷನ್ ಬಾಗಿಲಲ್ಲಿ ನಾನು ಎನ್ಕೌಂಟರ್ ಮಾಡಿ ಸಾಯಿಸ್ತೀವಿ ಅಂತ ಹೇಳಿದಾರಂತೆ. ದಯವಿಟ್ಟು ಬನ್ನಿ, ಎನ್ಕೌಂಟರ್ ಮಾಡೋದ್ರ ಅವ್ರ ಜೊತೆ ಗಮನ ಮಾಡಿ, ನಾವು ರೆಡಿ ಇದೀವಿ. ರೆಡಿ, ಸಿದ್ಧ, ಸಮರಕ್ಕೂ ಬದ್ಧ, ಬಂದ್ಬಿಡಿ. ಯಾರ್ಯಾರಿದ್ದೀರಾ ಬನ್ನಿ, ಒಳ್ಳೇದಾಗುತ್ತೆ ಅಂದ್ರೆ ಸಹಾಯಕ್ಕೂ ರೆಡಿ ನಾವು. ಅಷ್ಟೇ. ಸಮಾಜ ಸೇವೆಗೆ ಅಂತ ಮುಡುಪಾಗಿಟ್ಟಿದೀವಿ, ನಮ್ಮ ಪಕ್ಷಕ್ಕೆ ಅಂತ ನಮ್ಮ ಜೀವನ ಮುಡುಪಾಗಿಟ್ಟಿದೀವಿ. ನಮ್ಮ KRS ಪಕ್ಷಕ್ಕೋಸ್ಕರ ಸಹಾಯಕ್ಕೂ ರೆಡಿ, ಬದುಕಕ್ಕೂ ರೆಡಿ. ಒಂದು ಹೆಣ್ಮಗು ನ್ಯಾಯ ಕೊಡಿಸ್ಬೇಕಂದ್ರೆ ನಾವೇನ್ ಬೇಕಾದ್ರೂ ಮಾಡ್ತೀವಿ. ದಯವಿಟ್ಟು ಬನ್ನಿ, ಉತ್ತರ ಕೊಡಿ. ಅಂಡ್ ಪೇಯ್ಡ್ ಮೀಡಿಯಾಸ್, ಅವಾಗಲೇ ಮಾತಾಡ್ತಿದ್ದೆ, ಅದೊಂದು ಫೋನ್ ಕಾಲ್ ಬಂತು, ಕಟ್ಟಾಯ್ತು. ನಿಮ್ಗೆ ಇಂಥ ನ್ಯೂಸ್ಗಳೆಲ್ಲ ಪಾಪ ನಿಮಗೆ ಸಿಗಲ್ಲ, ಕಣ್ಣು ಕಾಣೋದು ಇಲ್ಲ. ಕೆಲ್ಸಕ್ಕೆ ಬರೋದು ಯಾರೋ ಒಬ್ಳು ಬಿಗ್ ಬಾಸ್ ಹೋದ್ಲಂತೆ, ಯಾರೋ ಒಬ್ಳು ಅಲ್ಗೆ ಹೋದ್ಲಂತೆ, ಡೈಮರಿ ತಗೊಂಡ್ಲಂತೆ, ಸೀಮಂತ ಅಂತೆ, ಬಸ್ರಂತೆ, ಬಾಣ್ತಿ ಅಂತೆ, ಇಂಥವು ತೋರಿಸ್ತೀರಾ. ಆದ್ರೆ ಒಂದು ಹಳ್ಳಿ ಜನಗಳಿಗೆ ನ್ಯಾಯ ಸಿಕ್ಕಿಲ್ಲ. ಅನ್ಎಜುಕೇಟೆಡ್ ಪೀಪಲ್ಸ್ ಯಾವ್ದೋ ಒಂದು ಏಜೆನ್ಸಿ ಮುಖಾಂತರ ಕರ್ಕೊಂಡು ಹೋಗ್ತಾರೆ, ಆ ಹುಡುಗಿನ ಒಂದು ಕೆಲ್ಸಕ್ಕೆ ಸೇರಿಸ್ತಾರೆ. ಆ ಏಜೆನ್ಸಿಯವನು ಕೂಡ ಕೇಳಲ್ಲ, ಆ ಮನೆಯವರು ಕೂಡ ಕೇಳಲ್ಲ. ಕಂಪ್ಲೇಂಟ್ ಆಗಿಲ್ಲ, FIR ಆಗಿಲ್ಲ, ಏನೂ ಆಗಿಲ್ಲ. ಸೋಮವಾರದಿಂದ ಅಲ್ಲ ರೀ, ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಮನೆ ಹೊಡ್ತಿ ಆ ಅಕ್ಕ ತಂಗಿ ಇಬ್ರು ಬಂದು ಆ ಹುಡುಗಿಗೆ ಹೊಡಿತಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರಿಗೆ ಹೊಡಿಯಕ್ ರೈಟ್ಸ್ ಕೊಟ್ಟಿದ್ ಯಾರು? ಅವ್ರಿಗೆ ಹೊಡಿಯಕ್ ರೈಟ್ಸ್ ಕೊಟ್ಟಿದ್ ಯಾರು? ಅಂಡ್ ಏಜೆನ್ಸಿಯವರು ಆ ಹುಡುಗಿನ ಕೆಲ್ಸಕ್ಕೆ, ಮನೆ ಕೆಲ್ಸಕ್ಕೆ ಕಳಿಸ್ಬೇಕಾದ್ರೆ ಕೆಲವೊಂದು ನಿಬಂಧನೆಗಳು, ಷರತ್ತುಗಳು ಇರ್ತಾವಲ್ವಾ? ಎಲ್ಲಿ ಅಲ್ಲ, ಎಲ್ಲಿ ಅದು ನಿಬಂಧನೆಗಳಾಗ್ಲಿ ಷರತ್ತುಗಳಾಗ್ಲಿ ಅದೊಂದು ಕೊಟ್ಟಿರ್ತಾರೆ, ನೋಟಿಸ್ ಅಲ್ಲಿ ಸೈನ್ ಮಾಡಿ ಕೊಟ್ಟಿರ್ತಾರೆ, ನೀವು ಕೂಡ, ನಿಮ್ಗೂ ಕೂಡ. ಅಂಡ್ ಅವ್ರಿಗೂ ಒಂದು ಕಾಪಿ ಹೋಗಿರುತ್ತೆ. ಎಲ್ಲೋದ್ರ ಏಜೆನ್ಸಿಯವರು? ಅಂಡ್ ಸ್ಟೇಷನ್ ಅಲ್ಲಿ ಬಂದು ಆ ಹುಡುಗಿನ ಹೊಡೆಯಕ್ಕೆ ಆ ಇಬ್ರು ಹೆಂಗಸರಿಗೆ ರೈಟ್ ಕೊಟ್ಟವ್ರು ಯಾರು? ಅಂಡ್ ಸ್ಟೇಷನ್ ಅಲ್ಲಿ ಸೋಮವಾರದಿಂದ ಇವತ್ತಿನವರೆಗೂ ಆ ಹುಡುಗಿನ ಇಟ್ಕೊಂಡಿದ್ದಾರೆ, ಊಟ ನೀರು ಕೊಟ್ಟಿಲ್ಲ, ತಲೆಯಿಂದ ಕಾಲ್ವರೆಗೂ ಹೊಡೆದಿದ್ದಾರೆ. ಬಟ್ಟೆಲಿ ಬೀಳ್ಬಾರ ಜಾಗಕ್ಕೆಲ್ಲ ಏಟ್ ಬಿದ್ದಿದೆ, ತೋರ್ಸಂಗಿಲ್ಲ ಅಂತ ಜಾಗಗಳೆಲ್ಲ ಹೊಡೆದಿದ್ದಾರೆ, ರಕ್ತ ಸುರಿತಾ ಇದೆ. ಮೆಡಿಕಲ್ ಚೆಕಪ್ ಹೋದ್ರೆ ಕರ್ಕೊಂಡ್ ಶೂಟ್ ಮಾಡ್ತೀವಿ ನಿನ್ನ, ಏನಾರು ನಮ್ಮ ಮೇಲೆ ಇಲ್ಲದ ಹೇಳಿ. ಯಾರ್ರೀ ಅದು? ಮಹಾದೇವಯ್ಯ ಏನಮ್ಮ? ಮಾಲಿಂಗಯ್ಯ ಏನವರು? ಸರ್ ಅನ್ನೋದು ಬಿಟ್ಟಾಕು. ಏನದು? ಮಹಾಲಿಂಗ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟ್ರು ಯಾರಪ್ಪ ಅದು? ಮಹಾಲಿಂಗ ಅನ್ನೋರು ವಿಜಯನಗರ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋರು. ಬಂದು ಕತ್ತಿಸಿರ್ತಾರಂತೆ. ಪೇಯ್ಡ್ ಮೀಡಿಯಾಗಳೇ ದಯವಿಟ್ಟು ನೋಡ್ರಪ್ಪ, ಇವಾಗ್ಲಾದ್ರೂ ಬಿಟ್ಬಿಡಿ. ಆ ಚಾನಲ್ ಈ ಚಾನಲ್ TRPಗೋಸ್ಕರ, ದುಡ್ಡುಗೋಸ್ಕರ ಅವ್ನ್ ಲಕ್ಷ ಕೊಟ್ಟ, ಇವ್ನ್ ಕೋಟಿ ಕೊಟ್ಟ ಅಂತ ಅವ್ರ ಮೆರೆಸದ್ ಬಿಡಿ. ನ್ಯಾಯಯುತವಾಗಿ, ನ್ಯಾಯಬದ್ಧವಾಗಿ ಕೆಲಸ ಮಾಡಿ. ಯಾಕೆಂದ್ರೆ ಒಂದ್ ಹೆಣ್ಣು ಮಗು ನ್ಯಾಯ ಕೊಡಿಸ್ಬೇಕು ನಾವು. ಬರೀ ನಮಗೋಸ್ಕರ, ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ಅಥವಾ ನಮ್ಮ ಮನೆ, ನಮ್ಮ ಸಂಸಾರ ಅಂತ ಅನ್ನೋದಲ್ಲ. ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ಬೇಕು. ಇದು ನಮ್ ಧ್ಯೇಯ, ಗುರಿಯಾಗಿರ್ಬೇಕು. ಅಂಡ್ ಪತ್ರಿಕೋದ್ಯಮದಲ್ಲಿರುವಂತ ಪತ್ರಿಕಾ ಧರ್ಮ ಎಲ್ಲೋಯ್ತು? ಪೇಯ್ಡ್ ಮೀಡಿಯಾಗಳು ಕೇಳ್ತಾ ಇರೋದು, ಪತ್ರಿಕಾ ಧರ್ಮ ಎಲ್ರಿ? ಎಲ್ಲಿದೆ ಸ್ವಾಮಿ? ಪ್ರತಿಯೊಬ್ಬರಿಗೂ ನಾವು ನ್ಯಾಯ ಕೊಡ್ತೀವಿ ಅಂತ ಮೀಡಿಯಾ ಮಾಡೋದು ನಾವು. ನನಗೂ ಕೂಡ, ನಾನು ಒಂದು ಮೀಡಿಯಾದಲ್ಲಿ ವರ್ಕ್ ಮಾಡಿರೋಳೇನೆ. ಎಲ್ಲಿದೆ ಆ ಧರ್ಮ? ಒಬ್ಬ ರಾಜಕೀಯ ವ್ಯಕ್ತಿಗಾಗ್ಲಿ ಅಥವಾ ಯಾರೋ ಒಬ್ಬ ಸ್ಟಾರ್ ನಟನ್ಗೋ ಅಥವಾ ಯಾರೋ ಒಬ್ಬ ಇನ್ನೊಬ್ಬನಿಗೋ ಮತ್ತೊಬ್ಬರಿಗೋ ನೀವು ಬಕೆಟ್ ಹಿಡಿಯೋಷ್ಟು ಹಳ್ಳಿ ಜನಗಳಿಗೆ, ಅನ್ಎಜುಕೇಟೆಡ್ಗಳಿಗೆ, ಏನು ನ್ಯಾಯ ನೀತಿ ಗೊತ್ತಿಲ್ದವ್ರಿಗೆ, ಕಾನೂನು ಗೊತ್ತಿಲ್ದವ್ರಿಗೆ ಎಲ್ಲಿ ಸತ್ತು ಬಿದ್ದಿದೆ ನಮ್ಮ ನ್ಯಾಯಾಂಗ, ಕಾರ್ಯಾಂಗ ಎಲ್ಲ ಎಲ್ಲಿ ಸತ್ತು ಬಿದ್ದಿದೆ? ನಿನ್ನೆ ರಾತ್ರಿ 1:30 ಕೂತಿದ್ದಾರೆ ಅವರು ನ್ಯಾಯಕ್ಕೋಸ್ಕರ. ನ್ಯಾಯ ಇಲ್ಲ. ಇವತ್ತು ನಮ್ಮ ಪಾರ್ಟಿಯವ್ರು ಬಂದು 3 ಜನ ಅಲ್ಲಿ ಕೂತಿ ನಮ್ಮ ಡ್ರೆಸ್ ನೋಡ್ಬಿಟ್ಟು ಕತ್ಲಲ್ಲಿ ಕಳ್ಳರ ತರ ಹುಡುಗಿನ ಓಡಿಸ್ತವ್ರು ಈಚೆಗೆ. ನೋಡ್ಲಿಲ್ಲ ಅಂದಿದ್ರೆ ಏನಾಗ್ಬೇಕಿತ್ತು? ಇವತ್ತು ಈ ಹುಡುಗಿಗಾಗಿರೋ ಅನ್ಯಾಯ ನಾಳೆ ಇನ್ನೊಬ್ಳಿಗಾಗುತ್ತೆ. ನೋಡ್ಲಿಲ್ಲ ಅಂದ್ರೆ ಪ್ರಾಣ ತೆಗೆದ್ಬಿಡೋರು, ಮುಲಾತೆ ಇಲ್ಲ, ಅದ್ರಲ್ಲಿ ಮಾತೇ ಇಲ್ಲ. ಪ್ರಾಣ ತೆಗೆದ್ಬಿಟ್ಟು ಯಾವ್ದೋ ಒಂದು ತಲೆ ಮಾತಿದ್ದು ಗೊತ್ತಿಲ್ಲದ ಕೇಸ್ ಹಾಕ್ಬಿಟ್ಟು ಜಡ್ಬಿಟ್ಟು ಕೇಸ್ ಕ್ಲೋಸ್ ಮಾಡ್ಬಿಡೋರು, ಮುಗಿದ ಕತೆ ಅಲ್ಲಿಗೆ ಕತೆ. ನಾವು ಎಲ್ಲೂ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಡ್ಡ ಹಾಕಿ ಕೇಳಿದ್ರೆ ನಿಮ್ಮ ಆನ್ಸರ್ ಕರ್ಕೊಂಡು ಹೋಗ್ತಿದೀವಿ. ನಿಮ್ಮ ಆನ್ಸರ್ಗೆ ಏನಕ್ಕೆ? ಅವಶ್ಯಕತೆ ಏನಿದೆ?
ಹೋಗಿ ಸರ್, ಒಳಗಡೆ ಹೋಗಿ ಸರ್. ಅಲ್ಲಲ್ಲ, ದಯವಿಟ್ಟು ಪೇಯ್ಡ್ ಮೀಡಿಯಾಗಳು ಅಂಡ್ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು and ಏನು ಗೌರ್ಮೆಂಟ್ ಅಥಾರಿಟಿ ಇದೆ ದಯವಿಟ್ಟು ನೋಡಬೇಕು. ಈ ಹೆಣ್ಣು ಮಗು ನ್ಯಾಯ ಕೊಡಿಸ್ಬೇಕು ಅಷ್ಟೇ. FIR ಆಗಿಲ್ಲ, ಕಂಪ್ಲೇಂಟ್ ಆಗಿಲ್ಲ, ಕಂಪ್ಲೇಂಟ್ ಕೊಡ್ತಿರೋರು ಬಂದಿಲ್ಲ, ಯಾರು ಇಲ್ಲ. ಯಾವ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ರಿ ಹುಡುಗಿನ? ಯಾರವರು? ಟಿವಿರು. ಆಯ್ತು, ನೀವು ಇದನ್ನ ಕರ್ಕೊಂಡು ಹೋಗ್ಬಿಟ್ಟು ಏನೋ ಎಲ್ಲಿಟ್ಟಿದ್ರಮ್ಮ ಒಂದೊಂದನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾ ಇದ್ರು ಅಂತ ಅಂದ್ರಲ್ಲ, ಮಡಿವಾಳದಲ್ಲಿ ಇದೆಯಲ್ಲ ಸರ್ ಅದು? ರಿಮಾಂಡ್ಸ್ ಅಲ್ಲ ಸರ್, ರಿಮಾಂಡ್ ಹೋಮು ಕರ್ಕೊಂಡು ಹೋಗ್ತಿದ್ವಿ ಅಂತಿದ್ರಿ. ನೈಟ್ ಹೊತ್ತೇನಿಲ್ಲ ಕೆಲಸ. ಅದು ಮಹಿಳಾ ಪೇದೆಗಳು ಹೊಡೆದಿಲ್ಲ, ಬರೀ ಗಂಡಸರೇ ಹೊಡೆದಿರೋದು. ಇನ್ಸ್ಪೆಕ್ಟರ್ಗಳು, ಕಾನ್ಸ್ಟೇಬಲ್ಗಳು ಹೋಗೋದು ಬರೋದು ಹೊಡಿಯೋದು, ಹೋಗೋದು ಬರೋದು ಕತ್ತಿಸ್ಕೋದು. ನಿಮ್ಮಲ್ಲಿರೋಂಥ ಎಲ್ಲಾ ಏನು ಆಕ್ಸಿಡೆಂಟ್ ಇದೆ ಈ ಹುಡುಗಿ ಮೇಲೆ ಹಾಕಿ ಟಾರ್ಚರ್ ಮಾಡೋದು. ನಿಮ್ಮ ಬಿಡ್ತೀವಿ ಅಂತ ಅನ್ನೋದು ಕಳ್ತನ ಒಪ್ಕೋ ಅಂತ ಬಿಡ್ತೀವಿ, ಒಪ್ಕೊಂತ ಹಾಕಿ ಪ್ರಚಾರ ಮಾಡೋದು. ಮಹಾಲಿಂಗ ಏನಪ್ಪ, ಮಹಾಲಿಂಗ ಸ್ವಾಮಿ ನಿಮಗ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಸುಳ್ಳು ಹೇಳಿ ಮುಗ್ಧರ ಮೇಲೆ, ಅಮಾಯಕರ ಮೇಲೆ ಕೇಸ ಕಟ್ಟಬೇಕು ನೀವು ಅಂತ ಯಾರಾದ್ರೂ ಪ್ರೆಷರ್ ಹಾಕಿದ್ರ, ನಿಮ್ಗೂ ಬೇಕಾದ್ರೆ ನ್ಯಾಯ ಕೊಡಿಸ್ತೀವಿ ಬನ್ನಿ. ಇಲ್ಲಿ ನೋಡಿ, ಈಗ ಹೆಬ್ಬೆಟ್ ಹಾಕಿ ಎಲ್ಲ ಕಳ್ಸಿರೋದು ನೋಡಿ. ಏನು ಓದಿಲ್ವಾ? ಏನಂತ ಬರ್ದಿದ್ರು? ಯಾರು ಓದಿಲ್ವಾ? ಅಲ್ಲಿ ಏನಂತ ಬರ್ದವ್ರಂತ ಗೊತ್ತಿಲ್ಲ, ಸುಮ್ಮನೆ ಹೆಬ್ಬೆಟ್ ಹಾಕ್ಸ್ಕೊಂಡ್ರು. ನೋಡಿ ಹುಡುಗಿಗೆ ಹೊಡೆದಿರೋದು ನೋಡಿ, ಹುಡುಗಿಗೆ ಹೊಡೆದಿರೋದು ನೋಡಿ, ಕೈ ಬೆಳ್ಳು ಮೂಳೆ ಮುರಿದೋಗಿರೋಂಗೆ. ಇಲ್ಲಿ ಹಿಂಗೆ ಹೊಡೆದಿರೋದು, ಹಿಂಗ್ ಹೊಡೆದಿರೋದು, ಹಿಂಗೆಲ್ಲ ಮಾಡಿರೋದು. ಹಿಂಗೆ ಹೇಳ್ತಿದ್ರೆ ನನಗೆ ಒಂಥರ ನೋವಾಗತ್ತೆ ಮನ್ಸಿಗೆ. ಸುಂದಿರ ಕತ್ತಿಸ್ಕಿರೋದು, ಕತ್ತಿತ್ರ ಎಲ್ಲ ಉಗುರು ಮಾರ್ಕಿದ್ದಾರೆ, ಕತ್ತಿಸ್ಕಿರೋದು. ಅಂಡ್ ಇಲ್ಲಿ ಗುಂಡೆಗೆ ಹೊಡೆದಿದ್ದಾರೆ. ಈ ತರ ಟಾರ್ಚರ್ ಕೊಟ್ಟಿದ್ದಾರೆ. ಕಣ್ಣು ಮುಚ್ಕೊಂಡು ಕೂತಿರೋಂಥ ನಾಗರಿಕರಿಗೆ ಅಂಡ್ ಸಾರ್ವಜನಿಕರಿಗೆ, ಯಾರ್ಯಾರಿದ್ದೀರಾ ಇನ್ನು ನಮ್ಮನೆ ಬಾಗ್ಲಿಗೆ ಬಂದಾಗ ನೋಡ್ಕೊಳ್ಳೋಣ, ನಮ್ಗಾದಾಗ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀರಲ್ವಾ, ನಾಳೆ ದಿನ ನಿಮಗೂ ಇದೇ ಪರಿಸ್ಥಿತಿ ಆಗೋದು. ಇದೇ ಭ್ರಷ್ಟ ಅಧಿಕಾರಿಗಳು, ಇದೇ ಭ್ರಷ್ಟ ರಾಜಕಾರಣಿಗಳು, ಇದೇ ಭ್ರಷ್ಟ ವ್ಯವಸ್ಥೆ ಇದ್ರೆ ನಾಳೆ ದಿನ ನಿಮಗೂ ಆಗುತ್ತೆ, ನಿಮ್ಮ ಮಕ್ಳಿಗೂ ಆಗುತ್ತೆ, ನಮಗೂ ಆಗುತ್ತೆ, ನಮ್ಮ ಮಕ್ಳಿಗೂ ಆಗುತ್ತೆ. ಈ ತರ ಕಣ್ಮುಚ್ಕೊಂಡೇ ಕೂತ್ಕೊಳ್ಳಿ. ಅಪ್ಪ ಹಾಕಿದ ಆಲದ ಮರ ಅಂತ ಅವ್ರಗಳಿಗೆ ನೇಣು ಹಾಕೊಳ್ಳಿ. ಅದು ಏನಾಗುತ್ತೆ ಅಂತ ಇದು ಎಕ್ಸಾಂಪಲ್ ಅಷ್ಟೇ. ನಾಳೆ ದಿನ ನಿಮಗೂ ಕೂಡ ಇದೇ ಆಗುತ್ತಿದೆ, ಎಲ್ಲೂ ಹೋಗಲ್ಲ, ಏನೂ ಹೋಗಲ್ಲ. ಏನ್ ಹೇಳ್ತಾ ಇದ್ರು ಅವರು? ಏನ್ ಹೇಳ್ತಾ ಇದ್ರು? ಸೈನ್ ಹಾಕ್ರಿ ಬಿಟ್ಟು ಬಿಡ್ತೀವಿ ಅಂತ. ಒಪ್ಕೊಳ್ಳಿ, ಬಿಟ್ಟು ಬಿಡ್ತೀವಿ. ಇನ್ನೊಂದು 21ನೇ ತಾರೀಕಿಗೆ ಬರಬೇಕು. ನೀನು ಯಾರ್ಯಾರು ಕೂತ್ ಮಾತಾಡಿದ್ದ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದ, ನೀನು ಏನು ಮಾಡಿದ್ದ, ಅದೆಲ್ಲ ನೀನು ಕೇಳಬೇಕು. ಬೇರೆಯಿಂದ ಮಾಡ್ಕೊಡಿ ಸರ್, ನಾನು ಮಾತಾಡ್ತೀನಿ. ಯಾರ ಕೈಗೂ ಕೊಟ್ಟಿಲ್ಲ ಅಂದ್ರೆ ಆಟೋದಂತೆಗೆ ಹೆಂಗ್ ಮಾತಾಡಿದೆ? ಆಟೋದನ್ನ ಒಂದು ಫೋನ್ ಎತ್ತುತ್ತಿಲ್ಲ, ಗೊತ್ತಿಲ್ಲಕ್ಕ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅಕ್ಕ. ಸುಮ್ಮನೆ ಯಾರು ನೋಡಿದ್ರೆ ಅವ್ರಿಗೆ ಸಂಬಂಧ ಕಟ್ಟೋದು. ಸಂಬಂಧ ನಿನ್ಗೂ ಅವ್ನಿಗೂ ಪರಿಚಯ ಐತೆ, ಅವ್ನ ಕರ್ಸು ಎಲ್ಲದನ್ನು ಮಾತಾಡೋಂತ ಹೇಳಕ್ಕ. ಫೋನ್ ಅಲ್ಲ, ಆಟೋದಲ್ಲಿ ಓಡಾಡೋರ್ ಜೊತೆ, ಕಾರಲ್ಲಿ ಓಡಾಡೋರ್ ಜೊತೆ, ಬೈಕಲ್ಲಿ ಓಡಾಡೋರ್ ಜೊತೆ ಸಂಬಂಧ ಕಟ್ಟಿದ್ರೆ ರೋಡಲ್ಲಿ ಓಡಾಡೋರ್ನೆಲ್ಲ ಎಲ್ಲಿ ಕರ್ಕೊಂಬರೇನ? ಈಗ ಇಲ್ಲಿ ಓಡಾಡೋರೆಲ್ಲ ಮಾತಾಡಿಸ್ತಾರಪ್ಪ ನಮ್ಮನ್ನ ಪಕ್ಷದವರು ಅಂತ. ಮೇಡಮ್ ಅವರೇ, ನಾವು ಪೊಲೀಸರ ಅಂದಟಿಗೆ ಅವ್ರು ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ಬಿಟ್ರೆ. ಯಾರು? ಅವ್ರು ಆಟೋದಾರ. ಸುಮ್ಮನೆ ನಾವು ಬಂದಿದ್ವಲ್ಲ, ನೋಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಹಿಂಗೆ ಅವ್ನು ಯಾರು ಆಟೋದವನು ಮರಿಯಪ್ಪ, ಎಂಥ ಪಾಳ್ಯ, ತಿಗಿಡ್ರ ಪಾಳ್ಯ ಅದನು. ಅವ್ನು ಎತ್ತುತ್ತಿಲ್ಲ, ಫೋನ್ ಎತ್ತುತ್ತಿಲ್ಲ, ಹಂಗೆ ಹಿಂಗೆ ಅಂತಂದು ಒಪ್ಪತ್ಕ ಮಾಡಿದೆ ನೀವು ಫೋನ್ ಅವನಿಗೆ. ಹಿಂಗೆಲ್ಲ ಅವರು ಈ ಥರ ಟಾರ್ಚರ್. ತಡಿ, ನಿಮ್ಮ ಮನೆಯವರೆಲ್ಲ ಹೋಗಿದಾರಂತ ನಾನು ಹೊರಗೆ ಊಟಕ್ಕೆ ಹೋಗಿದ್ರಲ್ಲ, ಅವಾಗ ಅವ್ರ ಮನೆಗಳ ಹೋದಿವಾಗ ನೀನು ಮೇಣಕ್ಕೆ ತಡಿ ಅಂತ ಮಾಡಿದ್ರು. ಹೌದಾ? ಎಲ್ಲ ನಡೆದಿದೆ ಮೇಡಮ್ ಅವರೇ. ಕೇಳಿಸ್ಕೊಳ್ಳಿ ಮಹಾಜನತೆ ಅಂಡ್ ಮಹಾ ರಾಜಕಾರಣಿಗಳೇ, ಏನೋ ನೇಣಾಕ್ತೀನಿ, ನಿಮ್ಮ ಮನೆಯವ್ರು ಹೋದ್ರು, ನಿಮ್ಮ ಮನೆಯವ್ರಿಗೆ ಉತ್ತರ ಏನೋ ಕಳ್ತನ ಒಪ್ಕೊಳ್ಳಿಲ್ಲ ಅಂದ್ರೆ ನೇಣು ಹಾಕ್ತೀನಿ, ಸುಳ್ಳು ಒಪ್ಕೊಳ್ಳಿಲ್ಲ ಅಂದ್ರೆ ನೇಣು ಹಾಕ್ತೀನಿ, ಈ ತರ ಹೆಣ್ಣು ಮಗುನ ಎದುರಿಸಿದ್ದಾರೆ. ಅದು ಏನ್ ನೇಣು ಹಾಕ್ತಾರೆ ನಾನು ನೋಡ್ತೀನಿ. ಯಾರು ಹೇಳ್ತಾರಲ್ಲ ನಿಂಗೆ ಅವರಿಗೆ KRS ಪಕ್ಷರು ಎಲ್ಲ ಯಾಕೆ ಕಳ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಕಳಿದ್ರು? ಅವರೇ ಮಹಾಲಿಂಗಪ್ಪ ಅನ್ನೋರಂತ. ಹೌದಾ? ಹೇಳಿ ಮಾತಾಡಿ.
ಮಹಾಲಿಂಗಪ್ಪನವರು ಎಲ್ಲಾರ ಜೊತೆನೂ ಸಂಬಂಧ ಕಟ್ತಾರೆ. ಏನು ವಿಚಾರಣೆ ಮಾಡಂಗಿಲ್ಲ, ಸುಮ್ಮನೆ ಹತ್ಲಾಗಿತ್ಲಾಗ ಓಡಾಡ್ತಿದ್ದಾರೆ. ಅವರು ಊರಿಂದ ಬಂದಿದ್ದಾರಲ್ಲ, ಏನು ವಿಚಾರಣೆ ಮಾಡೋಣ ಕೇಳೋಣ ಅಮ್ಮಂಗಿಲ್ಲ, ಸುಮ್ಮನೆ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ನಾನು ಹೊರಗೆ ಬಂದಿದ್ದ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಅವಳು ಹೇಳ್ಕೊಬರ್ತಾರೆ. ಫೋನ್ ಅಕ್ಕ ನಮ್ಮ ಮನೆಯವ್ರು ಕೊಟ್ಟು ಮಾತಾಡ್ತೀವಿ, ಕೊಡಿಸ ಅಂತೀವಿ. ನಮ್ಮ ಮನೆಯವ್ರು ಬಿಟ್ಟು ಸುಮ್ಮನೆ ಏನು ಸುಳ್ಳು ಹೇಳ್ತಿದ್ದಾರೆ. ಬರೀ ಅದೇ ಫೋನ್ ಕಟ್ ಮಾಡ್ತಾನೆ. ಯಾರೂ ಇಲ್ಲ ಇಲ್ಲಿ, ಯಾರೂ ಬಂದಿಲ್ಲ ಅಂತ ಹೇಳ್ತೀನಿ. ಫೋನ್ ಕಟ್ ಮಾಡ್ತಾರೆ. 4 ದಿವಸ ಫೋನ್ ಅವರೇ ಇಟ್ಕೊಂಡಿದ್ದಾರೆ. 4 ದಿನದಿಂದ ನಿಮ್ಗೆ ಕುಡಿಯೋಕೆ ನೀರು ಕೊಡಲಿಲ್ಲ ಅಕ್ಕ, ಊಟನೂ ಕೊಟ್ಟಿಲ್ಲ, ಅದೇನೂ ಕೊಟ್ಟಿಲ್ಲ. ನಿಮ್ಗೆ ಏನಾದ್ರು ತಂದು ಕುಡಿಯೋಣ? ಅಲ್ಲ, ಒಂಚೂರು ರೈಸ್ ಐಟಮ್ ಏನಾದ್ರು ತಂದ್ಕೊಡಿ. ಅವರು ತಿನ್ನಮ್ಮ, ಬೇಡ ಸುಸ್ತಾಗತ್ತೆ. ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು, ಊಟ ಮಾಡಿ. ಸರ್, ಐಆರ್ ಅಥಾರಿಟಿ ಬರ್ಲಿಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ ನಮಗ್ ಗೊತ್ತಿಲ್ಲ ಸರ್. ಬ್ಲೇಮ್ ಮಾಡಂಗಿಲ್ಲ. ನೀವು ನಾಳೆ ದಿನ ಕರೆಸ್ಬೇಕು, ಐಆರ್ ಅಥಾರಿಟಿ ಬರ್ಬೇಕು, ಇಲ್ಲಿ ನಮಗ್ ನ್ಯಾಯ ಕೊಡ್ಬೇಕು. ಅಂಡ್ ಒಂದು ತಹಶೀಲ್ದಾರ್ ಮುಂದೆ MNC ಆಗ್ಲೇಬೇಕು. ಎಲ್ರಿ ಇದೆ ಅಲ್ಲ, ಎಲ್ಲಕ್ ಬಂತ್ರಿ 47ರ ಸ್ವಾತಂತ್ರ್ಯ? ಯಾರಕ್ ಬಂತು? ಗಾಂಧಿ ತಾತ ಹೇಳೋಗಿದ್ರು ಅವತ್ತು. ಎಲ್ಲಿ 12 ಗಂಟೆ ರಾತ್ರಿಯಲ್ಲಿ ಹೆಣ್ಣು ಮಗಳು ನಡು ರೋಡಲ್ಲಿ ಓಡಾಡ್ತಾಳೋ ಅವತ್ತು ನಮಗ್ ಸ್ವಾತಂತ್ರ್ಯ ಬಂತು ಅಂತ. ನಡ್ ರೋಡಲ್ಲಿ ಬೇಡ ರೀ, ಅವ್ರನ್ನ ಅವ್ರು ದುಡ್ಕೊಂಡ್ ತಿನ್ನಕ್ಕೆ ಬಿಡ್ತಾ ಇಲ್ವಲ್ರಿ. ಎಲ್ರಿ ಇದೆ ಸ್ವಾತಂತ್ರ್ಯ? ಯಾರಕ್ ಬಂತ್ರಿ 47ರ ಸ್ವಾತಂತ್ರ್ಯ? ಬರ್ಲೇಬೇಕು. ಮಹಾಲಿಂಗಪ್ಪ ಅವರು ಅಂಡ್ ಇನ್ ಯಾರ್ಯಾರಿದ್ದಾರೆ ಐಆರ್ ಅಥಾರಿಟಿ ಪ್ರತಿಯೊಬ್ರು ಇಲ್ಲಿ ಬಂದು ಉತ್ತರ ಕೊಡ್ಲೇಬೇಕು. ಎನ್ಕೌಂಟರ್ ಮಾಡ್ತೀನಿ ಅಂದಿದ್ ಪೊಲೀಸು ಕೂಡ ಬರ್ಬೇಕು ಇಲ್ಲಿಗೆ. ಯಾವ ಆಧಾರದ ಮೇಲೆ ಎನ್ಕೌಂಟರ್ ಮಾಡ್ತೀಯ, ಯಾವ ಆಧಾರದ ಮೇಲೆ ನೇಣ್ ಹಾಕ್ತೀಯ, ಅಂಡ್ ಯಾವ ಆಧಾರದ ಮೇಲೆ ಅವ್ರಿಗೆ ಬುರ್ಡೆಗೆ ಹೊಡಿತೀರಾ, ಅಂಡ್ ಯಾವ ಆಧಾರದ ಮೇಲೆ ಆ ಹೆಂಗಸ್ರುಗಳ ಕೈಲಿ ಅದು ಯಾರೋ ಗೊತ್ತು ಗುರಿ ಇಲ್ದಲ್ಲ ಹೆಂಗಸ್ರ ಕೈಲಿ ಹೊಡಿಸ್ತೀರಾ. ಅಂಡ್ ಕಂಪ್ಲೇಂಟ್ ಕಾಪಿ ಎಲ್ಲಿದೆ, FIR ಕಾಪಿ ಎಲ್ಲಿದೆ, ಮೆಡಿಕಲ್ ಚೆಕಪ್ ಇದೆಲ್ಲಿದೆ, ಪ್ರತಿಯೊಂದು ಡೀಟೇಲ್ಸ್ ಬೇಕೇ ಬೇಕು. ಕಂಪ್ಲೇಂಟ್ ಕೊಟ್ಟಿರೋರು ಬರ್ಬೇಕು. ಅದು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವ್ ಇಲ್ಲೇ ಕೂತಿರ್ತೀವಿ, ಪ್ರತಿಯೊಬ್ರು ಬರ್ಬೇಕು ಇಲ್ಲಿಗೆ. ಏನ್ ಯಾರು ಹೇಳೋರು ಕೇಳೋರಿಲ್ಲ ಅಂತ ಮುಗ್ಧ ಜನರನ್ನ ಇಷ್ಟೇನ್ರಿ ಅಯ್ಯೋ ಅನ್ಸೋದು? ಭಗವಂತ ಒಳ್ಳೇದ್ ಮಾಡ್ತಾನೇನ್ರಿ? ರೀ, ಇನ್ನೊಬ್ರು ದುಡ್ಗೋಸ್ಕರ ಲಂಚಕ್ಕೋಸ್ಕರ ಕೆಲಸ ಮಾಡೋದಲ್ರಿ. ನಮ್ಮಲ್ಲಿರೋ ಆತ್ಮ ಪರಮಾತ್ಮ ಒಪ್ಪೋ ಅಂತ ಕೆಲಸ ಮಾಡ್ಬೇಕು, ಪ್ರಾಮಾಣಿಕರಾಗಿರ್ಬೇಕು. ಅಟ್ಲೀಸ್ಟ್ ನಾವು ದುಡಿಯೋ ದುಡ್ಡಿಗೆ ತಿನ್ನೋ ಅನ್ನ ಮೈ ಎತ್ತಂಗೆ ಬದುಕಬೇಕು. ಎಲ್ಲಿದೆ ನಿಮ್ಮಲ್ಲಿ ನ್ಯಾಯ? ಫುಟ್ಪಾತ್ ಅಲ್ಲಿ ಹಣ್ಣಿನ ವ್ಯಾಪಾರ ಮಾಡೋರು ಬಿಡಲ್ಲ, ಫುಟ್ಪಾತ್ ಅಲ್ಲಿ ಅನ್ನ ಬೇಯಿಸೋರು ಬಿಡಲ್ಲ, ಅಟ್ಲೀಸ್ಟ್ ಫುಟ್ಪಾತ್ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಮೈ ಮಾರ್ಕೊಳ್ಳೋ ಸೂಳೆ ವೇಷಗಳನ್ನೂ ಬಿಡಲ್ಲ ನೀವು. ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡ್ತೀರಾ. ಅಂಥದ್ರಲ್ಲಿ ಈ ಹುಡುಗಿ ಮೇಲೆ ಬಂದು ತಪ್ಪಾಯ್ತು, ಅದು ಅಸಂವಾದನಿಕ ಮೀನ್ಸ್ ಆ ಕೆಟ್ಟ ಪದ ಬಳಸ್ಬಾರ್ದಿತ್ತು, ವೇಶ್ಯರನ್ನು ಬಿಡಲ್ಲ. ನಾನ್ ಮಾತಾಡಬಾರ್ದಿತ್ತು, ಆದ್ರೆ ರೋಷ ಎಷ್ಟು ಬರ್ತಿದೆ ಅಂದ್ರೆ 2 ಅವರಿಂದ ಕೂತಿದೀವಿ ಇಲ್ಲಿ. ಆ ಹೆಣ್ಣು ಮಗು ಹೊತ್ತಿಗೆ ಯಾವ ನ್ಯಾಯನೂ ಸಿಗ್ತಾ ಇಲ್ಲ. 2 ಅವರ್ ಲಂಚ ಕೊಡ್ತೀವಿ ಸ್ವಾಮಿ, ನಿಮ್ಗೇನ್ ಲಂಚ ಬೇಕೋ ನೀವು ಕೇಳ್ದಷ್ಟು ದುಡ್ಡು ಕೊಡ್ತೀವಿ ಸ್ವಾಮಿ. ಕರ್ಸಿ ಸ್ವಾಮಿ ಐಆರ್ ಅಥಾರಿಟಿನ. ಎಷ್ಟ್ ಸಾವಿರ ಬೇಕಪ್ಪ? ನಿಮ್ ಕಮಿಷನರ್ ಅಥವಾ ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಬರೋದಕ್ಕೆ ಎಷ್ಟು ಸಾವಿರ ಬೇಕು ಹೇಳಿ, ನಾನು ಲಂಚ ಕೊಡ್ತೀನಿ. ಈ ಹೆಣ್ಣು ಮಗುಗೋಸ್ಕರ ನಾನು ಲಂಚ ಕೊಡ್ತೀನಿ, ಕರ್ಸಿ ನಿಮ್ಮ ಐಆರ್ ಅಥಾರಿಟಿನ. ಅಲ್ಲಿವರೆಗೂ ನಾವ್ ಇಲ್ಲಿಂದ ಕದ್ಲಲ್ಲ. ಯಾಕೆಂದ್ರೆ ನೀವು ಪಾಪ ಲಂಚ ಕೊಟ್ಟೆ ಅಲ್ವಾ ಕೆಲ್ಸಕ್ಕೆ ಬಂದಿರೋದು. ಯಾರಿಗ್ ಗೊತ್ತು, ನೀವು ಲಂಚ ಕೊಟ್ಟೆನೆ ಎಕ್ಸಾಮ್ ಬರ್ದು ಪಾಸ್ ಆಗಿರ್ಬೋದು. ಮೊನ್ನೆ ಆಯ್ತಲ್ಲ KPCCಲಿ ಆತರ. ಸೊ ಅಲ್ಲಿ ಲಂಚ ಕೊಟ್ಟಿರೋದು ನೀವು ಇಲ್ಲಿ ವಸೂಲಿ ಮಾಡ್ಲೇಬೇಕು. ಇದಕ್ಕೆ ಸ್ವಾಮಿ, ಇದಕ್ಕೆ ಈ ಕಾರಣಕ್ಕೆ ಲಂಚ ಮುಕ್ತ ಅಭಿಯಾನ ಮಾಡ್ತಾ ಇರೋದು ನಾವು. ಲಂಚ ಮುಕ್ತ ಸಾಮ್ರಾಜ್ಯನ ಕಟ್ಟಬೇಕು, ಲಂಚ ಮುಕ್ತ ಸಮಾಜನ ಕಟ್ಟಬೇಕು ಅಂತ ನಾವು ಹೋರಾಡ್ತಾ ಇರೋದು. 12 ಗಂಟೆ ಆಗ್ಲಿ, ಈಗ 11 ಗಂಟೆ. ನಮಗೂ ಸಂಸಾರ ಇದೆ, ನಮಗೂ ಗಂಡ ಮಕ್ಳಿದ್ದಾರೆ. ನಾವು ಬಿಟ್ಬಿಟ್ಟು ಬಂದು ನ್ಯಾಯ ಮಾಡ್ತಿದೀವಿ ಅಂತಂದ್ರೆ ನಾವು ಎಜುಕೇಟೆಡ್ಸು. ಏನು ಓದಿಲ್ದಲೇ ಇರೋರು, ಓದು ಬರಹ ಗೊತ್ತಿಲ್ದಿರೋ ಹಳ್ಳಿ ಮುಗ್ಧ ಜನ. ಅಂಕಲ್ ತಾತಪ್ಪನವ್ರೆ ಬನ್ನಿ ಈ ಕಡೆ ಬನ್ನಿ. ಮುಗ್ಧರ್ನ ನಿನ್ನೆ ರಾತ್ರಿ 1:15 ಕೂರ್ಸ್ಕೊಂಡಿದ್ದೀರಲ್ಲ, ನಿಮಗ್ ಮನುಷ್ಯ
ಈ ಹುಡುಗಿನ ಸೋಮವಾರದಿಂದ ಹಿಡ್ಕೊಂಡು ಹೊಡಿತಾ ಇದ್ದೀರಲ್ವಾ ಸ್ಟೇಷನ್ ಅಲ್ಲಿ. ಯಾವ ಕಂಪ್ಲೇಂಟ್ ಕಾಪಿ ಇಲ್ಲ, ಯಾವ FIR ಇಲ್ಲ, ಯಾವ ಮೆಡಿಕಲ್ ಚೆಕಪ್ ಇಲ್ಲ, ಏನಿಲ್ಲ. ಅಟ್ಲೀಸ್ಟ್ ಊಟ ನೀರು ಕೊಟ್ಟಿಲ್ವಲ್ಲ ನಿಮಗ್ ಮನುಷ್ಯತ್ವ ಇಲ್ವೇನ್ರಿ? ರೀ, ನಮ್ಮನೆಗ್ ಶತ್ರು ಬಂದ್ರೆ ನಮ್ಮನೆ ಬಾಟ್ಲಿಗೆ ನೀರು ಊಟ ಕೊಟ್ಟು ಕಳಿಸ್ತೀವ್ರಿ. ನಮ್ಗೆ ಆಗ್ದಲ್ಲಿರೋರು ಬಂದ್ರೆ ಒಂದ್ ಗ್ಲಾಸ್ ನೀರು ಊಟ ಹಾಕಿ ಕಳಿಸ್ತೀವ್ರಿ. ನೀವೇನ್ರಿ ಮನುಷ್ಯತ್ವ ಇಲ್ವೇನ್ರಿ? ಎಲ್ರಿ ಹೋಯ್ತು ಮನುಷ್ಯತ್ವ? ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಮಾತ್ರ ಗೊತ್ತಷ್ಟೇ, ಬೇರೆ ಏನು ಗೊತ್ತಿಲ್ಲ ಅವರಿಗೆ. ದುಡ್ಡು ಯಾರು ಕೊಡ್ತಾರೆ ಅವ್ರ ಪರ ನಿಂತ್ಕೊಂತಾರೆ ಹೊರತು ಬಡವ್ರ ಪರ ಆಮೇಲೆ ದಲಿತರ ಪರ ಈ ತರ ಅಮಾಯಕರ ಪರ ಯಾವ್ದು ನಿಂತ್ಕೊಳ್ಳ ಇವ್ರು ಪೊಲೀಸರು. ಸರ್, ನಿಮ್ಗೋಸ್ಕರ ದೇಣಿಗೆ ಬೇಡಿ ಬೇಡಿ ಭಿಕ್ಷೆ ಬೇಡ್ಕೊಡ್ತೀವಿ. ಅಲ್ಲ, ನಿಮ್ಗೋಸ್ಕರ ದೇಣಿಗೆ ಬೇಡಿ ಕೊಡ್ತೀವಿ, ಭಿಕ್ಷೆ ಬೇಡಿ ಕೊಡ್ತೀವಿ. ನಿಮ್ಗೇನ್ ಬೇಕು ಅಧಿಕಾರ ಕರ್ಸಿ. ನಮ್ಗೆ ಐಎನ್ ಅಥಾರಿಟಿ ಬರ್ಬೇಕು, ಕಮಿಷನರ್ ಬರ್ಬೇಕು. ನಮಗ್ ನ್ಯಾಯ ಬೇಕಷ್ಟೇ. ಬೇಕೇ ಬೇಕು, ನ್ಯಾಯ ಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ. ದೌರ್ಜನ್ಯದಿಂದ ಬಂಧಿಸಲ್ಪಟ್ಟ ಮಹಿಳೆಯನ್ನು ಅನ್ಯಾಯದಿಂದ ದೌರ್ಜನ್ಯದಿಂದ ಬಂಧಿಸಲ್ಪಟ್ಟ ಮಹಿಳೆಯನ್ನು ಅನ್ಯಾಯದಿಂದ ಹೊಡೆದಂತ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಪೊಲೀಸ್ ಅಧಿಕಾರಿ ಮಹಾಲಿಂಗಪ್ಪಗೆ ಧಿಕ್ಕಾರ, ಧಿಕ್ಕಾರ. ಕರ್ಸೆ. ಮಹಾಲಿಂಗಪ್ಪ ಬರ್ಬೇಕು. ಅದ್ ಯಾವ ಕಾರಣಕ್ಕೆ ಈ ಹುಡುಗಿನ ಎನ್ಕೌಂಟರ್ ಮಾಡ್ತಾನೆ, ಕತ್ತಿಸುತ್ತ ನಾವು ನೋಡ್ಬೇಕು. ಕರ್ಸಿ. ಅವ್ರ ಜೊತೆ ನಾವ್ ಎನ್ಕೌಂಟರ್ ಆದ್ರೂ ಪರವಾಗಿಲ್ಲ, ರೌಡಿ ಶೀಟ್ರು ಓಪನ್ ಆದ್ರೂ ಪರವಾಗಿಲ್ಲ. ಮಹಾಲಿಂಗಪ್ಪ ಇಲ್ಲಿ ಬರ್ಬೇಕು. ಕರ್ಸಿ. ಧಿಕ್ಕಾರ, ಧಿಕ್ಕಾರ, ಪೊಲೀಸರಿಗೆ ಧಿಕ್ಕಾರ, 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 ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, 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 ಪೊಲೀಸರಿಗೆ ಧಿಕ್ಕಾರ, 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 ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ. ಗುಂಡಾ ಪೊಲೀಸರಿಗೆ ಧಿಕ್ಕಾರ, ಪೊಲೀಸ್ ಗುಂಡಾಗಳಿಗೆ ಧಿಕ್ಕಾರ, ಪೊಲೀಸ್ ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ. ಏನ್ ಬದ್ವಾರ ಸತ್ತವರ ನೋಡಿ ಸರ್. ಒಬ್ರು ಬೇಕಲ್ಲ, 8:30 ಈಚೆಗೆ ಶೂಟ್ ಮಾಡ್ತಾರಲ್ಲ, ಅವರೇ ಶೂಟ್ ಮಾಡ್ಕೊಂಡು ಎಲ್ಲ ಅವರೇ ನೇಣು ಹಾಕಿರ್ತಾರೆ ನೋಡಿ. ಆ ಟ್ರಿಪಲ್ ಸ್ಟಾರ್ ಇದಾರೆ, ಮಾನ ಮರ್ಯಾದಿಲ್ಲ. ಲೈವ್ ಆಗಿ 8 ಗಂಟೆ ಬಂದಿದ್ ನಾವ್ ಇಲ್ಲಿಗೆ. 8:30 ಕೇಳಾರೆ ಇಲ್ವಲ್ಲ. ಅಲ್ಲ, ಅವ್ರು ನಿನ್ನೆ 1:30 ಕೂತವ್ರೆ, ರಾತ್ರಿ 1:30 ಬಂದವ್ರಂತವ್ರು. ಗೊತ್ತಾಯ್ತು, ಗೊತ್ತಾಯ್ತು. ಗೊತ್ತಾಯ್ತು. ಅವ್ರ ಮನೇಲಿ ಹೆಣ್ಮಕ್ಳೆಲ್ಲ ಬಿಡಿ ಸರ್. ಅವ್ರ ಮನೇಲಿ ಹೆಂಗಸರು ಮಕ್ಳು ಯಾರು ಇಲ್ಲ, ಎಲ್ಲ ಪಾಪಿ ಅನಾಥಿ ಎಡಗಳು ಅವು. ಅಟ್ಲೀಸ್ಟ್ ತಾಯಿನಾದ್ರೂ ಇರ್ತಾಳಲ್ವಾ, ಅವಳೊಂದ್ ಹೆಣ್ಣಲ್ವಾ? ಆ ತಾಯಿಗಾಗೋ ನೋವೆಲ್ವಾ ಈ ಮಗುವಿಗಿರೋದು? ಒಳಗಡೆ ಟ್ರಿಪಲ್ ಸ್ಟಾರ್ ಇದಾರೆ, ತಗೊಂಡ್ ಬರ್ರಿ. ಏನಕ್ಕೆ ಅವರೇ ಬರ್ಬೇಕು ಈಚೆಗೆ, ನಾವು ಹೋಗಲ್ಲ. ಅವ್ರು ಈ ಭಯ ಪಟ್ಟು ಕೂತವ್ರೆ, ಬರೋಕೆ ಮಾನ ಮರ್ಯಾದೆ ಇಲ್ವಲ್ಲ. ಹುಡುಗಿಗೆ ಸೋಮವಾರದಿಂದ ಊಟ ಕೊಟ್ಟಿಲ್ಲ ನೋಡಿ, ಇವತ್ತು ಕೊಡ್ತಾ ಇದೀವಿ. ಅವ್ರು ಹೊರಗಡೆ ಬಂದು ಮಾತಾಡಕ್ ದಮ್ಮಿದ್ರೆ ತಾನೇ, ದಮ್ಮಿಲ್ಲ. ಬನ್ರಿ ಎನ್ಕೌಂಟರ್ ಮಾಡಿ ಸಾಹೇಬ್ರೆ. ನಾವ್ ಅನ್ಎಜುಕೇಟೆಡ್ ಇಲ್ಲಿ ಕೂತಿದೀವಿ, ನ್ಯಾಯ ಕೇಳಕ್ ಬನ್ನಿ, ಎನ್ಕೌಂಟರ್ ಮಾಡಿ. ಊಟ ಕೊಡ್ದಲ್ಲ ಹೆಣ್ಮಕ್ಳು ನೋಡಿ ಪಾಪ, ಈಗ ಊಟ ಮಾಡ್ತಿದ್ದೆ, 1 ವಾರದಿಂದ ಊಟ ಕೊಟ್ಟಿಲ್ವಲ್ರಿ. ಮನುಷ್ಯತ್ವ ಬೇಡವೇನ್ರಿ ನಿಮ್ಗೆ? ಅವಳು ಮುಂದೆನೆ ಕೂತ್ಕೊಂಡು ದನ ತಿಂತೀರಂತೆ, ಒಂದು ತಿನ್ನಮ್ಮ ಅಂತ ಅನ್ಲಿಲ್ವಂತಲ್ರಿ. ಧಿಕ್ಕಾರ, ಧಿಕ್ಕಾರ, ಪೊಲೀಸರಿಗೆ ಧಿಕ್ಕಾರ, 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 ಪೊಲೀಸರಿಗೆ ಧಿಕ್ಕಾರ, ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, 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 ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ. ಕಮಿಷನರ್ ಬರ್ಬೇಕು, ಗೃಹ ಮಂತ್ರಿನೂ ಬರ್ಬೇಕು, MLA ಬರ್ಬೇಕು, ರೌಡಿ ಗೂಂಡಾಗಳು ಬರ್ಬೇಕು. ಯಾರು ಬರ್ತೀರಾ ಬರ್ಬೇಕಷ್ಟೇ ಇಲ್ಲಿಗೆ. ನಮಗ್ ನ್ಯಾಯ ಬೇಕು, ಬೇಕೇ ಬೇಕು, 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 ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು.
ಶೂಟೌಟ್ರು ಬರಬೇಕು, ಎನ್ಕೌಂಟ್ರು ಬರಬೇಕು. ಲೂಟಿ ಮಾಡೋ ಪೊಲೀಸರಿಗೆ, ಕಾಕಿ ಲೂಟಿ ಮಾಡುವಂತ ಪೊಲೀಸರಿಗೆ ಹೈಟೆಕ್ ಬಿಚ್ಚಿರ್ತಿದ್ರೆ, ಹೈಟೆಕ್ ಬಿಚ್ಚಿರ್ತಿದ್ರೆ ಹೌದಾ ಮೇಡಮ್? ಕೈ ಕಾಲಿಂದ ಭಯ ಗುಡ್ಡ ತರಕಾರಿ ಮಾಡೋರು ಕಲೆಕ್ಷನ್ ಮಾಡ್ತಾರೆ. ಇವ್ರು ಯಾವ ಕಾನೂನಿಗೆ ಹಾಕ್ಬೇಕು? ನಾವು ಕೈ ಕಾಲಿಂದ ಇನ್ನು 10% ಇದೆ, ಚಾರ್ಜ್ ಮಾಡ್ಬೇಕಾ? 10% ಇದೆ. ನಾವು ಕೈ ಕಾಲಿಂದ ಬೇರೆ ಐತನ್ ಕೇಳು, ಯಾರ ಹತ್ರ ಆದ್ರು ಪವರ್ ಬ್ಯಾಂಕ್ ಐತೆ ಕೇಳು. ಇವ್ರು ಬಂದ್ರಲ್ಲ, ಈಗ ಬಂದ್ರಲ್ಲ, ಯಾರ ಹತ್ರ ಆದ್ರೂ ಇಲ್ಲ ಅಂದ್ರೆ ಇನ್ನೊಂದು ಪೇಜ್ ನೋಡಿ, ಇನ್ನೊಂದು ಪೇಜ್. ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಣ್ಣ ಕೆಳಗಡೆ ಸ್ವಲ್ಪ ಡೌನ್ ಮಾಡಿದ್ದೀರಾ, ಮುಂದೆ ಹೋಗಿ. ಅವ್ರು ಯಾವ ರೀತಿ ಪಾಪ ಹಸುವು ಎಷ್ಟು ದಿವಸ ನಾವು ಊಟ ಮಾಡಿದ್ವು, ಅವ್ರ ಕತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಇವಾಗ ಊಟ ಮಾಡ್ತಾರದು ಹಿಡಿಯೋಣ ಈ ವಿಡಿಯೋನ. ಎಷ್ಟು ದಿವಸ ಅವ್ರಿಗೆ ಊಟ ಕೊಟ್ಟಿದ್ರಲ್ವ ಕೇಳಿ. ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅಮಾಯಕರ ದೌರ್ಜನ್ಯ ಮಾಡ್ತಾರೆ ಅಮಾಯಕರಿಗೆ. ಅಲ್ಲ, 2 ಸತಿ ಊಟ ತರಿಸ್ಕೊಂಡ್ ಬೆಳಿಗ್ಗೆಯಿಂದ ಹುಡುಗಿ ಮುಂದೆನೆ ತಿಂದಿದಿರಲ್ಲ, ದನ ತಿನ್ನಂಗೆ. ತಿಂತವ್ರಿ ಕಾಗೆಗಳು, ಅವ್ರು ಬಂದು ಬೆಳೆದನ್ ಕರ್ಕೊಂಬಂದ್ ಕಾಗೆಗಳು ಊಟ ಮಾಡ್ತವೆ. ನೀವೇ ಮುನ್ಸ್ರಲ್ವಾ? ನೀವು ಮನುಷ್ಯತ್ವ ಬೇಡ ನಿಮ್ಗೆ? ಬಡವರ ದಬ್ಬಾಳಿಕೆ ಮಾಡುವ ಪೊಲೀಸರಿಗೆ, ಬಡವರ ಮೇಲೆ ದಬ್ಬಾಳಿಕೆ ಮಾಡುವ ಪೊಲೀಸರಿಗೆ, ಅಮಾಯಕರನ್ನು ಚಿತ್ರ ಹಿಂಸಿಸುವ ಪೊಲೀಸರಿಗೆ, ಅಮಾಯಕರನ್ನು ಚಿತ್ರ ಹಿಂಸಿಸುವ ಪೊಲೀಸರಿಗೆ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಬರ್ಬೇಕು, ಬರ್ಬೇಕು, ಮಾಲೀಕಪ್ಪ ಬರ್ಬೇಕು, 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 ಮಾಲೀಕಪ್ಪ ಬರ್ಬೇಕು, 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 ಮಾಲೀಕಪ್ಪ ಬರ್ಬೇಕು. ಬನ್ನಿ, ದಯವಿಟ್ಟು ಬೆಂಗಳೂರಿನ ಎಲ್ಲ ಸೈನಿಕರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರಿನ ಎಲ್ಲ ಸೈನಿಕರು ಮಾಲೀಕಪ್ಪನಿಗೆ, ದಯವಿಟ್ಟು ವಿಜಯನಗರ ಪೊಲೀಸ್ ಠಾಣೆ ಹತ್ರ ಬನ್ನಿ. ಮಾಲೀಕಪ್ಪನಿಗೆ, ಕಾಕಿ ಬಟ್ಟೆ ಹಾಕೊಂಡು ಲೂಟಿ ಮಾಡೋ ಪೊಲೀಸರಿಗೆ, ಕಾಕಿ ಬಟ್ಟೆ ಹಾಕೊಂಡು ಲೂಟಿ ಮಾಡೋ ಪೊಲೀಸರಿಗೆ, ಪೊಲೀಸರಿಗೆ ಮಾನ ಮರ್ಯಾದೆ ಇಲ್ದಿರೋ ಪೊಲೀಸರಿಗೆ ದಯವಿಟ್ಟು ಬೆಂಗಳೂರಿನ ಮನುಷ್ಯತ್ವನೇ ಇಲ್ದಲ್ಲ ಇರೋ ಪೊಲೀಸ್. ಅದು ಮಾನ ಮರ್ಯಾದೆ ಇಲ್ಲ, ಮನುಷ್ಯತ್ವನೂ ಇಲ್ಲ. ಮೇಡಮ್. ಮಾನ ಮರ್ಯಾದೆ ಹಾಳಾಗೋಗ್ಲಿ, ಮನುಷ್ಯತ್ವ ಎಲ್ರಿ? ಅಲ್ಲ ರೀ, ಆ ಹುಡುಗಿಗೆ ಕುಡಿಯ ನೀರ್ ಕೊಟ್ಟಿಲ್ಲ, ತಿನ್ನಕ್ ಊಟ ಕೊಟ್ಟಿಲ್ಲ 4 ದಿನದಿಂದ. ನಿಮ್ ಮನೇಲಿ ಹೆಣ್ಣು ಮಕ್ಳಿಲ್ವೇನ್ರಿ? ಅಲ್ಲ, ಮಕ್ಳೇ ಬೇಡ ರೀ, ಒಂದ್ ಮನುಷ್ಯತ್ವ ಬೇಡವೇನ್ರಿ? ಅದೊಂದ್ ಜೀವ ಅಲ್ವೇನ್ರಿ? ನಮಸ್ಕಾರ. ಅಲ್ಲ, ಅದೊಂದ್ ಜೀವ ಅಲ್ವೇನ್ರಿ? ಅವಳ ಮುಂದೆನೆ
ನೀವು ಫುಟ್ಪಾತ್ ಅಲ್ಲಿ ಅನ್ನ ಮಾರೋರ ಹತ್ರ ಕಿತ್ಕೊಂಡ್ ತಿಂತೀರಾ, ಅಟ್ಲೀಸ್ಟ್ ಅದ್ರಲ್ಲೊಂದು ತಿನ್ನಮ್ಮ ಅನ್ಲಿಲ್ವಲ್ರಿ ನೀವು? ಅಲ್ಲ ಮೇಡಮ್ ಆಯ್ತಲ್ಲ ಆ ಅಮ್ಮ ಮತ್ತೆ ಮುಂದೆ ಕುಡಿಸಿ ನಿಂತೈತೆ ಅನ್ನ ತಗೊಳ ಮತ್ತೆ ಎಲ್ಲ ಒಳಗ್ ಕೂತಾಳಲ್ಲ ಬರ್ರಿ ಈಚಾಗ ನೋಡ್ತೀನಿ ಇವಾಗ. ಯಾರು ರೇಡ್ ಹಾಕ್ತೀರಾ, ಯಾರು ಎನ್ಕೌಂಟರ್ ಮಾಡ್ತೀರಾ, ನಾನು ನೋಡೇ ಬಿಡ್ತೀನಿ. ಅಮಾಯಕರ ಹತ್ರ ತಿನ್ಬೇಕಾ ಸರ್ 4 ದಿನ ಆಗಿದೆ ಸರ್ ಹುಡುಗಿ FIR ಆಗಿಲ್ಲ, ಕಂಪ್ಲೇಂಟ್ ಆಗಿಲ್ಲ, ಏನೂ ಆಗಿಲ್ಲ. ಬರೀ ಗಂಡಸೇ ಸೇರ್ಕೊಂಡು ತಲೆಯಿಂದ ಕಾಲ್ವರೆಗೂ ಹೊಡೆದವ್ರೆ ಸರ್. ದಯವಿಟ್ಟು ಬೆಂಗಳೂರಿನ ಸೈನಿಕರು ಈಗಾಗಲೇ 2 ತಾಸುಗಳಿಂದ ಸುಮಾರು 2-2.5 ತಾಸುಗಳಿಂದ KRS ಪಕ್ಷದ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ, ಧರಣಿ ಕೂತಿದ್ದಾರೆ. ಇನ್ನು ಪೊಲೀಸು ಯಾವೊಬ್ಬ ಪೊಲೀಸು ಕೂಡ ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಸ್ಪಂದನೆ ಕೊಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಇದು ರಾತ್ರಿ ಎಷ್ಟೇ ಗಂಟೆ ಆಗಲಿ ಈ ಒಬ್ಬ ಅಮಾಯಕ ಮಹಿಳೆಗೆ, ಅಮಾಯಕ ಕುಟುಂಬಕ್ಕೆ ನೋಡಿ, ಆ ಅಜ್ಜನ್ನ ನೋಡಿ, ರಾತ್ರಿ ಇಷ್ಟೊತ್ತಾದರೂ ಕೂಡ ನ್ಯಾಯವನ್ನು ಪಡೆಯಲು ಯಾವ ರೀತಿಯಾಗಿ ನಮ್ಮ ಮಧ್ಯೆ ಹೋರಾಟಕ್ಕೆ ಇಳಿದಿದ್ದಾರೆ. ಅಂಥ ಜನಸಾಮಾನ್ಯರ ಕುಟುಂಬಗಳು ನಾಡಿನ ತಾಲೂಕಾದ್ಯಂತ ಇವೆ, ಜಿಲ್ಲೆಯಾದ್ಯಂತ ಇವೆ, ಹಳ್ಳಿಯಲ್ಲಿ ಯಾರು ಗೊತ್ತಿಲ್ಲ ಅವರು ಸರ್. ಇಬ್ರು ಲೇಡಿ ಬಂದಿದ್ದಾರೆ, ಏನು ಹುಡುಗಿ ಮೇಲೆ ಕಂಪ್ಲೇಂಟ್ ಭಯ ಹೇಳ್ತಿದ್ರಲ್ವಾ, ಆಶಿಫ್ ಲೇಡಿ ಬಂದಿದ್ದಾರೆ. ಆ ಲೇಡಿಗಳ ಕೈಲಿ ಲಾಠಿ ಕೊಟ್ಬಿಟ್ಟು ಹೊಡಿಸಿದ್ದಾರೆ. ಫೋನ್ ಮಾಡಿ ಮೇಡಮ್ ಮನೆ ಕೆಲಸ ಮಾಡ್ತಿದ್ರು, ಸ್ಯಾಲ್ರಿ ಕೇಳಿದಾರೆ, 1 ಮಂತ್ ಕೆಲಸ ಮಾಡಿದ್ದಾರೆ. ಅವರೇ ಕಲ್ಸ್ಕೊಂಡಿರೋದು ಏಜೆನ್ಸಿ ಮುಖಾಂತರ. 1 ಮಂತ್ ಕೆಲಸ ಮಾಡಿದ್ದಾರೆ, ಸ್ಯಾಲ್ರಿ ಕೇಳಿದಾರೆ, ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ಬಿಟ್ಟು ಏನ್ ಮಾಡಿದಾರೆ, ಅವ್ರು ವಾಪಸ್ ಊರಿಗೆ ಹೋಗೋಕೆ ಹೊರಟಿದ್ದಾರೆ. ಯಾವ್ದಕ್ಕಂತ ಚಳ್ಳಕೆರೆ, ಚಿತ್ರದುರ್ಗ ತಾಲೂಕ್ ಚಳ್ಳಕೆರೆಗೆ ಹೋಗೋದಕ್ಕೆ ಅವರು ಇದ್ ಮಾಡಿದ್ರೆ ಬ್ಯಾಗ್ ಎಲ್ಲ ಕಿತ್ತು ಚೆಕ್ ಮಾಡಿ ಎಲ್ಲ ಆಗಿದೆ. 1 ರೂಪಾಯಿ ದುಡ್ಡು ಎಷ್ಟು 5 ಬಳೆ ಅವ್ರಿಗೆ ಕನ್ಫರ್ಮೇಶನ್ ಇಲ್ಲ ಎಷ್ಟು ಬಂದಿದ್ದಾರೆ ಅಂತ. ಬೇರೆ ಪೇಜಲ್ಲಿ ಆ ಲೇಡಿಗಳು ಅಕ್ಕ ತಂಗಿ ಇಬ್ರು ಬಂದು ಪೊಲೀಸ್ ಇಸ್ಕೊಳ್ಳಿ, ಬೆಂಗಳೂರು ಪೇಜ್ ಇಸ್ಕೊಳ್ಳಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, 4 ದಿವಸ ಇಟ್ಕೊಂಡಿದ್ದಾರೆ. ಸೋಮವಾರ ಕರ್ಕೊಂಡ್ಬಂದಿರೋದು ಹಿಂದೆ ಇಟ್ಕೊಂಡಿದ್ದಾರೆ. ನಾವು ಬಳ್ಳಾರಿಂದ ಈಚೆ ದಯವಿಟ್ಟು ಬೆಂಗಳೂರಿನ ಸೈನಿಕರು ಸಿಸಿಟಿವಿ ನಿಮ್ ನಾಟಕ ನೋಡಕ್ ಹಾಕೊಂಡಿದ್ದೀರಾ? ಸಿಸಿಟಿವಿ ಚೆಕ್ ಮಾಡ್ಬೇಕಷ್ಟೇ. ನಿಮ್ಮ ಮನೆ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋಣ, ಸಿಸಿ ಕ್ಯಾಮ್ರಾ ಎಲ್ಲಿಡ್ತಾರ ಅಲ್ಲಿ ಇಟ್ಕೊತಾರೆ. ದೇವ್ರ ಮನೇಲಿ ಇಡೋಣ, ಸ್ನಾನ ಮಾಡೋಣ, ನಾಚಿಕೆ ಆಗಲ್ವಾ ಮಾತಾಡಕ್ ನಿಮ್ಗೆ? ಸಿಸಿಟಿವಿ ಫುಟೇಜ್ ಹೇಳಿದ್ರೆ ದೇವ್ರ ಮನೇಲಿ ಫುಟೇಜ್ ಬೇಕಾ, ಬೆಡ್ರೂಮ್ ಅಲ್ಲಿ ಫುಟೇಜ್ ಬೇಕಾ, ಸ್ನಾನ ಮನೆಯಲ್ಲಿ ಫುಟೇಜ್ ಬೇಕಂತ ದಯವಿಟ್ಟು ಬೆಂಗಳೂರಿನ KRS ಪಕ್ಷದ ಸೈನಿಕರು ಆದಷ್ಟು ಬೇಗ ವಿಜಯನಗರ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ. ಇನ್ನು ಯಾವುದೇ ಪೊಲೀಸರುಗಳು ನಮಗೆ ಉತ್ತರ ಕೊಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ, ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರಿ, ವಿಜಯನಗರ ಪೊಲೀಸ್ ಠಾಣೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ದಯವಿಟ್ಟು ಬನ್ನಿ. ಅಲ್ಲ ಗಂಟನೆ ಒಪ್ಕೊಂತ ನೀವು ಫೋರ್ಸ್ ಮಾಡಕ್ಕೆ ಮಾಡಿದ್ರಲ್ವಾ ಅವ್ಳು ಒಪ್ಕೊಳ್ಳೋದು.